ಓಕೆ. ಸೊ ಇವತ್ತು ನಾವು ಕಾರಕಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜ್ಯೋತಿಷ್ಯದಲ್ಲಿ ಈ ಕಾರಕಗಳು ಅನ್ನೋದು ಬಹಳ ಮುಖ್ಯವಾಗಿರುವಂತ ವಿಚಾರಕ. ಸೊ ಕೆಲವೊಂದು ಸರಿ ಏನಾಗತ್ತೆ ಅಂತಂದ್ರೆ ಈ ಕಾರಕಗಳು ಟ್ರೆಡಿಷನಲ್ ಅಸ್ಟ್ರಾಲಜಿಗೂ ಮತ್ತು ಕೆಪಿ ಅಸ್ಟ್ರಾಲಜಿಗೂ ಡಿಫರೆನ್ಸ್ ಇದೆ. ಸೇಮ್ ಟು ಸೇಮ್ ಇಲ್ಲ. ಸೊ ತುಂಬಾ ವಿಚಾರಕಗಳು ಬದಲಾವಣೆ ಆಗಿದೆ, ಡೆವಲಪ್ ಅನ್ನೋದು ವಿಚಾರವನ್ನ ಆಗಿದೆ. ಸೊ ಕೆಲವು ಕಾರಕತ್ವಗಳು ಟ್ರೆಡಿಷನಲ್ ಅಸ್ಟ್ರಾಲಜಿ ಈಗಲೂ ಕೂಡ ಅದೇ ರೀತಿನ ಉಪಯೋಗಿಸ್ತಾ ಇದ್ದಾರೆ. ಬಟ್ ಆದ್ರೆ ಕೆಪಿ ಜ್ಯೋತಿಷ್ಯದಲ್ಲಿ ಆ ರೀತಿ ನಾವು ಉಪಯೋಗಿಸೋದಿಲ್ಲ. ಸೊ ಇವಾಗ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನ ಮಾಡುವಂತ ಮಿಸ್ಟೇಕ್ ಎಲ್ಲಿ ಅಂತ ನೋಡಿದ್ರೆ ಆಕ್ಚುಲ್ ಆಗಿ ಈ ಕಾರಕತ್ವಗಳನ್ನ ಹೇಗೆ ತಗೊಳ್ಬೇಕು ಅನ್ನೋದು ಗೊತ್ತಿಲ್ಲದೇನೆ ಮಿಸ್ಟೇಕ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಈ ಕಾರಕತ್ವಗಳನ್ನ ನೀವು ಎಷ್ಟು ಅರ್ಥ ಮಾಡ್ಕೊಳ್ತಿರೋ ಅಷ್ಟು ಈಸಿಯಾಗಿ ಪ್ರಿಡಿಕ್ಷನ್ಸ್ ಮಾಡ್ಬೋದು. ಈ ಕಾರಕತ್ವ ಏನಾದ್ರೂ ಒಂದು ಚೂರು ಮಿಸ್ಟೇಕ್ ಆಯ್ತು ಅಂತಂದ್ರೆ ಅದು ಕೂಡ ನಿಮಗೆ ಮಿಸ್ಟೇಕ್ ಆಗುತ್ತೆ. ನೀವು ಯಾವುದೇ ಒಂದು ಪ್ರೆಡಿಕ್ಷನ್ಸ್ ನೀವು ಮಾಡ್ತಾ ಇದ್ದೀರ ಅಂದ್ರೆ ಆ ಪ್ರೆಡಿಕ್ಷನ್ಸ್ ಮಿಸ್ಟೇಕ್ ಆಗುವಂತ ಸಾಧ್ಯತೆಗಳು ಇದೆ. ಸೊ ನೆನೆನೆ ನಾನು ಹೇಳಿದ್ದೆ ನಿಮ್ಮೆಲ್ಲರಿಗೂ ಕೂಡ, ಜ್ಯೋತಿಷ್ಯದ ಪ್ರಕಾರ ಈ ಕಾರಕಗಳು ಅನ್ನೋದನ್ನ ನಾವು ಹೇಗೆ ನೋಡ್ಬೇಕು ಅಂತಂದ್ರೆ, ಈ ಜಗತ್ತು ಅಥವಾ ಈ ಭೂಮಿ ಮೇಲೆ ಇರುವಂತ ಅಷ್ಟೂ ವಿಚಾರಕಗಳನ್ನ ನಾವು ಜ್ಯೋತಿಷ್ಯದಲ್ಲಿ ಕಾರಕಗಳು ಅಂತ ಕರಿತೀವಿ. ಸೊ ಈ ಕಾರಕಗಳು ಅಂತ ಬಂದ ತಕ್ಷಣನೇ ಎರಡು ತರದ ಕಾರಕತ್ವಗಳು ಅನ್ನೋದು ಇದೆ. ನೀವಿಲ್ಲಿ ನೋಡ್ಬೋದು, ಕಾರಕತ್ವಗಳು ಅಂತ ಬಂದಾಗ ಎರಡು ರೀತಿಯಾಗಿರುವಂತ ಕಾರಕತ್ವಗಳನ್ನ ಇಲ್ಲಿ ತೋರಿಸ್ತಾ ಇದೆ. ಮೊದಲನೇದೇ ಏನು ಅಂತ ನೋಡಿದ್ರೆ ಆಕ್ಚುಲ್ ಆಗಿ ಗ್ರಹ ಕಾರಕಗಳು. ಇದು ಗ್ರಹ ಕಾರಕಗಳು ಅಂತ ಕರಿತೀವಿ. ಇದನ್ನ ಅತಿಯಾಗಿ ಹೆಚ್ಚು ಜ್ಯೋತಿಷ್ಯದಲ್ಲಿ ಎಲ್ಲಾ ತರದ ಆಸ್ಟ್ರಾಲಜಿ ಸಿಸ್ಟಮ್ ಅಲ್ಲೂ ಉಪಯೋಗಿಸುವಂಥದ್ದು ಬರೀ ಗ್ರಹ ಕಾರಕಗಳನ್ನ ತಗೊಳ್ತಾರೆ. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಗ್ರಹ ಕಾರಕಗಳಿಗೆ ಎಷ್ಟು ಮುಖ್ಯವನ್ನ ಕೊಡ್ತೀವೋ ನಾವು ಮುಖ್ಯಸ್ಥೆಯನ್ನ, ಅಷ್ಟೇ ಮುಖ್ಯಸ್ಥೆಯನ್ನ ಭಾವಕಾರಕಗಳಿಗೂ ಕೂಡ ನಾವು ಕೊಡ್ತೇವೆ. ಈಗ ಗ್ರಹ ಕಾರಕಗಳನ್ನ ನಾವು ದಶಾಭುಕ್ತಿ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಉಪಯೋಗಿಸ್ತೇವೆ. ಈ ಭಾವಕಾರಕಗಳನ್ನ ನಾವು ಅವರ ಜಾತಕದಲ್ಲಿ ಈ ಫಲವನ್ನ ಅನುಭವಿಸ್ಬೇಕು ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಭಾವಕಾರಕತ್ವವನ್ನು ಉಪಯೋಗಿಸ್ತೇವೆ. ಅಂದ್ರೆ ಈಗ ಅರ್ಥ ಏನು ಅಂತಂದ್ರೆ, ಅದ್ರ ಕೆಳಗಡೆನೆ ನಾನು ಕೊಟ್ಟಿದ್ದೀನಿ. ಭಾವಕಾರಕ ಅಂತಂದ್ರೆ ವಿಧಿ, ಗ್ರಹಕಾರಕ ಅಂತಂದ್ರೆ ಮದಿ ಅಂತ ಕರಿತೀವಿ. ಸೊ ಇನ್ನೊಂದು ಅರ್ಥದಲ್ಲಿ ಮದಿ ಅಂತಂದ್ರೆ ಟೈಮ್, ಅಂದ್ರೆ ಸಮಯ, ನಡೆಯುವಂತ ದಶಾಭುಕ್ತಿ ಅಂತಾನು ಕರಿತೀವಿ. ಈಗ ಈ ವಿಧಿಯಲ್ಲಿ ಏನಿದೆಯೋ ಅದು ನಮಗೆ ಈ ದಶಾಭುಕ್ತಿ ಮುಖಾಂತರ ಬಂದು ಸೇರುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ಈಗ ಈ ಎಕ್ಸಾಂಪಲ್ ಅನ್ನ ಎಲ್ಲಾ ಕ್ಲಾಸಲ್ಲೂ ಕೊಡ್ತೀನಿ, ಯಾಕೆಂದ್ರೆ ಈ ಎಕ್ಸಾಂಪಲ್ ಅನ್ನೋದು ತುಂಬಾ ಈಸಿ ಅರ್ಥ ಮಾಡಿಸೋದಕ್ಕೆ ಅಂತ ಹೇಳಿ. ಈಗ ನೋಡಿ, ಇದೊಂದು ಸಣ್ಣ ಗ್ರೌಂಡ್ ಅಂತ ಇಟ್ಕೊಳ್ಳಿ. ಈಗ ಸೆಂಟ್ರಲ್ಲಿ ಒಂದು ಹಸುನ ಹೊಡೆದು ಅಂದ್ರೆ ಒಂದು ಕೋಲ್ ಹೊಡೆದು ದಾರ ಕಟ್ಟಿ ಒಂದು ಹಸುನ ಕಟ್ಟಿದ್ದಾರೆ ಇಲ್ಲಿ. ಈಗ ಈ ಗ್ರೌಂಡ್ ಪೂರ್ತಿ ಆಕ್ಚುಲ್ ಆಗಿ ಹುಲ್ಗಳಿದೆ. ಈಗ ಈ ಗ್ರೌಂಡ್ ಪೂರ್ತಿ ಇರುವಂತ ಹುಲ್ಲನ್ನ ಈ ಹಸು ತಿನ್ನೋದಕ್ಕಾಗತ್ತಾ ಅಂತ ಕೇಳಿದ್ರೆ ತಿನ್ನೋದಕ್ಕಾಗಲ್ಲ. ಯಾಕೆ ತಿನ್ನೋದಕ್ಕಾಗಲ್ಲ ಅಂದ್ರೆ, ನಾವು ಎಷ್ಟು ಈ ದಾರವನ್ನ ಬಿಟ್ಟಿರ್ತೀವೋ ಅಷ್ಟು ಮಾತ್ರನೇ ಆ ಹಸು ಬಂದು ಹುಲ್ಲು ತಿನ್ನಕ್ಕಾಗ. ಸೊ ಈ ದಾರವನ್ನೇ ನಾವು ವಿಧಿ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಈ ಜಗತ್ತು ಅಥವಾ ಈ ಭೂಮಿ ಮೇಲೆ ಅನೇಕ ವಿಚಾರಕಗಳು ಇದೆ, ತುಂಬಾ ವಿಚಾರಕಗಳು ಇದೆ. ಅದೆಲ್ಲವನ್ನ ನಾವು ಅನುಭವಿಸೋದಕ್ಕಾಗತ್ತಾ, ಅದೆಲ್ಲವೂ ನಮಗೆ ಸಿಗುತ್ತಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಅದು ಎಲ್ಲವೂ ಕೂಡ ನಮಗೆ ಸಿಕ್ಕೋದಿಲ್ಲ, ಅದು ಎಲ್ಲವನ್ನು ಕೂಡ ನಾವು ಅನುಭವಿಸೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿಯೇ ಈ ವಿಧಿ ಅನ್ನೋದು ನಮಗೆ ಏನು ಸಿಗಬೇಕು ಅನ್ನೋದಿರುತ್ತೋ, ಏನನ್ನ ನಾವು ಅನುಭವಿಸ್ಬೇಕು ಅಂತ ಇರುತ್ತೋ ಅದನ್ನ ಮಾತ್ರನೇ ನಾವು ಅನುಭವಿಸ್ತೀವಿ ಅನ್ನೋದನ್ನ ಹೇಳುತ್ತೆ. ಈ ವಿಧಿಯಲ್ಲಿ ಇರುವಂತಹ ವಿಚಾರಕಗಳನ್ನ ನಾವು ಯಾವಾಗ ಅನುಭವಿಸ್ಬೇಕು ಅಂತ ಇರುತ್ತೋ ಆವಾಗಲೇ ಸಿಗೋದು ನಮಗೆ. ಸೊ ಯಾವಾಗ ಅನುಭವಿಸ್ಬೇಕು, ಯಾವಾಗ ನಮಗೆ ಸಿಗಬೇಕು ಅಂತಿರುತ್ತೋ ಆ ವಿಚಾರವನ್ನ ತಂದು ಕೊಡೋದೇನೆ ಜ್ಯೋತಿಷ್ಯದ ಪ್ರಕಾರ ನಾವು ದಶಾಭುಕ್ತಿ ಅಂತ ಕರಿತೀವಿ. ಈಗ ಉದ್ಯೋಗ ಮಾಡೋ ವಯಸ್ಸಲ್ಲಿ ಉದ್ಯೋಗನೇ ಮಾಡಬೇಕು, ಮದುವೆ ಆಗೋ ಟೈಮಲ್ಲಿ ಮದುವೆ ಆಗ್ತೀವಿ,
ಓದುವಂತ ಸಮಯದಲ್ಲಿ ಓದ್ತೀವಿ. ಸೊ ಇದೆಲ್ಲದಕ್ಕೂ ಒಂದು ಸಮಯ ಅನ್ನೋದಿದೆ. ಸೊ ಆ ಸಮಯವನ್ನ ತಂದು ಕೊಡೋದು ಯಾರು ಅಂತಂದ್ರೆ ಈ ದಶಾಭುಕ್ತಿ. ಸುಮಾರು ಜನ ತುಂಬಾ ಸಣ್ಣ ವಯಸ್ಸಲ್ಲೇ ಉದ್ಯೋಗ ಕೆಲಸಗಳಿಗೆ ಹೋಗ್ತಾರೆ. ಓದೋ ಟೈಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಮಾಡೋ ಟೈಮಲ್ಲಿ ಓದ್ತಾ ಇರ್ತಾರೆ ಕೆಲವರು. ಸೊ ಈ ತರ ವಿಚಾರಗಳನ್ನು ನೀವು ನೋಡಿರ್ತೀರ. ಸೊ ಯಾವಾಗ ಇವ್ರಿಗೆ ಏನ್ ಸಿಗಬೇಕು ಅನ್ನೋದನ್ನ ತಂದು ಕೊಡೋದು ಯಾರು ಅಂತಂದ್ರೆ ದಶಾಭುಕ್ತಿ. ಆದ್ರೆ ಅದು ನಿಮಗೆ ವಿಧಿಯಲ್ಲಿ ಇರಬೇಕು. ವಿಧಿಯಲ್ಲಿ ಇಲ್ಲ ಅಂತಂದ್ರೆ ನಿಮ್ಗದು ಸಿಕ್ಕಲ್ಲ ಅಂತ ಅರ್ಥ. ಇವಾಗ ಈ ಭಾವಕಾರಕ ಗ್ರಹಕಾರಕಗಳಲ್ಲಿ ಯಾವುದು ಬಹಳ ಮುಖ್ಯ ಅಂತ ನೀವೇನಾದ್ರೂ ಕೇಳಿದ್ರೆ, ಈ ಭಾವಕಾರಕ ಗ್ರಹಕಾರಕಗಳಲ್ಲಿ ಭಾವಕಾರಕತ್ವ ತುಂಬಾನೇ ಮುಖ್ಯ. ಫಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ತಗೊಳ್ತೇವೆ. ಏನಕ್ಕೋಸ್ಕರ? ಇವಾಗ ಇಲ್ಲೊಂದು ಜಾತಕ ಇದೆ, ಕರೆಕ್ಟಾ? ಈ ಜಾತಕದಲ್ಲಿ ಈ ಲಗ್ನದ ಆಧಾರದ ಮೇಲೆನೆ ಪ್ರತಿಯೊಂದು ವಿಚಾರಕವನ್ನು ನಾವು ಡಿಸೈಡ್ ಮಾಡ್ತೀವಿ. ಈ ಜಾತಕದಕ್ಕೆ ಲಗ್ನ ಅನ್ನೋದು ಒಂದು ಇಲ್ಲ ಅಂತಂದ್ರೆ ಆ ಜಾತಕಕ್ಕೆ ಜೀವ ಇಲ್ಲ ಅಂತ ನಾವು ಕರಿತೀವಿ. ಏನ್ ಹೇಳಿ? ಜೀವ ಇಲ್ಲ ಅಂತ ಕರಿತೀವಿ. ಸೊ ಈ ಜೀವವನ್ನ ಕೊಡೋದು ಯಾರು? ಈ ಲಗ್ನ ಭಾವದ ಡಿಗ್ರಿ. ಆ ಲಗ್ನ ಡಿಗ್ರಿ ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ಅವ್ರಿಗೆ ಜೀವ ಇದೆ ಅಂತ ಅರ್ಥ. ಪಾಯಿಂಟ್, ಅದು ಪಾಯಿಂಟ್. ಸೊ ಆದ್ರಿಂದ ಈ ಭಾವಗಳು ಅನ್ನೋದು ಬಹಳ ಮುಖ್ಯವಾಗತ್ತೆ ಒಂದು ಜಾತಕದಲ್ಲಿ. ಈ ಭಾವ ಇಲ್ಲ ಅಥವಾ ಈ ಲಗ್ನ ಇಲ್ಲ ಅಂತಂದ್ರೆ ಜಾತಕ ಬಂದು 2.5 ದಿವಸಕ್ಕೆ ಒಂದು ಜಾತಕ, ಜೀವ ಇಲ್ಲದಿರುವಂತ ಜಾತಕ ಅಂತ ಕರಿತೀವಿ. ಸೊ ಅದರಿಂದ ಭಾವಕಾರಕವನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ನಾವು ಈ ಗ್ರಹಕಾರಕಗಳನ್ನ ಅರ್ಥ ಮಾಡೋಣ. ಈಗ ನಮಗಿಲ್ಲಿ ಭಾವಕಾರಕಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಎಷ್ಟು ಭಾವಗಳು ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊ. ಇಲ್ಲಿ ನೀವು ನೋಡಿದ್ರೆ ಭಾವಕಾರಕಗಳು 2 ತರ ಇದೆ ಅನ್ನೋದನ್ನ ತೋರಿಸಿದ್ದೀನಿ. ಸೊ ಟೋಟಲ್ ಆಗಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 6 ಭಾವಗಳು, ಇಲ್ಲಿ 6 ಭಾವಗಳನ್ನ ಹಾಕಿ ಈ 6 ಭಾವಗಳನ್ನ ನಾವು ಡಿವೈಡ್ ಮಾಡಿದ್ವಿ. ಇದನ್ನ ಈವನ್ ಆಡ್ ಅಂತಾನು ಕೂಡ ಕರಿತೀವಿ, ನಿಮಗೆ ಗೊತ್ತಿರೋ ವಿಚಾರ. ಇದನ್ನ ನಾವು ನಮ್ಮ ಸಿಸ್ಟಮ್ ಅಲ್ಲಿ ಇದನ್ನ ಇನ್ನರ್ ಲೈಫ್, ಔಟರ್ ಲೈಫ್ ಅಂತ ಕರಿತೀವಿ. ಒಬ್ಬ ಮನುಷ್ಯನಿಗೆ 2 ತರ ಜೀವನ ಇರುತ್ತೆ, ಒಂದು ಒಳ ಪ್ರಪಂಚ ಮತ್ತು ಹೊರ ಪ್ರಪಂಚ ಅಂತ ಕರಿತೀವಿ. ಈಗ ಎರಡರಲ್ಲೂ ಒಬ್ಬ ಸಕ್ಸಸ್ಫುಲ್ ಆಗಿರೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ತುಂಬಾ ಕಷ್ಟ. 2 ಜಾತಕದಲ್ಲಿ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಎಸ್ ಆಗತ್ತೆ, ಸಾಧ್ಯತೆ ಇದೆ. ಬಟ್ ಆದ್ರೆ ಎಲ್ಲರಿಗೂ ಸಾಧ್ಯತೆ ಇದೆಯಾ? ಈ ಭೂಮಿ ಮೇಲೆ ಬದುಕಿರುವಂತ ಅಷ್ಟು ಜನಗಳಿಗೂ, ಜೀವಗಳಿಗೂ ಅದು ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ ಸಾಧ್ಯತೆ ಇಲ್ಲ. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವಿಲ್ಲಿ, ಒಂದನ್ನ ಕೊಟ್ರೆ ಇನ್ನೊಂದನ್ನ ನಮಗೆ ಕೊಡೋದಿಲ್ಲ ಅಂತ ಹೇಳ್ತೀವಿ. ಈಗ ಒಬ್ಬನಿಗೆ ಇನ್ನರ್ ಲೈಫ್ ಚೆನ್ನಾಗಿದೆ ಅಂದ್ರೆ ಪರ್ಸನಲ್ ಲೈಫ್ ಚೆನ್ನಾಗಿದೆ, ಒಬ್ಬನಿಗೆ ಔಟರ್ ಲೈಫ್ ಚೆನ್ನಾಗಿದೆ, ಪರ್ಸನಲ್ ಲೈಫ್ ಚೆನ್ನಾಗಿಲ್ಲ. ಇಬ್ರಿಗೂ ಅಂದ್ರೆ ಈಗ ಇಬ್ರಿಗೂ ಕೂಡ 2 ಚೆನ್ನಾಗಿರುವಂತ ಸಾಧ್ಯತೆಗಳು ಇರುತ್ತಾ ಅಂತ ಕೇಳಿದ್ರೆ ತುಂಬಾ ರೇರ್ ಕೇಸಲ್ಲಿ, ತುಂಬಾ ಕಡಿಮೆ ವಿಚಾರಕಗಳಲ್ಲಿ ಸಂಬಂಧಗಳು ಹೊಂದುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಒಂದೇ ಕಂಪನಿಲಿ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಒಬ್ಬನಿಗೆ ಪ್ರಮೋಷನ್ ಚೆನ್ನಾಗಿ ಆಗ್ತಾ ಇರುತ್ತೆ, ಇನ್ನೊಬ್ಬನಿಗೆ ಪ್ರಮೋಷನ್ ಚೆನ್ನಾಗಿ ಆಗ್ತಾ ಇರಲ್ಲ. ಒಬ್ಬನಿಗೆ ಮದುವೆ ಜೀವನದಲ್ಲಿ ಚೆನ್ನಾಗಿರುತ್ತೆ, ಇನ್ನೊಬ್ಬನಿಗೆ ಮದುವೆ ಜೀವನ ಚೆನ್ನಾಗಿರೋದಿಲ್ಲ. ಒಬ್ಬನಿಗೆ ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಇನ್ನೊಬ್ಬ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಒಂದೇ ಕಂಪನಿ, ಒಂದೇ ಇದರಲ್ಲೇ ಕೆಲಸ ಮಾಡ್ತಾರೆ. ಇದನ್ನ ಒಂದೇ ಕಂಪನಿ ಅಂತ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ, ಈಗ ಅವಳಿ ಜವಳಿ ಮಕ್ಕಳು ಅಂತ ಇಟ್ಕೊಳ್ಳಿ, ಬರೀ 2 ರಿಂದ 3 ನಿಮಿಷ ವ್ಯತ್ಯಾಸ ಇರುವಂತ ಜಾತಕಗಳಲ್ಲೂ ಕೂಡ ಇದು ನಡೆಯುತ್ತೆ. ರೀಸೆಂಟ್ ಆಗಿ ಒಂದು ಜಾತಕವನ್ನು ನೋಡಿದ್ದೆ, ಟ್ವಿನ್ಸ್. ಆಕ್ಚುಲ್ ಆಗಿ ಒಂದು ಮಗು ಬಂದು ಚೆನ್ನಾಗಿ ಹಾಲು ಕುಡಿತಾ ಇದೆ, ಇನ್ನೊಂದು ಮಗು ಹಾಲು ಕುಡಿದ್ರೆ ಹಾಲು ಕಕ್ಕೊಳ್ಳುತ್ತೆ, ಸರಿಯಾಗಿ ಡೈಜೆಷನ್ ಆಗ್ತಾ ಇಲ್ಲ. ಒಂದು ಮಗುವಿನ ಜಾತಕದಲ್ಲಿ 6ನೇ ಭಾವ ಸೂಪರ್ ಆಗಿದೆ, 3, 7, 11ಕ್ಕೆ ಕನೆಕ್ಟಿವಿಟಿ. ಇನ್ನೊಂದು ಜಾತಕದಲ್ಲಿ, ಮಗುವಿನ ಜಾತಕದಲ್ಲಿ 6ನೇ ಭಾವ ಬರೀ ಎಷ್ಟು 4 ನಿಮಿಷನೋ 5 ನಿಮಿಷನೋ ವ್ಯತ್ಯಾಸ. ಇನ್ನೊಂದು ಜಾತಕದಲ್ಲಿ 6ನೇ ಭಾವ 6 ಮತ್ತು 8ಕ್ಕೆ ಕನೆಕ್ಟಿವಿಟಿ. ಈ ಮಗು ತಿಂದಾದ ತಕ್ಷಣನೇ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ಳುತ್ತೆ, ಏನೂ ಸಮಸ್ಯೆಗಳಿಲ್ಲ ಆರೋಗ್ಯದಲ್ಲಿ. ಆದ್ರೆ ಈ ಮಗುವಿಗೆ ಅಷ್ಟು ಜೀರ್ಣ ಶಕ್ತಿ ಅನ್ನೋದು ಇಲ್ಲ. ಹಾಲು ಕುಡಿಯುತ್ತೆ, ಟಕ್ಕಂತ ಕಕ್ಕೊಳ್ಳುತ್ತೆ, ಬೆಳವಣಿಗೆ ಕೂಡ ಅಷ್ಟು ಫಾಸ್ಟ್ ಆಗಿ ಇಲ್ಲ. ಈ ಮಗುವಿಗೆ ಆರೋಗ್ಯದಲ್ಲಿ ಏನು ಸಮಸ್ಯೆಗಳಿಲ್ಲ. ಈ ಮಗುಗೆ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೂ, ಸ್ವಲ್ಪ ಏನಾದ್ರೂ ಕೋಲ್ಡ್, ಶೀತ, ನೆಗಡಿ ಅನ್ನೋದು ತುಂಬಾ ಅಟ್ಯಾಕ್ ಆಗುತ್ತೆ.
ಬೇಗ, ಅಲರ್ಜೀಸ್ ಬೇಗ ಆಗುತ್ತೆ. ಸೊ ಈ ತರದ ವಿಚಾರಕಗಳು ನಡೆಯುತ್ತೆ. ಸೊ ಇದು ಯಾಕೆ ಆ ಡಿಫರೆನ್ಸ್, ಏನಕ್ಕೆ ಆ ಡಿಫರೆನ್ಸ್ ಅಂತ ಕೇಳಿದ್ರೆ, ಈ ಕಾಂಬಿನೇಷನ್ಸ್ಗಳು, ಈ ಏನು 12 ಭಾವಗಳಿದೆಯಲ್ಲ, ಇದ್ರ ಮುಖಾಂತರ ನಮ್ಗೆ ಅದರ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಈಗ 6ನೇ ಭಾವಕ್ಕೆ ಇನ್ನರ್ ಲೈಫ್ ಕನೆಕ್ಟಿವಿಟಿ ಆದ್ರೆ ಅವನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಲ್ಲ ಅನ್ನೋದನ್ನ ಹೇಳಿದ್ವಿ. ಅದೇ 6ನೇ ಭಾವಕ್ಕೆ 6, 8 ಕನೆಕ್ಟಿವಿಟಿ ಆಗಿದೆ ಅಂದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ವಿ. ಸೊ ಇದರ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತಂದ್ರೆ ಈ ಭಾವಗಳನ್ನ ಅಥವಾ ಈ 12 ಭಾವಗಳು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು, ಅದರ ಕಾರಕತ್ವಗಳು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ನಾವು ಅದನ್ನು ಪ್ರಿಡಿಕ್ಷನ್ಸ್ ಮಾಡೋದಕ್ಕೆ ಸಾಧ್ಯ. ಈಗ ಏನ್ ಮಾಡೋಣ, ನಾವು 2 ಹಾಳೆಗಳನ್ನ ಓಪನ್ ಮಾಡ್ಕೊಳ್ಳೋಣ. ಅಂದ್ರೆ ಈಗ ಓಪನ್ ಮಾಡಿದ ತಕ್ಷಣ ಒಂದು ಬುಕ್, ಮೇ ಬಿ ನಾನು ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊಳ್ತೀನಿ ನಿಮ್ಗೆಲ್ಲರಿಗೂ ಕೂಡ. ಈಗ ಬುಕ್ ನಿಮ್ಗೆ ಓಪನ್ ಮಾಡಿದ ತಕ್ಷಣ ಒಂದು ಸೈಡ್ ಬಂದು ನಿಮ್ಗೆ ಆಕ್ಚುಲ್ ಆಗಿ ಖಾಲಿ ಇರಬೇಕು, ಇನ್ನೊಂದು ಸೈಡ್ ಖಾಲಿ ಇರಲಿ. ಸೊ ಒಂದು ಸೈಡ್ ಏನ್ ಬರ್ಕೊಳ್ಳಿ, ಇನ್ನರ್ ಲೈಫ್ ಅಂತ ಬರ್ಕೊಳ್ಳಿ. ಏನ್ ಹೇಳಿ, ಇನ್ನರ್ ಲೈಫ್ ಅಂತ ಬರ್ಕೊಳ್ಳಿ. ಇನ್ನರ್ ಲೈಫ್ ಅಂತ ಬರ್ಕೊಳ್ಳಿ. ಒಂದು ಪೇಜ್ ಅಲ್ಲಿ ಪೂರ್ತಿ ಮೇಲೆ ಹೆಡ್ಡಿಂಗ್ ಅಲ್ಲಿ ಇನ್ನರ್ ಲೈಫ್ ಅಂತ ಬರ್ಕೊಂಡು ಈ ನಂಬರ್ಗಳನ್ನ ಬರ್ಕೊಂಡು, ಅದಾದ್ಮೇಲೆ ಔಟರ್ ಲೈಫ್ ಅಂತ ಬರ್ಕೊಂಡು ಇನ್ನೊಂದು ಸೈಡ್, ಇನ್ನೊಂದು ಹಾಳೆಯಲ್ಲಿ ಇನ್ನೊಂದು ಪೇಜ್ ಅಲ್ಲಿ ಔಟರ್ ಲೈಫ್ ಅಂತ ಬರ್ಕೊಂಡು ಈ ನಂಬರ್ಗಳನ್ನ ಬರ್ಕೊಳ್ಳಿ. ಓಕೆ, ಅದರ ಕೆಳಗಡೆ ಒಂದು ಸ್ಟೇಟ್ಮೆಂಟ್ ಅನ್ನ ಬರ್ಕೊಳ್ಳಿ. ಹಾಗೇನೆ ಆ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಯಾವುದನ್ನ ನಾವು ಈಸಿಯಾಗಿ ಒಬ್ಬರ ಹತ್ರ ಹಂಚ್ಕೊಳ್ಳೋದಕ್ಕಾಗುತ್ತೋ, ಯಾವುದನ್ನ ನಾವು ಒಬ್ಬರ ಹತ್ರ ಈಸಿಯಾಗಿ ಹಂಚ್ಕೊಳ್ಳೋದಕ್ಕಾಗುತ್ತೋ, ಓಕೆ, ಅದು ಬಂದು ಔಟರ್ ಲೈಫ್ ಅಂತ ಅರ್ಥ. ಯಾವುದನ್ನ ನಾವು ಈಸಿಯಾಗಿ ಒಬ್ಬರ ಹತ್ರ ಹಂಚ್ಕೊಳ್ಳೋದಕ್ಕಾಗೋದಿಲ್ವೋ ಅದನ್ನ ನಾವು ಇನ್ನರ್ ಲೈಫ್ ಅಂತ ಕರಿತೀವಿ. ಯಾವುದನ್ನ ನಾವು ಈಸಿಯಾಗಿ ಹಂಚ್ಕೊಳ್ಳೋದಕ್ಕಾಗೋದಿಲ್ವೋ ಅದನ್ನ ನಾವು ಇನ್ನರ್ ಲೈಫ್ ಅಂತ ಕರಿತೀವಿ. ಯಾವುದನ್ನ ನಾವು ಒಬ್ಬರ ಹತ್ರ ಈಸಿಯಾಗಿ ಹಂಚ್ಕೊಳ್ಳೋದಕ್ಕಾಗುತ್ತೋ ಅದನ್ನ ನಾವು ಔಟರ್ ಲೈಫ್ ಅಂತ ಕರಿತೀವಿ. ಓಕೆ, ಈಗ ಇನ್ನರ್ ಲೈಫ್ ಪಾಯಿಂಟ್ಸ್ ಗಳನ್ನ ಬರ್ಕೊಳ್ಳಿ. 1, 2, 3, 4, 5 ಅಂತ ಪಾಯಿಂಟ್ಸ್ ಅಲ್ಲಿ ಬರ್ಕೊಳ್ಳಿ. ಈಗ ಒಂದು 10-15 ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ಈಗ. ಓಕೆ, ಪಾಯಿಂಟ್ ನಂಬರ್ 1 ಇನ್ನರ್ ಲೈಫ್ಗೆ ಇದು. ಪಾಯಿಂಟ್ ನಂಬರ್ 1 ಏನು ಅಂತಂದ್ರೆ, ಇವರು ಸ್ವಲ್ಪ ಸಾಫ್ಟ್ ನೇಚರ್ ಇರುವಂತ ವ್ಯಕ್ತಿಗಳು, ಸಾಫ್ಟ್ ನೇಚರ್ಸ್, ಮೃದು ಸ್ವಭಾವವಿರುವಂತ ವ್ಯಕ್ತಿಗಳು. ಇದು ಹೆಣ್ಣಾಗ್ಲಿ ಗಂಡಾಗ್ಲಿ ಸೇಮೆ, ಓಕೆ, ಬೇರೆ ಬೇರೆ ಅಲ್ಲ. ಪಾಯಿಂಟ್ ನಂಬರ್ 2, ಇವರು ಒಬ್ರನ್ನ ಈಸಿಯಾಗಿ ನಂಬುತ್ತಾರೆ. ಈಸಿಯಾಗಿ ಒಬ್ರನ್ನ ಇವರು ನಂಬುತ್ತಾರೆ. ಪಾಯಿಂಟ್ ನಂಬರ್ 3, ಇವರು ಯಾವಾಗ್ಲೂ ಖುಷಿ ಸಂತೋಷವಾಗಿ ಇರಬೇಕು ಅಂತ ಅನ್ಕೊಳ್ತಾರೆ. ಪಾಯಿಂಟ್ ನಂಬರ್ 4, ಇವರು ಒಬ್ಬರನ್ನ ಈಸಿಯಾಗಿ ನಂಬುತ್ತಾರೆ. ಪಾಯಿಂಟ್ ನಂಬರ್ 5, ಇವರು ಹೆಚ್ಚು ಹೊರಗಡೆ ಪ್ರಯಾಣಗಳನ್ನ ಮಾಡೋದಕ್ಕೆ ಆಸಕ್ತಿಗಳನ್ನ ಹೊಂದಿರ್ತಾರೆ. ಟ್ರಾವೆಲ್ ಮಾಡಬೇಕು, ಹೊರಗಡೆ ಓಡಾಡಬೇಕು, ಸುತ್ತಾಡಬೇಕು ಅನ್ನೋ ಒಂದು ಆಲೋಚನೆಯನ್ನ ಹೊಂದಿರ್ತಾರೆ ವ್ಯಕ್ತಿಗಳು. ಪಾಯಿಂಟ್ ನಂಬರ್ 6, ಇವ್ರಿಗೆ ಹೆಚ್ಚು ಸಿನಿಮಾ, ಪಾರ್ಟಿ, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಮೇಲೆ ಆಸಕ್ತಿಗಳನ್ನ ಹೊಂದಿರ್ತಾರೆ. ಪಾಯಿಂಟ್ ನಂಬರ್ 7, ಪ್ರೀತಿ ಪ್ರೇಮದ ಮೇಲೆ ಹೆಚ್ಚು ಆಸಕ್ತಿಗಳನ್ನ ಹೊಂದಿರ್ತಾರೆ. ಲವ್ ಅನ್ನೋದ್ರ ಮೇಲೆ ಅವರಿಗೆ ಆಸಕ್ತಿ ಇರುತ್ತೆ. ಪಾಯಿಂಟ್ ನಂಬರ್ 8, ಇವ್ರಿಗೆ ಸೆಕ್ಸುಯಲ್ ಇಂಟ್ರೆಸ್ಟ್ ಅನ್ನೋದು ಇರುತ್ತೆ. ಪಾಯಿಂಟ್ ನಂಬರ್ 9,
ಆಧ್ಯಾತ್ಮಿಕ ಜೀವನದ ಮೇಲೆ ಆಸಕ್ತಿ ಇರುತ್ತೆ, ಸ್ಪಿರಿಚುವಲ್ ಲೈಫ್ ಮೇಲೆ ಆಸಕ್ತಿ ಇರುತ್ತೆ. ಆಧ್ಯಾತ್ಮಿಕ ಜೀವನದ ಮೇಲೆ ಹೆಚ್ಚು ಆಸಕ್ತಿ ಇರುತ್ತೆ ಅಥವಾ ಸ್ಪಿರಿಚುವಲ್ ಲೈಫ್ ಮೇಲೆ ಆಸಕ್ತಿಗಳನ್ನ ಹೊಂದಿರ್ತಾರೆ. ಓಕೆ, ಪಾಯಿಂಟ್ ನಂಬರ್ 10, ಇವರು ಲಕ್ ಮೇಲೆ ತುಂಬಾ ನಂಬಿಕೆಯನ್ನು ಇಟ್ಟಿರ್ತಾರೆ. ಲಕ್ ಅನ್ನೋದ್ರ ಮೇಲೆ ಇವರಿಗೆ ಹೆಚ್ಚು ಆಸಕ್ತಿ ಅನ್ನೋದು ಇರುತ್ತೆ. ಅದೃಷ್ಟದ ಮೇಲೆ ಆಸಕ್ತಿ, ಅದೃಷ್ಟವನ್ನ ನಂಬುವಂತವ್ರು. ಪಾಯಿಂಟ್ ನಂಬರ್ 11, ಕಷ್ಟ ಪಡೋದಕ್ಕೆ ಇವರು ಹೆಚ್ಚು ಆಸಕ್ತಿಗಳನ್ನ ಇರೋದಿಲ್ಲ. ಕಷ್ಟ ಪಡೋದ್ರ ಮೇಲೆ ಹೆಚ್ಚು ಆಸಕ್ತಿ ಅನ್ನೋದಿರಲ್ಲ. ಸ್ಮಾರ್ಟ್ ವರ್ಕ್ ಮೇಲೆ ಆಸಕ್ತಿ ಜಾಸ್ತಿ. ಸ್ಮಾರ್ಟ್ ವರ್ಕ್ ಮೇಲೆ ಆಸಕ್ತಿ ಜಾಸ್ತಿ. ಓಕೆ, ಪಾಯಿಂಟ್ ನಂಬರ್ 12, ಹೆಚ್ಚು ದೈವ ನಂಬಿಕೆ ಇವರಿಗೆ ಇರುತ್ತೆ. ಪಾಯಿಂಟ್ ನಂಬರ್ 13, ಹಂಚಿಕೊಳ್ಳುವಂತ ಸ್ವಭಾವಗಳನ್ನು ಹೊಂದಿರ್ತಾರೆ. ಹಂಚಿಕೊಳ್ಳುವಂತ ಸ್ವಭಾವ. ಇವಾಗ ನೀವು ಕೇಳ್ಬೋದು ಪ್ರಶ್ನೆ, ಏನ್ ಸರಿ ಯಾವ್ದನ್ನ ಹಂಚ್ಕೊಳ್ಳೋದಕ್ಕೆ ಆಗೋದಿಲ್ವೋ ಅದು ಇನ್ನರ್ ಲೈಫ್ ಅಂದ್ರಿ, ಮತ್ತೆ ಹಂಚ್ಕೊಳ್ಳೋ ಸ್ವಭಾವ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ. ಅದ್ರ ಅರ್ಥ ಏನು ಅಂತಂದ್ರೆ, ಯಾವುದನ್ನು ಕೂಡ ಇವರು ರಹಸ್ಯವಾಗಿ ಇಟ್ಕೊಳ್ಳಲ್ಲ ಅಂತ ಅರ್ಥ. ಎಲ್ಲರ ಹತ್ರನು ಕೂಡ ಓಪನ್ ಬುಕ್ ತರ ಎಲ್ಲಾ ವಿಚಾರಗಳನ್ನ ಹೇಳ್ಕೊಳ್ಳುವಂತವ್ರು ಆಗಿರ್ತಾರೆ ಅಂತ ಅರ್ಥ. ಓಕೆ, ಇವಾಗ ಹೇಳಿದ ಅರ್ಥ ಅಂದ್ರೆ ಈಸಿಯಾಗಿ ಹಂಚ್ಕೊಳ್ತಾರೆ ಎಲ್ಲ ವಿಚಾರವನ್ನ ಅಂತ ಹೇಳಿದ್ನಲ್ಲ, ಅದ್ರದ ಅರ್ಥ ನಾನು ಹೇಳಿದ್ದು. ಓಕೆ, ಮತ್ತೆ ಹೆಚ್ಚು ಆರೋಗ್ಯದ ಮೇಲೆ ಗಮನ ಇರುತ್ತೆ. ಆರೋಗ್ಯವಾಗಿರ್ಬೇಕು ಅನ್ನೋ ಒಂದು ಗಮನವನ್ನ ಇಟ್ಟಿರ್ತಾರೆ. ಇದು ಎಷ್ಟನೇ ಪಾಯಿಂಟ್? ಇದು 14. ಎಷ್ಟು ಪಾಯಿಂಟ್ ಬರ್ಕೊಂಡಿದ್ದೀರಾ ಈಗ? 14. 15th ಪಾಯಿಂಟ್. 15ನೇ ಪಾಯಿಂಟ್ ಏನು ಅಂತಂದ್ರೆ, ಇವರು ಬಂದು ಈ ಲಕ್ಸುರಿ ಐಟಮ್ಸ್ ಅಂತ ತಗೋಬಹುದು, ಮೊಬೈಲ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಇದ್ರ ಮೇಲೆ ಹೆಚ್ಚು ಆಸಕ್ತಿಗಳನ್ನ ಹೊಂದಿರ್ತಾರೆ. ಅದು ನಮಗೆ ಉಪಯೋಗ ಆಗುತ್ತೋ ಇಲ್ವೋ, ಬೇಕು ನಮಗೆ, ತುಂಬಾ ಅಂದವಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ, ಇದು ಬೇಕು ಬೇಕು ಆತರ. ಓಕೆ, ಓಕೆನಾ? ಸೊ ಇದಿಷ್ಟು 15 ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿ ಇಟ್ಕೊಂಡಿರಿ. ಈಗ ಔಟರ್ ಲೈಫ್. ಯಾರಾದ್ರೂ ರಿಪೀಟರ್ಸ್ ಇದ್ದು ನಾನು ಯಾವ್ದಾನ ಪಾಯಿಂಟ್ಸ್ ಇಲ್ಲಿ ಬಿಟ್ಟಿದ್ರೆ ಹೇಳ್ಬೋದು, ಮರ್ತಿದ್ರೆ. ಯಾಕೆ ನಾನು ಕೆಲವೊಂದ್ಸರಿ ಮರೆಯೋ ಸಾಧ್ಯತೆಗಳಿದೆ, ಸೊ ಅದಕ್ಕೋಸ್ಕರ ಕೇಳ್ತೇನೆ. ರೈಟ್, ಔಟರ್ ಲೈಫ್. ಹಣಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಇನ್ನರ್ ಲೈಫ್. ಹೌದು, ಕರೆಕ್ಟ್. ಇನ್ನರ್ ಲೈಫ್ ಹಣಕ್ಕೆ ಬಹಳ ಇಂಪಾರ್ಟೆನ್ಸ್ ಅನ್ನ ಕೊಡೋದಿಲ್ಲ. ಥ್ಯಾಂಕ್ ಯು ಮೇಡಮ್. ಓಕೆ, ಹಣಕ್ಕೆ ಜಾಸ್ತಿ ಮುಖ್ಯಸ್ಥೆಯನ್ನ ಕೊಡೋದಿಲ್ಲ. ಇವರು ಜಾಸ್ತಿ ಇದನ್ನು ಬರ್ಕೋಬಹುದು, ಜಾಸ್ತಿ ಬಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಅನ್ನೋದ್ರ ಮೇಲೆ ಹೆಚ್ಚು ಆಸಕ್ತಿ ಅನ್ನೋದಿರುತ್ತೆ. ಫ್ರೆಂಡ್ಸ್, ಫ್ಯಾಮಿಲಿ ಅಂತೇಳಿ ತುಂಬಾ ಬಳಗಗಳನ್ನ ಇಟ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ತೋರಿಸುತ್ತೆ. ರೈಟ್, ಈಗ ಔಟರ್ ಲೈಫ್. ಔಟರ್ ಲೈಫ್ ಏನು ಅಂತಂದ್ರೆ ಇದ್ರ ಎಕ್ಸಾಕ್ಟ್ ಆಪೋಸಿಟ್ ಔಟರ್ ಲೈಫ್. ಈಗ ಪಾಯಿಂಟ್ ನಂಬರ್ 1 ಏನು, ಅದಕ್ಕೆ ಇದು ಆಪೋಸಿಟ್. ಸೊ ಏನೇನೆಲ್ಲ ನಾನು ಕೊಟ್ಟಿದ್ದೀನೋ ಅದಕ್ಕೆ ಇದು ಆಪೋಸಿಟ್ ಆಗಿ ಕೆಲಸ ಮಾಡುತ್ತೆ. ಈಗ ಸುಮ್ಮನೆ ನಾನು ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ, ನೀವು ಆಮೇಲೆ ಏನ್ ಮಾಡಿ ಬರ್ಕೊಂಡು ನನಗೆ ಫೋಟೋ ಕಳಿಸಿದೆ. ಓಕೆ, ನಾನೀಗ ಫಾಸ್ಟ್ ಆಗಿ ಹೇಳ್ತೀನಿ. ಅಂದ್ರೆ ಇವಾಗ ನೋಡಿ, ಉದಾಹರಣೆಗೆ ಇದರಲ್ಲಿ ಮೇಡಮ್ ಹೇಳಿದ್ರು ಹಣಕ್ಕೆ ಜಾಸ್ತಿ ಮುಖ್ಯಸ್ಥೆಯನ್ನ ಕೊಡೋದಿಲ್ಲ ಅಂತ ಹೇಳಿದ್ವಿ. ಅಲ್ಲಿ ನಾವು ಹಣಕ್ಕೆ ಜಾಸ್ತಿ ಮುಖ್ಯಸ್ಥೆಯನ್ನ ಕೊಡ್ತಾರೆ ಅಂತ ಅರ್ಥ.
ಇಲ್ಲಿ ನಾವು ಹಣಕ್ಕೆ ಜಾಸ್ತಿ ಮುಖ್ಯಸ್ಥೆಯನ್ನ ಕೊಡೋದ್ರಿಂದ ಹಣ, ಆಸ್ತಿ, ಅಂತಸ್ತು, ಅಧಿಕಾರಗಳಿಗೆ ಜಾಸ್ತಿ ಮುಖ್ಯಸ್ಥೆಯನ್ನ ಕೊಡ್ತಾರೆ. ಇಲ್ಲಿ ಇವರಿಗೆ ಪ್ರೀತಿ ಪ್ರೇಮದ ಮೇಲೆ ಆಸಕ್ತಿ ಇರೋದಿಲ್ಲ, ಸಿನಿಮಾ ಪಾರ್ಟಿ ಎಂಜಾಯ್ಮೆಂಟ್ ಮೇಲೆ ಆಸಕ್ತಿ ಇರೋದಿಲ್ಲ, ಸೆಕ್ಷುವಲ್ ಲೈಫ್ ಮೇಲೆ ಆಸಕ್ತಿ ಇರೋದಿಲ್ಲ, ಆಧ್ಯಾತ್ಮಿಕ ಜೀವನದ ಮೇಲೆ ಆಸಕ್ತಿಯನ್ನ ಹೊಂದಿರೋದಿಲ್ಲ, ದಾನ ಧರ್ಮದ ಮೇಲೆ ಹೆಚ್ಚು ಆಸಕ್ತಿಗಳನ್ನ ಹೊಂದಿರೋದಿಲ್ಲ, ಮತ್ತೆ ಯಾವುದನ್ನು ಕೂಡ ಇವರು ಲಕ್ ಇಂದಾನೋ ಈಸಿ ಆಗೋ ಸ್ಮಾರ್ಟ್ ವರ್ಕ್ ಇಂದಾನೋ ಸಂಪಾದನೆ ಮಾಡೋದನ್ನ ಇವರು ಬಯಸೋದಿಲ್ಲ ಅಂತ ಅರ್ಥ. ಸೊ ಇಲ್ಲಿ ಏನು ನಾನು 15-16 ಪಾಯಿಂಟ್ ನೀವು ಬರ್ಕೊಂಡಿದ್ದೀರಲ್ಲ, ಅದನ್ನ ಹಾಗೆ ಆಪೋಸಿಟ್ ಆಗಿ ಅಲ್ಲಿ ಇಲ್ಲ ಹೇಳ್ಬೇಕಾ? ಬೇಡ ಸರ್. ಬೇಡ ಅಲ್ವಾ? ಈಸಿ ಅಲ್ವಾ? ಇದಕ್ಕೆ ಏನ್ ಬರ್ಕೊಂಡಿದ್ರೋ ಅದಕ್ಕೆ ಆಪೋಸಿಟ್ ಆಗಿ ಅಲ್ಲಿ ಬರ್ಕೊಳ್ಳಿ. ಓಕೆ, ರೈಟ್. ಓಕೆ. ಈಗ ಆ 12 ಭಾವಗಳನ್ನ ನಾವೇನ್ ಮಾಡಿದೀವಿ ಇಲ್ಲಿ 3 ಭಾಗಗಳಾಗಿ ಮಾಡಿದೀವಿ. ಇದು ಹೊಸದಲ್ಲ, ಆಕ್ಚುಲ್ ಆಗಿ ಇದನ್ನ ತ್ರಿಕೋಣ ಭಾವಗಳು ಅಂತ ಕರಿತೀವಿ. ನೀವೆಲ್ಲರೂ ಕೂಡ ಇದನ್ನ ನೀವು ನೋಡಿರ್ತೀರಾ, ಉಪಯೋಗಿಸ್ತಾ ಇರ್ತೀರಾ ಟ್ರೆಡಿಷನಲ್ ಅಸ್ಟ್ರಾಲಜಿಲಿ. ಸೊ ಅದನ್ನ ಇಲ್ಲೂ ಕೂಡ ನಾವಿಲ್ಲಿ ಅಪ್ಲೈ ಮಾಡಿದೀವಿ. ಸೊ ಇವಾಗ 1, 3, 5, 7, 9 ಮತ್ತು 11 ನಾವು 2 ಭಾಗಗಳಾಗಿ ಮಾಡ್ತೀವಿ. ಮೊದಲನೇ ಭಾಗ ಅದರಲ್ಲಿ ಧರ್ಮ ತ್ರಿಕೋಣ ಭಾವಗಳು ಅಂತ ಕರಿತೀವಿ, 1, 5, 9. ಹಾಗೆ ಕಾಮ ತ್ರಿಕೋಣ ಭಾವಗಳು ಅಂತ ಕರಿತೀವಿ, 3, 7, 11. 2, 6 ಮತ್ತು 10 ನಾವು ಅರ್ಥ ತ್ರಿಕೋಣ ಭಾವಗಳು ಅಥವಾ ಕರ್ಮ ತ್ರಿಕೋಣ ಭಾವಗಳು ಅಂತ ಕರಿತೀವಿ. ಈ 4, 8, 12 ಮೋಕ್ಷ ತ್ರಿಕೋಣ ಭಾವಗಳು ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿಂದ ಇವಾಗ ನೆಕ್ಸ್ಟ್ ಏನು ಅಂತಂದ್ರೆ ಒಂದೊಂದೇ ಭಾವದ ಕಾರಕತ್ವಗಳನ್ನು ನಾವು ಅರ್ಥ ಮಾಡ್ತೀವಿ. ಸೊ ಇವಾಗ ನಾನಿಲ್ಲಿ 2 ತರ ವಿಚಾರಕಗಳನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನ್ 2 ತರ ವಿಚಾರಕಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ? ಇನ್ನರ್ ಲೈಫ್, ಔಟರ್ ಲೈಫ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ರೀತಿನೇ ಪ್ರತಿಯೊಂದು ಭಾವದಲ್ಲೂ ಕೂಡ ಇನ್ನರ್ ಕಾರಕತ್ವಗಳು ಮತ್ತು ಔಟರ್ ಕಾರಕತ್ವಗಳು ಅನ್ನೋದು ಇದೆ. ಪ್ರತಿಯೊಂದು ಭಾವದಲ್ಲೂ ಕೂಡ ಇದೆ. ನಿಮಗೆ ಕೊಟ್ಟಿರುವಂತ PDF ಅಲ್ಲಿ ಇಲ್ಲ, ಬಟ್ ಆದ್ರೆ ಇದೇ ವಿಚಾರಕಗಳನ್ನ ನಮ್ಮ ಆಪ್ ಅಲ್ಲಿ ಕೊಟ್ಟಿದ್ದೀನಿ. ನಮ್ಮ ಆಪ್ ಅಲ್ಲಿ ಇರುವಂತ ವಿಚಾರಕವನ್ನೇ ನಾನು ಇಲ್ಲಿ ಹಾಕಿರುವಂತ. ನಿಮಗೆ ಇದು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಹಾರೋಸ್ಕೋಪ್ ಅಲ್ಲಿ ನಾನು ಯಾವ್ದಾದ್ರು ಒಂದು ಜಾತಕವನ್ನು ತಗೊಳ್ತಾ ಇದ್ದೀನಿ ಈಗ. ಸೊ ಇಲ್ಲಿ ನೀವು ಕಸ್ಪಲ್ ಸಿಗ್ನಿಫಿಕೇಟರ್ಸ್ಗೆ ಬಂದ್ರೆ, ಓಕೆ, ಕಸ್ಪಲ್ ಸಿಗ್ನಿಫಿಕೇಟರ್ಸ್ಗೆ ಬಂದಾಗ ನೀವೀಗ ಯಾವ್ದಾದ್ರು ಒಂದು ಗ್ರಹದ ಮೇಲೆ ನೀವು ಪ್ರೆಸ್ ಮಾಡಿದ ತಕ್ಷಣನೇ ಹೀಗೆ ನಿಮ್ಗೆ ಅದರ ಕಾರಕತ್ವಗಳು ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇನ್ನರ್ಗೆ 40%, ಔಟರ್ಗೆ 60% ಫೇವರಬಲ್ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಇದರ ಅರ್ಥ ಏನ್ ನೋಡಿ, ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದೀನಿ, ಇನ್ ಯೋರ್ ಹಾರೋಸ್ಕೋಪ್ ಪ್ಲಾನೆಟ್ ಸನ್ ಇಸ್ ಕನೆಕ್ಟೆಡ್ ಟು ಹೌಸಸ್ 2, 4, 6. ದಿಸ್ ಈಸ್ 40% ಫೇವರಬಲ್ ಫಾರ್ ಇನ್ನರ್ ಅಂಡ್ 60% ಫೇವರಬಲ್ ಫಾರ್ ಔಟರ್ ಕಾರಕಾಸ್ ಅಂತ ಕೊಟ್ಟಿದೆ. ಅಂದ್ರೆ ಇದರ ಅರ್ಥ ಏನು? ನಿಮ್ಮ ಜಾತಕದಲ್ಲಿ ಸೂರ್ಯ ಗ್ರಹ 2, 4, 6ಕ್ಕೆ ಕನೆಕ್ಟಿವಿಟಿ ಇರುವುದರಿಂದ ಈ ಭಾವಗಳು ನಿಮಗೆ 40% ಅಷ್ಟು ಇನ್ನರ್ ಕಾರಕತ್ವಗಳನ್ನ ಕೊಡುತ್ತೆ ಮತ್ತು 60% ಅಷ್ಟು ಔಟರ್ ಕಾರಕತ್ವಗಳನ್ನ ಕೊಡುತ್ತೆ ಅನ್ನೋದನ್ನ ಹೇಳಿದೆ. ಗುರುಜಿ ಹೇಗೆ ಓಪನ್ ಮಾಡೋದು ಅದನ್ನ ಎಕ್ಸಾಕ್ಟ್ಲಿ? ಅದು ಕಸ್ಪಲ್ ಸಿಗ್ನಿಫಿಕೇಟರ್ ಹೋಗ್ಬಿಟ್ಟು ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಹೋಗಿ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ನಲ್ಲಿ ನೀವು ಯಾವುದೇ ಒಂದು ಪ್ಲಾನೆಟ್ ಗೆ ಪ್ರೆಸ್ ಮಾಡಿದ್ರೆ ಬಂದ್ಬಿಡುತ್ತೆ ಸರ್. ಬರೀ ಪ್ಲಾನೆಟ್ ಗೆ ಮಾತ್ರ ಅಲ್ಲ, ಈಗ ಭಾವಗಳಲ್ಲಿ ಈಗ ನಾವು ನೋಡ್ತಾ ಇರೋದು ಭಾವ ಕಾರಕತ್ವಗಳು. ಇಲ್ಲಿ ಭಾವ ಸಿಗ್ನಿಫಿಕೇಟರ್ಸ್ ಗಳಲ್ಲಿ, ಈ ಭಾವ ಸಿಗ್ನಿಫಿಕೇಟರ್ಸ್ ಗಳಲ್ಲಿ ಈ ಬುಧ ಗ್ರಹ ಇದನ್ನ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ. ಇದ್ರಲ್ಲಿ ನೀವು ಎಲ್ಲಿ ಪ್ರೆಸ್ ಮಾಡೋದು ಸರಿನೇ. ಈಗ ನಾನು ಈಗ ಸುಮ್ಮನೆ ಇಲ್ಲಿ ಬುಧ 1, 3, 7, 11 ಅನ್ನೋದನ್ನ ಪ್ರೆಸ್ ಮಾಡ್ತಾ ಇದ್ದೀನಿ, ಓಪನ್ ಆಗುತ್ತೆ. ಹೋಗ್ಲಿ, ಬೇಡ ನನಗೆ ಇಲ್ಲಿ ಕೇತುನ್ ಟಚ್ ಮಾಡ್ತಾ ಇದೀನಿ, ಈಗ ಟಚ್ ಮಾಡಿದ್ರು ಓಪನ್ ಆಗುತ್ತೆ. ಓಕೆ, ಬೇಡ ನನಗೆ ಇವಾಗ ಇಲ್ಲಿ ಎಫೆಕ್ಟಿವ್ ಲಿಂಕ್ಸ್ ನ ಟಚ್ ಮಾಡ್ತೀನಿ, ಅದು ಕೂಡ ಓಪನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಬುಧ ಕಸ್ಪಲ್ ಸಬ್ಲಾಡ್ ಆಗಿ ಬಂದು ಕೇತುವಿನ ನಕ್ಷತ್ರದಲ್ಲಿ ಇದು ಚಂದ್ರನ ಸಬ್ಬಲ್ಲಿ ಇದೆ. ಸೊ ಇವಾಗ ನೀವು ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ತೋರಿಸ್ತಾ ಇರೋದೇನು, ನಿಮ್ಮ ಜಾತಕದಲ್ಲಿ ಮೊದಲನೇ ಭಾವ 1, 3, 7 ಮತ್ತು 11ಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ 70% ಅಷ್ಟು
ಇನ್ನರ್ ಕಾರಕತ್ವಗಳನ್ನ ಕೊಟ್ಟು 30% ಅಷ್ಟು ಔಟರ್ ಕಾರಕತ್ವಗಳನ್ನ ಕೊಡುತ್ತೆ ಅನ್ನೋದನ್ನ ತೋರಿಸ್ತಾರೆ. ಓಕೆ, ಇಲ್ಲಿ ಏನಿದೆಯೋ ಅದನ್ನೇ ನಾನಿಲ್ಲಿ ಕೊಟ್ಟಿರುವಂತದ್ದು. ಸೊ ನಿಮ್ಗೆ ಏನು ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲೇ ಆಪ್ ಅಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಓಕೆನಾ? ಸೊ ಇಲ್ಲಿ ನಾನು ನಿಮ್ಗೆ ಇನ್ನೂ ಡೀಟೇಲ್ ಆಗಿ ತೋರಿಸಿಲ್ಲ, ಬಟ್ ಇಲ್ಲಿ ಡೀಟೇಲ್ ಆಗಿದೆ. ಈಗ ನೋಡಿ, ಬುಧ ಸಬ್ಲಾಡ್ ಆಗಿ ಬಂದಿದೆ, ಕೇತುವಿನ ನಕ್ಷತ್ರ ಚಂದ್ರನ ಸಬ್ಬಲ್ಲಿ ಇದೆ. ಅದೇ ವಿಚಾರಕಗಳನ್ನ ನೀವು ಇಲ್ಲಿ ಟಚ್ ಮಾಡಿದ್ರೆ ಬುಧ ಲಗ್ನ ಭಾವಕ್ಕೆ ಕಸ್ಪಲ್ ಸಬ್ಲಾಡ್ ಆಗಿ ಬಂದಿರೋದ್ರಿಂದ ಯಾವ ರೀತಿಯಾಗಿರುವಂತ ಫಲ ಕೊಡುತ್ತೆ, ಕೇತು ಸ್ಟಾರ್ ಲಾರ್ಡ್ ಆಗಿ ಮತ್ತು ಸಬ್ಲಾರ್ಡ್ ಆಗಿ ಬಂದಿರೋದ್ರಿಂದ ಅದು ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ ಅನ್ನೋದನ್ನ ತೋರಿಸುತ್ತೆ. ಅದಾದ್ಮೇಲೆ ಅದರ ಎಫೆಕ್ಟಿವ್ ಲಿಂಕ್ಸ್ ಅನ್ನು ತೋರಿಸುತ್ತೆ. ಓಕೆ, ಸೊ ಅಂದ್ರೆ ಎಫೆಕ್ಟಿವ್ ಲಿಂಕ್ಸ್ ಅನ್ನ ತೋರಿಸಿ ಅದಾದ್ಮೇಲೆ ಅದರ ಕಾರಕತ್ವಗಳನ್ನ ಇಲ್ಲಿ ತೋರಿಸುತ್ತೆ. ರೈಟ್. ಸೊ ಈಗ ಇಲ್ಲಿ ನೋಡಿ, ನೀವು ಝೂಮ್ ಮಾಡ್ತೀನಿ, ಅಲ್ಲೊಂದು ಟೇಬಲ್ ಕೂಡ ಕೊಟ್ಟಿದ್ದೀನಿ. ಆ ಟೇಬಲ್ ಅನ್ನ ನಾನು ಝೂಮ್ ಮಾಡಿ ಆಮೇಲೆ ನಿಮ್ಗೆ ಇದನ್ನ ತೋರಿಸ್ತೀನಿ. ಓಕೆ, ಹೋಪ್ ನಿಮ್ಮೆಲ್ಲರಿಗೂ ಕೂಡ ನಾನು ಝೂಮ್ ಮಾಡಿರೋದು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸಪೋಸ್ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ರೆ ನೀವೇ ಅದರಲ್ಲಿ ಝೂಮ್ ಮಾಡ್ಕೊಬಿಡಿ. ಓಕೆ, ಈಸಿ ಆಗಿರುತ್ತೆ. ಓಕೆ, ಸೊ ಇವಾಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಲವೊಂದು ವಿಚಾರಕಗಳನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಕಾಂಬಿನೇಷನ್ಸ್ ನ ಬಂದು ಓಕೆ 1, 3, 7 ಮತ್ತು 11, ಅಥವಾ 1, 3, 1, 7, 1, 11, ಅಥವಾ 3, 7, 3, 11, 7, 11, 1, 3, 7, 3, 1, 3, 7, 11. ಸೊ ಈ ತರ ಭಾವಗಳು ಎಲ್ಲ ಇಲ್ಲೇನೇನೆಲ್ಲ ಭಾವಗಳಿದೆಯೋ ಅದಷ್ಟನ್ನು ತಗೊಳ್ಳಿ. ಓಕೆ, ಇದಿಷ್ಟು ಕೂಡ ಆಕ್ಚುಲ್ ಆಗಿ ಇನ್ನರ್ ಕಾರಕತ್ವಗಳನ್ನ 70% ಕೊಟ್ಟು 30% ಅಷ್ಟು ಅನ್ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಅನ್ಫೇವರಬಲ್ ರಿಸಲ್ಟ್ ಅಂದ್ರೆ 30% ಔಟರ್ ಕಾರಕಗಳನ್ನ ಆಕ್ಟಿವೇಟ್ ಮಾಡುತ್ತೆ ಅಂತ ಅರ್ಥ. ಇನ್ನರ್ ಕಾರಕಗಳನ್ನ 70% ಅಷ್ಟು ಕಡಿಮೆ ಮಾಡುತ್ತೆ. ಸೊ ಏನನ್ನ ಕಡಿಮೆ ಮಾಡುತ್ತೆ ಅನ್ನೋದು ಅರ್ಥ. ಸೊ ಇದು ಯಾವ್ಯಾವ ಭಾವಗಳಿಗೆ ಸೇಮ್ ರೂಲ್ ಅಪ್ಲೈ ಆಗುತ್ತೆ ಅಂತ ಕೇಳಿದ್ರೆ ನೀವು ಇಲ್ಲಿದೆ ನೋಡಿ, ಲಗ್ನ ಭಾವಕ್ಕೆ ಸೇಮ್ ರೂಲ್, 3ನೇ ಭಾವಕ್ಕೆ ಸೇಮ್ ರೂಲ್, 5ನೇ ಭಾವಕ್ಕೆ ಸೇಮ್ ರೂಲ್, 7ನೇ ಭಾವಕ್ಕೆ ಸೇಮ್ ರೂಲ್, 9ನೇ ಭಾವಕ್ಕೆ ಸೇಮ್ ರೂಲ್, 11ನೇ ಭಾವಕ್ಕೆ ಇದು ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಈಗ ಆ ಕಾರಕತ್ವಗಳು ಏನು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು ಕಾರಕತ್ವಗಳನ್ನ. ಸೊ ಇನ್ನರ್ ಕಾರಕತ್ವಗಳು ಏನೇನು? ಸೊ ಇದನ್ನ ಯಾಕೆ ಇನ್ನರು ಔಟರು ಅಂತ ಡಿವೈಡ್ ಮಾಡಿದೀವಿ ಹೇಳಿ? ಯಾಕೆ ಇದನ್ನ ಡಿವೈಡ್ ಮಾಡ್ಬೇಕಾಗಿತ್ತು ನಾವು? ಪ್ರತಿಯೊಂದು ಭಾವದಲ್ಲೂ ಕೂಡ ಇನ್ನರ್ ಔಟರ್ ಅನ್ನೋ ಕಾರಕತ್ವಗಳು ಇದೆ. ಆದ್ರೆ ಈ ರೀತಿ ಯಾರಾದ್ರೂ ಒಬ್ರು ಡಿವೈಡ್ ಮಾಡಿದಾರಾ ಇವತ್ತಿನವರೆಗೂ? ಈ ರೀತಿ ಬೇರ್ಪಡಿಸಿ ನೋಡ್ತಾರ ಫಲಗಳನ್ನ ಅಂತ ಕೇಳಿದ್ರೆ ಇಲ್ಲ. ನೀವು ಈಗಿರುವಂತ ಕರೆಂಟ್ ಕೆಪಿ ಅಸ್ಟ್ರಾಲಜರ್ಸ್, ಫೇಮಸ್ ಆಗಿರುವಂತ ಕೆಪಿ ಅಸ್ಟ್ರಾಲಜರ್ಸ್ ಯಾರಾದ್ರೂ ಆಗಿರ್ಬೋದು, ನೀವು ಅವ್ರ ಹತ್ರ ಹೋಗಿ ಈ ರೀತಿ ಯಾರಾದ್ರೂ ಕಾರಕತ್ವಗಳನ್ನ ಡಿವೈಡ್ ಮಾಡಿ ಅಥವಾ ಭಾಗಗಳನ್ನ ಮಾಡಿ ಆಗಿ ಉಪಯೋಗಿಸ್ತಾರ ಅಂತ ಕೇಳಿದ್ರೆ ಇಲ್ಲ. ಜನರಲ್ ಆಗಿ ಹೇಳ್ಬಿಡ್ತಾರೆ, ಜನರಲ್ ಟರ್ಮ್ ಆಗಿ ಹೇಳ್ಬಿಡ್ತಾರೆ. ಈಗ ಈ ಭಾವಕ್ಕೆ ಈ ಭಾವಗಳು ಕನೆಕ್ಟಿವಿಟಿ ಇದೆ ಅಂದ್ರೆ ಸರ್ ನೀವು ನೀವು ಇಟ್ ಇಸ್ ಇವಾಲ್ವ್ಡ್ ಬೈ ಯು, ದಿಸ್ ವಾಸ್ ಡನ್ ಬೈ ಮೀ ಸರ್. ಓಕೆ ಓಕೆ ಓಕೆ, ಸೊ ಈಗ ಏನಾಗತ್ತೆ ಇಲ್ಲಿ ಅಂತಂದ್ರೆ, ಒಂದು ಭಾವ ಕನೆಕ್ಟಿವಿಟಿ ಇದೆ ಅಂದ ತಕ್ಷಣನೇ ಈ ಭಾವ ಅವ್ರಿಗೆ ಏನನ್ನ ಕೊಡುತ್ತೆ, ಏನನ್ನ ಕೊಡಲ್ಲ ಅನ್ನೋದನ್ನ ಜಡ್ಜ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಈಗ ನಾನು ನಿಮ್ಮ ಹತ್ರ ನಿನ್ನೆ ಹೇಳಿದೆ, ಒಂದು ಭಾವದಲ್ಲಿ ಅಥವಾ ಒಂದು ಗ್ರಹದಲ್ಲಿ 1,00,000 ಕೋಟಿ ಕಾರಕಗಳಿದೆ. ಕರೆಕ್ಟಾ? 1,00,000 ಕೋಟಿ ಕಾರಕಗಳು ಇದೆ. ಈಗ 1,00,000 ಕೋಟಿ ಕಾರಕಗಳಲ್ಲಿ ಒಂದು ಭಾವದಲ್ಲಿ ಈ ಕಾರಕತ್ವಗಳು ಮಾತ್ರನೇ ಅವ್ರಿಗೆ ಸಿಗುತ್ತೆ, ಇದು ಸಿಗಲ್ಲ ಅನ್ನೋದನ್ನ ಹೇಳೋದಕ್ಕಾಗೋದು ಇದು ಒಂದೇ ಸಿಸ್ಟಮ್ ಅಲ್ಲಿ ಮಾತ್ರ. ಈಗ ಲಗ್ನ ಭಾವಕ್ಕೆ ಅಂತ ತಗೊಂಡಾಗ ಲಗ್ನ ಭಾವಕ್ಕೆ ಯಾವಾಗ ಸುಮ್ಮನೆ ನಾನಿಲ್ಲಿ 2, 6, 10 ಅಂತ ಬರೀತಾ ಇದ್ದೀನಿ. ಈಗ ಲಗ್ನ ಭಾವಕ್ಕೆ 2, 6, 10 ಈ ಭಾವಗಳು ಕನೆಕ್ಟಿವಿಟಿ ಆದಾಗ ಅವ್ರಿಗೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ? ನಾವೇನ್ ಮಾಡ್ತೀವಿ ಜನರಲ್ ಆಗಿ ಈ ರೀತಿ ತಮ್ ರೂಲ್ ಒಂದು ಉಪಯೋಗಿಸ್ತೀವಿ. ಓಕೆ, ಆ ತಮ್ ರೂಲ್ ಏನು ಅಂತಂದ್ರೆ ನಾನು ಇಲ್ಲಿ ಮೇಲ್ ಬರೆದಿರ್ತೀನಿ. ಓಕೆ, 1, 3, 7, 11 ಅನ್ನೋದು ಒಂದು, 2, 4, 6, 10 ಅನ್ನೋದು ಒಂದು, 5, 9 ಮತ್ತು 8, 12 ಅಂತ ಕರಿತೀವಿ. ಇದೊಂದು ತಮ್ ರೂಲ್. ಇವಾಗ ಲಗ್ನ ಭಾವಕ್ಕೆ 1, 3, 7 ಮತ್ತು 11 ಕನೆಕ್ಟಿವಿಟಿ ಆದರೆ
ಇವ್ರಿಗೆ ಯಾವ್ಯಾವ ರೀತಿಯಾಗಿರುವಂತ ಫಲಗಳು ಕೊಡುತ್ತೆ ಅಂದ್ರೆ ಈಗ ಲಗ್ನ ಭಾವಕ್ಕೆ ಮಾತ್ರನೇ ಅಂತ ತಗೊಳ್ಳೋಣ. ಈಗ ಯಾರಾದ್ರೂ ಒಬ್ರು ನಾವು ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ಇರೋದು ತುಂಬಾ ಸೂಕ್ಷ್ಮತೆ ಅನ್ನೋದು ಇಲ್ಲೇ ಇರೋದು, ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ, ಬಹಳ ಮುಖ್ಯವಾಗಿರುವಂತ ವಿಚಾರ. ಇವತ್ತಿನವರೆಗೂ ನೀವು ಯಾರ ಹತ್ರನಾದ್ರೂ KP ಜ್ಯೋತಿಷ್ಯವನ್ನ ಕಲ್ತಿರಿ, ನಿಮಗೆ ಹೇಳ್ಕೊಟ್ಟಿರುವಂತ ಎಲ್ಲರೂ ಕೂಡ ಹೇಗೆ ಹೇಳ್ಕೊಟ್ಟಿರ್ತಾರೆ ಅಂತಂದ್ರೆ, ಇವಾಗ 1, 3, 7 ಮತ್ತು 11ಕ್ಕೆ ಕನೆಕ್ಟಿವಿಟಿ ಆಗಿದೆ ಅಂತಂದ್ರೆ ಈ 1 ಅಂದ್ರೆ ಏನು, 3 ಅಂದ್ರೆ ಏನು, 7 ಅಂದ್ರೆ ಏನು, 11 ಅಂದ್ರೆ ಏನು ಅನ್ನೋದನ್ನ ಹೇಳಿರ್ತಾರೆ. ಯಾರಾದ್ರೂ ಒಬ್ರು ಟ್ರೈ ಮಾಡಿ ನೋಡೋಣ. ಈಗ ಲಗ್ನ ಭಾವಕ್ಕೆ 1, 3, 7, 11 ಕನೆಕ್ಟಿವಿಟಿ ಇದೆ, ರೈಟಾ? 7ನೇ ಭಾವಕ್ಕೂ 1, 3, 7, 11 ಕನೆಕ್ಟಿವಿಟಿ ಇದೆ. 3ನೇ ಭಾವಕ್ಕೂ 1, 3, 7, 11 ಕನೆಕ್ಟಿವಿಟಿ ಇದೆ. ಈಗ ಫಲವನ್ನ ನಾವು ವ್ಯತ್ಯಾಸ ಪಡಿಸಿ ತೋರಿಸೋದು ಹೇಗೆ? ಈಗ ನೋಡಿ 1, 3, 7, 11 ಸುಮ್ನೆ ಜನರಲ್ ಆಗಿ ನಾವು ತಗೊಳ್ತೀವಿ ಅಂದ್ರೆ 1 ಅಂದ್ರೆ ಸೆಲ್ಫ್ ಅಂತ ತಗೊಳ್ಳಿ ಸುಮ್ನೆ, 3 ಅಂದ್ರೆ ಟ್ರಾವೆಲ್ ಬ್ರದರ್ಸ್ ಅಂತ ತಗೊಳ್ಳಿ ಸುಮ್ನೆ, 7 ಅಂದ್ರೆ ವೈಫ್ ಪಾರ್ಟ್ನರ್ ಅಂತ ತಗೊಳ್ಳಿ, 11ನೇ ಭಾವ ಅಂದ್ರೆ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್. ಕರೆಕ್ಟಾ? ಏನಾದ್ರು ತಪ್ಪಾಗಿ ಹೇಳಿದೀನಾ ಇದರಲ್ಲಿ? ಕರೆಕ್ಟಾ? ರೈಟ್. ಸೊ ಹಿಂಗೆ ಹೇಳ್ಕೊಟ್ಟಿರುವಂತದ್ದು. ಈಗ 3ನೇ ಭಾವಕ್ಕೆ ಏನಾದ್ರೂ ತಗೊಂಡಾಗ 3ನೇ ಭಾವಕ್ಕೂ ಅದೇ ಫಲಗಳ ಹೇಳೋದಕ್ಕಾಗತ್ತಾ ನಾವು? ರಾಂಗ್. ಅವಾಗ ಸರಿ, 7ನೇ ಭಾವಕ್ಕೂ ಅದೇ ಫಲಗಳನ್ನ ಹೇಳೋದಕ್ಕಾಗತ್ತಾ? ರಾಂಗು. 11ನೇ ಭಾವಕ್ಕೂ ಕೂಡ ಸೇಮ್ ಗ್ರಹನೇ ಕನೆಕ್ಟಿವಿಟಿ ಇದೆ, ಬುಧ ಗ್ರಹನೇ ಕನೆಕ್ಟಿವಿಟಿ ಇದೆ. 11ನೇ ಭಾವಕ್ಕೂ ಅದೇ ಫಲನೇ ಹೇಳಕ್ಕಾಗತ್ತಾ? ಆಗಲ್ಲ. ಫಲವನ್ನ ನಾವು ಹೇಗೆ ತೀರ್ಮಾನ ಮಾಡಬೇಕು ಅಂತಂದ್ರೆ, ಈ ಲಗ್ನ ಭಾವಕ್ಕೆ ಕನೆಕ್ಟ್ ಆಗಿರುವಂತ ಈ 1, 3, 7, 11 ಲಗ್ನ ಭಾವದಲ್ಲಿರುವಂತ ಕಾರಕಗಳಿಗೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕು ನಾವು. ಈಗ ಈ 1, 3, 7, 11 ಅನ್ನೋದು ಲಗ್ನ ಭಾವಕ್ಕೆ 70% ಅಷ್ಟು ಇನ್ನರ್ ಕಾರಕತ್ವಗಳನ್ನ ಕೊಡುವುದರಿಂದ ಇವರಿಗೆ ಲಗ್ನ ಭಾವದಲ್ಲಿರುವಂತ ಕಾರಕತ್ವಗಳಿಗೆ ತೊಂದರೆ ಕೊಡುತ್ತಾ ಕೊಡಲ್ವಾ ಅನ್ನೋ ಪ್ರಶ್ನೆ ಏನಾದ್ರು ಕೇಳಿದ್ರೆ ತೊಂದರೆ ಕೊಡಲ್ಲ. ಲಗ್ನ ಭಾವದಲ್ಲಿರುವಂತ ಯಾವ ಯಾವ ಕಾರಕತ್ವಗಳಿಗೆ ಇದು ತೊಂದರೆಯನ್ನ ಕೊಡಲ್ಲ ಅಂತ ಕೇಳಿದ್ರೆ, ತಲೆಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಲ್ಲಿ ತೊಂದರೆಯನ್ನ ಕೊಡಲ್ಲ. ಫೋರ್ಹೆಡ್, ಮೆದುಳಿಗೆ ಸಂಬಂಧಪಟ್ಟಿರುವಂತ ಹಣೆ ಭಾಗಕ್ಕೆ ಏನು ತೊಂದರೆಯನ್ನ ಕೊಡಲ್ಲ. ಮೆದುಳಿಗೆ ಏನಾದ್ರೂ ಸಮಸ್ಯೆ ಕೊಡುತ್ತಾ ಕೊಡೋದಿಲ್ಲ. ಬಾಡಿ ಸ್ಟ್ರಕ್ಚರ್, ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಏನಾದ್ರೂ ತೊಂದರೆ ಕೊಡುತ್ತಾ ಕೊಡೋದಿಲ್ಲ. ಅದೇ ತರ ಸೆಲ್ಫ್ ಎಫರ್ಟ್, ಟ್ಯಾಲೆಂಟ್, ಇಂಡಿವಿಜುವಾಲಿಟಿ ಇದು ಎಲ್ಲವನ್ನ ತೊಂದರೆ ಕೊಡುತ್ತಾ ಅಂತ ಕೇಳಿದ್ರೆ ಕೊಡಲ್ಲ. ಅಂದ್ರೆ ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ ಇರುತ್ತೆ ಅನ್ನೋದನ್ನ ತೋರಿಸುತ್ತೆ, ಸೆಲ್ಫ್ ಎಫರ್ಟ್ ಅನ್ನ ತೋರಿಸುತ್ತೆ. ಅದೇ ರೀತಿನೇ ಸ್ವಂತ ಬುದ್ಧಿ, ಸ್ವಂತ ಆಲೋಚನೆಯಿಂದ ಅವನ ಕಲೆಗೆ ಸಂಬಂಧಪಟ್ಟ ಅಂದ್ರೆ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಂತಾನೆ ಅಂತ ಅರ್ಥ. ಇವನು ಮಾಡೋ ತರ ಒಂದು ಕೆಲಸ ಇನ್ನೊಬ್ಬ ಮಾಡಲ್ಲ. ಇವನಿಗಿರೋ ತರ ಅದ್ರ ಬಗ್ಗೆ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಂಡಿರೋ ತರ ಇನ್ನೊಬ್ಬ ಅರ್ಥ ಮಾಡ್ಕೊಂಡಿರಲ್ಲ ಅನ್ನೋದರ್ಥ. ಅದನ್ನ ಇಂಡಿವಿಜುವಾಲಿಟಿ ಅಂತ ಕರಿತೀವಿ, ತೋರಿಸುತ್ತೆ ಅದು. ಅದೇ ಸಮಯದಲ್ಲೇನೆ ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಚೆನ್ನಾಗಿರುತ್ತೆ. ಓಕೆ, ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಚೆನ್ನಾಗಿರುತ್ತೆ. ಮ್ಯಾನೇಜರ್ಸ್ಗೆ ಲಗ್ನ ಭಾವನ ತಗೊಳ್ತೀವಿ. ಸ್ಕಿಲ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ಸ್ಗೆ ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಚೆನ್ನಾಗಿರುತ್ತೆ. ಹೆಡ್ ಮಾಸ್ಟರ್ಸ್ ಅಥವಾ ಸೆಲ್ಫ್ ಎಫರ್ಟ್ ಇಂದ ಮಾಡುವಂತ ಯಾವುದೇ ಒಂದು ಉದ್ಯೋಗವನ್ನು ಕೂಡ ಅದು ಕೂಡ ತಗೊಳುತ್ತೆ. ಅಥವಾ ಈ ಮ್ಯಾನೇಜ್ ಮಾಡುವಂತ ಯಾವುದೇ ಒಂದು ಉದ್ಯೋಗವನ್ನ ತಗೊಂಡ್ರು ಕೂಡ ಅದು ಕೂಡ ಸಕ್ಸಸ್ಫುಲ್ ಆಗಿ ಇರುತ್ತೆ ಅನ್ನೋದು ಅರ್ಥ. ಅದು ಔಟರ್ ಕಾರಕಗಳು. ಎರಡಕ್ಕೂ ಕೂಡ ಇದು ಒಳ್ಳೇದೇನೆ, ತೊಂದರೆ ಇಲ್ಲ. ಈ 2, 4, 6, 10 ಅನ್ನೋ ಕಾಂಬಿನೇಷನ್ ಕೂಡ ಎರಡಕ್ಕೂ ಕೂಡ ಒಳ್ಳೇದೇನೆ, ಕೆಟ್ಟದೇನು ಅಲ್ಲ ಆಕ್ಚುಲಿ. ಆದ್ರೆ ಈ 8, 12 ಕಾಂಬಿನೇಷನ್ ಅನ್ನ ತಗೊಳ್ಳಿ. ಇವಾಗ 8, 12 ಮಾತ್ರನೇ ತಗೊಳ್ಳಿ. ಈ 8, 12 ಈ ತಮ್ ರೂಲ್ ಅಲ್ಲಿ ಈ 8, 12 ಮಾತ್ರನೇ ತಗೊಳ್ಳಿ. ಈಗ ಲಗ್ನ ಭಾವಕ್ಕೆ
8 ಮತ್ತು 12 ಕನೆಕ್ಟಿವಿಟಿ ಇದೆ ಅಂದ ತಕ್ಷಣನೇ ಅದರ ಅರ್ಥ ಏನು? ಇವ್ರಿಗೆ ತಲೆಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಸಮಸ್ಯೆ ಇದೆ, ಮೆದುಳಲ್ಲಿ ಸಮಸ್ಯೆ ಬರುವಂತ ಸಾಧ್ಯತೆಗಳಿದೆ, ಇವ್ರಿಗೆ ಇಂಡಿವಿಜುವಾಲಿಟಿ ಅನ್ನೋದು ಇರೋದಿಲ್ಲ, ಟ್ಯಾಲೆಂಟ್ ಅನ್ನೋದು ಇರೋದಿಲ್ಲ, ಅದೇ ರೀತಿನೇ ಮರ್ಯಾದೆ ಅನ್ನೋದು ಕೂಡ ಇವ್ರಿಗೆ ಹೆಚ್ಚು ಸಿಕ್ಕೋದಿಲ್ಲ, ಪರ್ಸನಲ್ ಸ್ಕಿಲ್ಸ್ ಆಗಿರ್ಬೋದು, ಸ್ಕಿಲ್ ಇನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಈ ತರದ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಇವ್ರಿಗೆ ಆಸಕ್ತಿನೂ ಇರಲ್ಲ, ಅದ್ರ ಬಗ್ಗೆ ತಿಳುವಳಿಕೆಗಳು ಕೂಡ ಹೆಚ್ಚಾಗಿ ಇರುವುದಿಲ್ಲ ಅನ್ನೋದನ್ನ ಹೇಳುತ್ತೆ. ಈಗ ತಲೆಯಲ್ಲಿ ಸಮಸ್ಯೆ, ಮೆಂಟಲಿ ಪ್ರಾಬ್ಲಮ್ ಇರೋವಂಥವ್ರು, ಚಾಲೆಂಜ್ ಇರೋವಂಥವ್ರು ಅಂತ ಬಂದ್ರೇನೆ ಲಗ್ನ ಭಾವ ಕೆಟ್ಟಿರ್ಬೇಕು. ಸೊ ಈಗ ನಾವು 2ನೇ ಭಾವವನ್ನ ತಗೊಳ್ಳೋಣ, ಸುಮ್ಮನೆ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಓಕೆ, ಇದೆಲ್ಲ ಏನ್ ಮಾಡಿದೀನಿ, ಇನ್ನರ್ ಕಾರಕ ಔಟರ್ ಕಾರಕ ಅಂತ ಎಲ್ಲಾ ಭಾವಗಳಿಗೂ ಡಿವೈಡ್ ಮಾಡಿದೀನಿ, ಎಲ್ಲಾ ಗ್ರಹಗಳಿಗೂ ಡಿವೈಡ್ ಮಾಡಿದೀನಿ. ನಾನು ಈಗ ಔಟರ್ ಭಾವನ ತಗೊಳ್ಳೋಣ. ಈಗ ಇಲ್ಲಿದೆ ನೋಡಿ. ಓಕೆ, ಈಗ ಇದೆಲ್ಲ ಔಟರ್ ಕಾರಕತ್ವ. ಸೊ ಈಗ ಇಲ್ಲೂ ತಮ್ ರೂಲ್ ಅನ್ನೋದು ಇದೆ. ಈಗ ಜಾತಕದಲ್ಲಿ ಇಲ್ಲಿ 1, 3, 7 ಮತ್ತು 11 ಕನೆಕ್ಟಿವಿಟಿ ಇದ್ರೂ ಕೂಡ ಒಳ್ಳೆಯದು, ಸ್ಟ್ಯಾಂಡರ್ಡ್ ಇನ್ಕಮ್ ಇರುತ್ತೆ ಅಂತ ಅರ್ಥ. 2, 6, 10 ಕನೆಕ್ಟಿವಿಟಿ ಇದ್ರು ಅಥವಾ 2, 4, 6, 10 ಕನೆಕ್ಟಿವಿಟಿ ಇದ್ರೂ ಕೂಡ ಒಳ್ಳೇದು ಅಂತ ಅರ್ಥ. ಈಗ 5, 9 ಕನೆಕ್ಟಿವಿಟಿ ಇದೆ ಅಥವಾ 8, 12 ಕನೆಕ್ಟಿವಿಟಿ ಇದೆ ಅಂದ್ರೆ ಅವ್ರಿಗೆ ಏನ್ ಸಿಗುತ್ತೆ, ಏನ್ ಸಿಕ್ಕಲ್ಲ. ಈಗ 5, 9 ಕನೆಕ್ಟಿವಿಟಿ ಇದೆ ಅಂದ್ರೆ ಇನ್ನರ್ ಕಾರಕತ್ವಗಳನ್ನ ಕೊಡುತ್ತೆ ಅಂತ ಅರ್ಥ. ಅಂದ್ರೆ ಅರ್ಥ ಏನು, ಇವರಿಗೆ ಫೇಸ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ, ಮುಖದಲ್ಲಿ ಏನು ಸಮಸ್ಯೆಗಳು ಇರೋದಿಲ್ಲ, ಬಾಯಲ್ಲಿ ಏನು ಪ್ರಾಬ್ಲಮ್ ಬರಲ್ಲ, ಅಲ್ಲಿನಲ್ಲಿ ಏನು ಸಮಸ್ಯೆ ಬರೋದಿಲ್ಲ, ನಾಲ್ಗೆ ಟಂಗಲ್ಲಿ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ, ಕಣ್ಣಲ್ಲಿ ಸಮಸ್ಯೆ ಇಲ್ಲ, ಮೂಗಲ್ಲಿ ಸಮಸ್ಯೆಗಳು ಇಲ್ಲ ಅಂತ ಅರ್ಥ. ಮಾತು ಅನ್ನೋದು ಕೂಡ 2ನೇ ಭಾವದ ಕಾರಕನೇ, ಮಾತಲ್ಲೂ ಕೂಡ ಏನು ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ದೃಷ್ಟಿ, ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ದೃಷ್ಟಿಗೂ ಕೂಡ 2ನೇ ಭಾವನೆ ಕಾರಕತ್ವ, 2ನೇ ಭಾವಕ್ಕೆ ಸಂಬಂಧಪಟ್ಟಿರುವಾಗ ಏನು ಪ್ರಾಬ್ಲಮ್ಸ್ಗಳು ಬರಲ್ಲ. ಸೊ ಹಾಗೆ ಒಳ್ಳೆ ಆಹಾರಗಳನ್ನ ಸೇವನೆ ಮಾಡುವಂತ ವಿಚಾರಗಳನ್ನು ತೋರಿಸುತ್ತೆ. ಬಾಡಿಯಲ್ಲಿ ಎನರ್ಜಿ, ಕ್ಯಾಲರೀಸ್, ಬೇಸಿಕ್ ಪ್ರೈಮರಿ ಎಜುಕೇಶನ್, ಇದೆಲ್ಲವೂ ಕೂಡ 5, 9 ಇದ್ದಾಗ ಚೆನ್ನಾಗಿರುತ್ತೆ. ಆದ್ರೆ ಈ 5, 9 ಅನ್ನೋದನ್ನ ತಗೊಂಡ್ರೆ ಕೆಳಗಡೆ ಇನ್ನರ್ ಔಟರ್ ಕಾರಕಗಳಿಗೆ ನೋಡಿ, 5, 9 ಅನ್ನೋದು ಇದಕ್ಕೆ ಒಳ್ಳೇದಲ್ಲ. ಒಡವೆಗಳು, ಗೋಲ್ಡ್ಗೆ, ಸಿಲ್ವರ್ಗೆ, ಆರ್ನಮೆಂಟ್ಸ್ಗೆ ಚೆನ್ನಾಗಿರುತ್ತಾ ಅಂತ ಕೇಳಿದ್ರೆ ಚೆನ್ನಾಗಿರೋದಿಲ್ಲ. ಕ್ಯಾಶ್, ಹಣಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಇದು ಚೆನ್ನಾಗಿರೋದಿಲ್ಲ ಅಂತ ಅರ್ಥ. ಅದೇ ರೀತಿ ಹಣವನ್ನ ಸೇರ್ಸಿಡ್ತಾರ, ಸೇವಿಂಗ್ಸ್ ಮಾಡ್ತಾರ, ಮಾಡೋದಿಲ್ಲ. ಹಣವನ್ನ ಸಂಪಾದನೆ ಮಾಡೋದನ್ನ ಉಳಿಸ್ಕೊಳ್ತಾರ ಅಂತ ಕೇಳಿದ್ರು ಕೂಡ ಇಲ್ಲ. ಇಲ್ಲಿ ಔಟರ್ ಲೈಫ್ ಕಾರಕತ್ವಗಳು ವೀಕ್ ಆಗತ್ತೆ, ಔಟರ್ ಲೈಫ್ ಕಾರಕಗಳು ವೀಕ್ ಆಗೋಗುತ್ತೆ. ಇದನ್ನ ಅವರು ಕೊಡಲ್ಲ, ಇದು ಅವ್ರಿಗೆ ಸಿಕ್ಕಲ್ಲ ಅಂತ ಅರ್ಥ. ಈಗ 8 ಮತ್ತು 12 ಕನೆಕ್ಟಿವಿಟಿ ಆಗಿದೆ ಅವರ ಜಾತಕದಲ್ಲಿ 2ನೇ ಭಾವಕ್ಕೆ ಅಂತ ಅಂದ್ರೆ ಅದರ ಅರ್ಥ ಏನು, ಮುಖದಲ್ಲಿ ಸಮಸ್ಯೆಗಳು ಬರುತ್ತೆ, ಮಾತಲ್ಲಿ ಸಮಸ್ಯೆಗಳು ಬರುತ್ತೆ, ಬಾಯಲ್ಲಿ ಸಮಸ್ಯೆಗಳು ಬರುತ್ತೆ. ಸ್ಪೀಚ್ ಅಂದ್ರೆ ಮಾತು ಅಲ್ವಾ, ಮಾತಲ್ಲಿ ಸಮಸ್ಯೆಗಳು ಬರುತ್ತೆ. ದೃಷ್ಟಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ಪ್ರಾಬ್ಲಮ್, ಊಟ ಟೈಮಿಗೆ ಕರೆಕ್ಟಾಗಿ ತಿನ್ನಲ್ಲ, ಬೇಸಿಕ್ ಎಜುಕೇಶನ್, ಪ್ರೈಮರಿ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ, ಮದರ್ ಹುಡ್ ಅಥವಾ ಎಲ್ಡರ್ ಬ್ರದರ್ ಜೊತೆಗೆ ಪ್ರಾಬ್ಲಮ್ಸ್ಗಳು ಆಗತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಹಣವನ್ನ ಸೇರ್ಸಿಡೋದಕ್ಕಾಗತ್ತಾ, ಆಗಲ್ಲ. ಹಣವನ್ನ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿದ್ರು ಕೂಡ ಉಳಿಸ್ಕೊಳ್ಳೋದಕ್ಕಾಗತ್ತಂದ್ರೆ ಆಗಲ್ಲ. ಒಡವೆಗಳಿಗೆ, ಗೋಲ್ಡ್ಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳು ಇವ್ರಿಗೆ ಆಗತ್ತಾ ಅಂತ ಕೇಳಿದ್ರೆ ಆಗಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕಾಗಲ್ಲ. ಓಕೆ, ಸಾಲಗಳನ್ನ ಹಿಂತಿರುಗಿಸೋದಕ್ಕೂ ಕೂಡ ಸ್ವಲ್ಪ ಕಷ್ಟಗಳನ್ನ ಪಡಬೇಕಾಗತ್ತೆ ಅನ್ನೋದನ್ನ ತೋರಿಸುತ್ತೆ. ಈ ರೀತಿ ಇವಾಗ ಇವರಿಗೆ ಏನು ಸಿಗುತ್ತೆ, ಏನು ಸಿಕ್ಕಲ್ಲ ಅನ್ನೋದನ್ನ ಹೇಳ್ಬಿಡು. ಇದನ್ನೇ ನಾವ್ ಏನ್ ಮಾಡಿದೀವಿ ಅಂತಂದ್ರೆ 12 ಭಾವಗಳಿಗೂ ಫಲ ನೋಡೋದು ಹೇಗೆ ಅನ್ನೋದನ್ನ ಕೂಡ ಮಾಡಿದೀವಿ. ನನ್ನ ಲಾಸ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನ ನಾವಿಲ್ಲಿ ನಮ್ಮ ಆಪ್ ಅಲ್ಲಿ ಹೇಗೆ ಕೊಟ್ಟಿದೀವಿ ನೋಡಿ. ಈಗ ಸೂರ್ಯಗ್ರಹನ ಟಚ್ ಮಾಡ್ತಾ ಇದೀನಿ. ಸೂರ್ಯಗ್ರಹನ ಟಚ್ ಮಾಡಿದ ತಕ್ಷಣ ಸೂರ್ಯಂದು ಔಟರ್ ಕಾರಕಗಳನ್ನು ತೋರಿಸುತ್ತೆ. ಯಾಕೆಂದ್ರೆ ಇಲ್ಲಿ ಔಟರ್ ಭಾವ ಕನೆಕ್ಟಿವಿಟಿ ಇರೋದ್ರಿಂದ ಫಸ್ಟ್ ಔಟರ್ ಬಂದ್ಬಿಡುತ್ತೆ, ಆಮೇಲೆ ಇನ್ನರ್ ಬರುತ್ತೆ. ಅದಾದ್ಮೇಲೆ ನೀವು ನೋಡಿದ್ರೆ ಅದ್ರ ಕೆಳಗಡೆ 12 ಭಾವಗಳಿಗೆ ಸಂಬಂಧಪಟ್ಟಿರುವಂತ ಕಾರಕತ್ವಗಳನ್ನು ಕೊಟ್ಟಿದೆ.
ಇಲ್ಲೂ ನೋಡಿ, ಮೊದಲು ಔಟರ್ ಕಾರಕಗಳು ಚೆನ್ನಾಗಿ ಬರುತ್ತೆ ಅಂತ ಕೊಡುತ್ತೆ, ಆಮೇಲೆ ಇನ್ನರ್ ಕಾರಕತ್ವಗಳಿಗೆ ಹೇಗಿರುತ್ತೆ ಅನ್ನೋದನ್ನು ತೋರಿಸುತ್ತೆ. ಅದೇ ರೀತಿ ಎಲ್ಲಾ ಭಾವಗಳಿಗೂ ಕೊಟ್ಟಿದ್ದೀವಿ, ಎಲ್ಲಾ ಭಾವಗಳನ್ನು ಕೊಟ್ಟಿದ್ದೀವಿ. 2ನೇ ಭಾವದ ಔಟರ್ ಕಾರಕ, ಇನ್ನರ್ ಕಾರಕ, 3ನೇ ಭಾವದ ಔಟರ್ ಭಾವ, ಇನ್ನರ್ ಕಾರಕ ಇಲ್ಲಿದೆ ಕೆಳಗಡೆ. ಸೊ ಈ ರೀತಿ ಕೊಟ್ಟಿದ್ದೀವಿ. ಎಲ್ಲ 12 ಭಾವಗಳಿಗೂ ಕೊಟ್ಬಿಟ್ಟಿದೀವಿ. ಇಲ್ಲಿ ಒಂದು ದಶಾಭುಕ್ತಿ ಪ್ರಿಡಿಕ್ಷನ್ಸ್ ಕೊಡ್ಬೇಕಂದಾಗ ನೀವು ಇಲ್ಲಿ 12 ಭಾವಗಳನ್ನ ನೋಡಿ ನೀವು ಫಲವನ್ನ ಕೊಡಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ 12 ಭಾವಗಳಿಗೆ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಭಾವಕಾರಕತ್ವ ಅಂತ ಬಂದಾಗ ಈ ಭಾವಕಾರಕತ್ವ ಅವರ ವಿಧಿ ಹೇಗಿದೆ ಅನ್ನೋದನ್ನ ಹೇಳುವಾಗ, ಇವರ ಜೀವನದಲ್ಲಿ ಇವರು ಹಣ, ಆಸ್ತಿ, ಅಂತಸ್ತನ್ನ ಗಳಿಸ್ತಾರ, ಇವರು ಅದನ್ನ ಸಂಪಾದನೆ ಮಾಡಿದ್ದನ್ನ ಉಳಿಸ್ಕೊಳ್ತಾರ ಇವರು ಅನ್ನೋ ವಿಚಾರಕವನ್ನ ನೋಡೋದು ಬಂದು ಇಲ್ಲಿಂದ. ಅವನ ಜಾತಕದಲ್ಲಿ 2ನೇ ಭಾವ ಚೆನ್ನಾಗಿದ್ರೆ ಅವನು ಸಂಪಾದನೆ ಮಾಡುವಂತ ಹಣವನ್ನ ಉಳಿಸ್ತಾನೆ ಅಂತ ಅರ್ಥ. ಖರ್ಚು ಮಾಡಲ್ಲ, ಹಾಳಾಗಿ ಹೋಗೋದಿಲ್ಲ ಆ ದುಡ್ಡು ಅಂತ ಅರ್ಥ. ಜೂಜಿಗೆ ಹಾಕಿನೋ, ಕುಡಿತಕ್ಕೆ ಹಾಕಿನೋ, ಯಾವುದರ ಮುಖಾಂತರನೂ ಆ ಹಣವನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋದನ್ನ ತೋರಿಸುತ್ತೆ. 2ನೇ ಭಾವಕ್ಕೆ 5, 9 ಕನೆಕ್ಟಿವಿಟಿ ಆದ್ರೂ ಬ್ಯಾಡೆ, 2ನೇ ಭಾವಕ್ಕೆ 8, 12 ಕನೆಕ್ಟಿವಿಟಿ ಆದ್ರೂ ಬ್ಯಾಡೆ. ಸೊ ಈಗ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನು ಈ ಚಾಪ್ಟರ್ ಅಲ್ಲಿ, ಈ ಸಬ್ಜೆಕ್ಟ್ ಅಲ್ಲಿ ಅಂತಂದ್ರೆ ಈ ಕಾರಕಗಳನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಇನ್ನರ್ ಕಾರಕ, ಔಟರ್ ಕಾರಕ ಅನ್ನೋದು ಇದೆ. ಇದು ಒಳ್ಳೆ ಫಲಗಳು ಕೊಡುತ್ತಾ, ಕೆಟ್ಟ ಫಲಗಳು ಕೊಡುತ್ತಾ, ಅಥವಾ ಯಾವುದು ಸಿಗುತ್ತೆ ಯಾವುದು ಸಿಗಲ್ಲ ಅನ್ನೋದಕ್ಕೆ ನೀವು ಭಾವ ಸಂಬಂಧ ಅನ್ನೋ ಟಾಪಿಕ್ ಅಲ್ಲಿ ಒಂದೊಂದೇ ಭಾವಗಳನ್ನ ಹೇಗೆ ಅನಾಲಿಸಿಸ್ ಮಾಡಬೇಕು, ಆ ಸಿಗ್ನಿಫಿಕೇಟರ್ಸ್ ಪ್ರಕಾರ ಹೇಗೆ ಒಳ್ಳೇದು ಕೆಟ್ಟದ್ದು ಅನ್ನೋದನ್ನ ನೋಡೋದನ್ನ ಹೇಳ್ಕೊಡ್ತೀನಿ. ಈಗ ಈ ಚಾರ್ಟ್ ಅನ್ನ ನೀವು ನೋಡಿದ್ರೆ ಇಲ್ಲಿ 2ನೇ ಭಾವಕ್ಕೆ 2, 4, 6ಕ್ಕೆ ಕನೆಕ್ಟಿವಿಟಿ ಇದೆ. ಇವರಿಗೆ ಇವಾಗ 2ನೇ ಭಾವಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ತಗೊಂಡಾಗ ಆಕ್ಚುಲ್ ಆಗಿ ನಾನು ಅವಾಗಲೇ ಏನ್ ಹೇಳಿದೆ, 2, 4, 6, 10 ಅನ್ನೋದು ಒಳ್ಳೇದು, 1, 3, 7, 11 ಅನ್ನೋದು ಒಳ್ಳೇದು, 5, 9, 8, 12 ಒಳ್ಳೇದಲ್ಲ ಅಂತ ಹೇಳಿದ್ದೆ. ಅದರ ಪ್ರಕಾರ ನೀವಿಲ್ಲಿ ನೋಡಿದಾಗ 2ನೇ ಭಾವದಲ್ಲಿರುವಂತ ಕಾರಕತ್ವಗಳಲ್ಲಿ ಹೆಚ್ಚು ಔಟರ್ ಕಾರಕಗಳನ್ನ ಹೆಚ್ಚು ಮಾಡುತ್ತೆ, ಇನ್ನರ್ ಕಾರಕಗಳನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಅನ್ನೋದು ಅರ್ಥ. ಅದಕ್ಕೆ ಇಲ್ಲಿ ಪರ್ಸೆಂಟೇಜ್ ವೈಸು ಕೊಟ್ಬಿಟ್ಟಿದೀವಿ, ನೀವು ಇಲ್ಲಿ ನೋಡ್ಬೋದು ನೀವೀಗ ಇಲ್ಲಿ. ಓಕೆ, ಸೊ 2, 4, 6, 10 ಅನ್ನೋ ಒಂದು ಕಾಂಬಿನೇಷನ್ ಅಲ್ಲಿ 30% ಇನ್ನರು, 70% ಔಟರ್ನ ಕೊಡುತ್ತೆ ಅಂತ ಕೊಟ್ಟಿದ್ದೀವಿ. ಸೊ ಇದನ್ನೇ ಇಲ್ಲಿ ಆಲ್ರೆಡಿ ಇಲ್ಲೇ ಮೆನ್ಷನ್ ಆಗಿದೆ ಇಲ್ಲಿ. ಓಕೆ, ಸೊ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ಇದರಲ್ಲಿ ಇರೋದು ಕರೆಕ್ಟ್ ಆಗಿದೆ. ಇದನ್ನ ನೀವು ಅದನ್ನ ಉಪಯೋಗಿಸ್ಕೊಳ್ಳಿ, ಯಾಕೆಂದ್ರೆ ಇಲ್ಲಿ ನಾನು ರೆಕ್ಟಿಫೈ ಮಾಡಿದ್ದೀನಿ. ಅದು ಮಾಡುವಾಗ ಇದು ಮಾಡುವಾಗ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಟೈಮ್ ಪೀರಿಯಡ್. ಓಕೆ, ಸೊ ಅದನ್ನ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಚೇಂಜ್ ಮಾಡಿ ನಿಮಗೆ ಕೊಡ್ತೀನಿ. ಬಟ್ ಆದ್ರೆ ಈ ತರ ನೀವು ಅದನ್ನ ಉಪಯೋಗಿಸ್ಬೇಕು. ಓಕೆನಾ? ರೈಟ್ ರೈಟ್ ಓಕೆ, ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇನ್ನರ್ ಔಟರ್ ಅನ್ನೋ ಒಂದು ವಿಚಾರಕವನ್ನ ಹೇಗೆ ನೀವು ನೋಡಬೇಕು ಅನ್ನೋದನ್ನ ನೋಡ್ಬೇಕು. ಏನ್ ಹೋಯ್ತಲ್ಲ? ಓಕೆ, ಸೊ ಎಲ್ಲಾ ಭಾವಗಳಿಗೂ ಇದೆ, ಎಲ್ಲಾ ಗ್ರಹಗಳಿಗೂ ಇದೆ. ಸೊ ಪರ್ಸೆಂಟೇಜ್ ವೈಸು ಆಪ್ ಅಲ್ಲಿ ನಾವು ಆಲ್ರೆಡಿ ಆಡ್ ಮಾಡಿದೀವಿ. ಸೊ ಇದನ್ನ ನೀವು ಈ PDF ಅಥವಾ ಇದೋ ನಿಮಗೆ ಅವಶ್ಯಕತೆ ಇರೋದಿಲ್ಲ. ನಾನು ಇದನ್ನ ಯಾರಿಗೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಕಾರಣ ಏನು ಅಂತಂದ್ರೆ ಈಸಿಯಾಗಿ ಕೊಟ್ರೆ ಇನ್ನೊಬ್ರಿಗೆ ಶೇರ್ ಮಾಡ್ಕೊಬಿಡ್ತಾರೆ. ಸೊ ಅದಕ್ಕೆ ಇದನ್ನ ನಾನು ಕೊಟ್ಟಿಲ್ಲ. ಆಪ್ ಅಲ್ಲಿ ಇದೆ, ಆಪ್ ಅಲ್ಲಿ ಇರೋದ್ರಿಂದ ಅದರ ಅರ್ಥ ಏನು ಅಂತಂದ್ರೆ ನಾವೇ ಮಾಡಿರೋದು ಅಂತ ಅರ್ಥ. ಸೊ ಯಾರಿಗೆ ಏನೇ ಕೊಟ್ಟರು ಕೂಡ ಅದು ಈಸಿಯಾಗಿ ಗೊತ್ತಾಗುತ್ತೆ. ನಾನು ಯಾಕೆ ಈ PDF ಈ ತರದ ವಿಚಾರಕಗಳೆಲ್ಲ ಕೊಡೋದು ಬಿಟ್ಬಿಟ್ಟೆ ಅಂತಂದ್ರೆ, ಒಂದು PDF ಮಾಡಿ ಒಬ್ರಿಗೆ ಕೊಟ್ಟಿದ್ದೆ ಆಕ್ಚುಲ್ ಆಗಿ. ಓಕೆ, ಎಲ್ಲರಿಗೂ ಕೊಟ್ಟಿದ್ದೆ, ಅದೇ ರೀತಿ ಒಬ್ರು ಕೊಟ್ಟೆ ನಾನು. ಸೊ ಎಲ್ಲರಿಗೂ ಅದನ್ನ ಕೊಡೋವಾಗ ಏನ್ ಮಾಡಿದೆ, ನಿಮ್ ಇದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದೆ. ಯಾರೋ ಒಬ್ರು ಏನ್ ಮಾಡಿದಾರೆ, ಆ PDF ಇಟ್ಕೊಂಡು ಕ್ಲಾಸ್ ಮಾಡ್ಬಿಟ್ಟವ್ರು. ನನ್ಗೆ ಅದ್ರಲ್ಲಿ ಏನು ಲಾಭ ಇಲ್ಲ ಆಕ್ಚುಲ್ ಆಗಿ. ಅವರು 1500 ರೂಪಾಯಿ ಫೀಸ್ ಇಸ್ಕೊಂಡು ಕ್ಲಾಸ್ ಮಾಡಿದ್ದಾರೆ, ಅದಕ್ಕೆ 150 ಜನ ಹೋಗೋರೆ. ಸೇಮ್ PDF, ಆದ್ರೆ ಆ PDF ಗೆ ಅವ್ರ ಹೆಸರು, ಅವ್ರ ಸಂಸ್ಥೆ ಹೆಸರು ಎಲ್ಲ ಹಾಕೊಂಡು ಮಾಡ್ಕೋಬಹುದು. ನೀವು ಮಾಡೋದು ತಪ್ಪಲ್ಲ ಆಕ್ಚುಲ್ ಆಗಿ. ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಮ್ಮ ಹೆಸರು ಹೇಳದೆ ಹೋದ್ರು ಪರಲ್ಲ, ಅಟ್ಲೀಸ್ಟ್ ನನ್ನ ಹತ್ರನಾದ್ರೂ ಹೇಳ್ಬೋದಾಗಿತ್ತಲ್ಲ ಅನ್ನೋ ಒಂದು ಬೇಜಾರು ಅಷ್ಟೇ. ಸೊ ಅದಾದ್ಮೇಲೆ ಇದೆಲ್ಲ ಇನ್ಫಾರ್ಮೇಶನ್ಸ್ ನಾವೇ ಮಾಡಿರೋದು. ಸೊ ನಾವೇ ಮಾಡಿರೋದನ್ನ ಇನ್ನೊಬ್ರಿಗೆ ಕೊಡೋದ್ರಲ್ಲಿ ನಮಗೆ ಪ್ರಾಬ್ಲಮ್ ಇಲ್ಲ, ನಮ್ಮ ಹತ್ರ ಕಲಿಯೋರಿಗೆ ಕೊಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ಅದು ಅವ್ರು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೇದು, ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅಂತಂದ್ರೆ ಪ್ರಾಬ್ಲಮ್. ಸೊ ಆ ಕಾರಣದಿಂದ ಈ ತರದ್ದು ಸೆನ್ಸಿಟಿವ್ ಇರುವಂತ ವಿಚಾರಕಗಳು ನಮ್ಮ ಆಪ್ ಅಲ್ಲಿ ಬಂದಿದೆ, ನಮ್ಮ ಆಪ್ ಅಲ್ಲಿ ಇದೆ, ನೀವು ಅದನ್ನ ಈಸಿಯಾಗಿ ಉಪಯೋಗಿಸ್ಕೋಬಹುದು. ಓಕೆನಾ?
ಇದರಲ್ಲೂ ಅಷ್ಟೇ ಎಲ್ಲಾ ಭಾವಗಳಿಗೂ ನಾವು ಆಡ್ ಆನ್ ಮಾಡಿದೀವಿ, ಎಲ್ಲ ಇದೆ ಇಲ್ಲಿ ಆಕ್ಚುಲಿ. ಓಕೆ, ಇದು ಇನ್ನೂ ಕೆಲವೊಂದು ವಿಚಾರಕಗಳಿದೆ, ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಈ ಕಾರಕತ್ವಗಳನ್ನ ಸ್ಟಡಿ ಮಾಡಬೇಕು. ಈ ಕಾರಕತ್ವಗಳನ್ನ ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಈಸಿ ಆಗುತ್ತೆ. ಓಕೆನಾ? ಸೊ ಈಗ ಏನ್ ಮಾಡ್ಬೇಕು ನೀವು ಅಂತಂದ್ರೆ, ನಮ್ಮ ಆಪ್ ಅಲ್ಲಿ ಇರುವಂತಹ ಕಾರಕತ್ವಗಳನ್ನ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಕೆಲವರು ಹೇಳ್ಬೋದು ಫೋನಲ್ಲಿ ತುಂಬಾ ಸಣ್ಣದಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ, ಬಟ್ ಆದ್ರೆ ಬೇರೆ ಆಪ್ಷನ್ಸ್ಗಳಿಲ್ಲ. ಓಕೆ, ಸೊ ನೀವು ಅದನ್ನ ಸ್ವಲ್ಪ ಕಷ್ಟಪಟ್ಟೆ ಸ್ಟಡಿ ಮಾಡ್ಬೇಕಾಗತ್ತೆ, ಅಥವಾ ನೀವು ಬೇರೆ ಬುಕ್ಕಲ್ಲೋ ಪೆನ್ನಲ್ಲೋ ನೀವು ಬರ್ಕೊಳ್ಳಿ. ಅದನ್ನ ಬರ್ಕೊಳ್ಳೋದ್ರಲ್ಲಿ ನನಗೆ ಪ್ರಾಬ್ಲಮ್ ಇಲ್ಲ. ಯಾಕೆ ಬರ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಅಂದ್ರೆ, ನೀವು ಕಷ್ಟಪಟ್ಟು ಬರ್ಕೊಂಡಿರ್ತೀರ, ಅದನ್ನ ಯಾರಿಗೂ ಈಸಿಯಾಗಿ ಹಾಗೆ ಕೊಡಲ್ಲ. ಕರೆಕ್ಟಾ? ಸೊ ಅದರಿಂದ ನೀವು ಬರ್ಕೊಳ್ಳಿ, ಬಟ್ ಅದ್ರ PDF ಮಾತ್ರ ಕೇಳ್ಬಿಡಿ, PDF ನಾನು ಕೊಡಲ್ಲ ಯಾರಿಗೂ. ಓಕೆ, ರೈಟ್. ಸೊ ಈಗ ಕಾರಕತ್ವಗಳನ್ನ ಸ್ಟಡಿ ಮಾಡಬೇಕು. ನೆಕ್ಸ್ಟ್ 30 ದಿನ ನಿಮಗಿರುವಂತ ಟಾರ್ಗೆಟ್ ಅದೇನೆ, ಕಾರಕತ್ವಗಳನ್ನ ಸ್ಟಡಿ ಮಾಡೋದೇ ನಿಮ್ಗಿರುವಂತ ಟಾರ್ಗೆಟ್. ಓಕೆ, ಅದನ್ನ ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಈಸಿಯಾಗಿ ನೀವು ಪ್ರಿಡಿಕ್ಷನ್ಸ್ ಅನ್ನ ಮಾಡ್ತೀರ. ಓಕೆ, ಸೊ ಇವಾಗ ಮೇನ್ ಟಾಪಿಕ್ ಬರ್ತೀನಿ. ಮೇನ್ ಟಾಪಿಕ್ ಬಂದು ಇವತ್ತು ಏನು ಅಂತಂದ್ರೆ ಭಾವ ಸಂಬಂಧ. ಇದು 2ನೇ ಟಾಪಿಕ್ ಇವತ್ತಿದ್ದು. ಮೇನ್ ಟಾಪಿಕ್ ಅಲ್ಲಿ ಇವತ್ತು 2ನೇ ಟಾಪಿಕ್ ಬಂದು ಭಾವ ಸಂಬಂಧ. ಸೊ ಈ ಭಾವ ಸಂಬಂಧವನ್ನ ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಈಸಿ ಪ್ರಿಡಿಕ್ಷನ್ಸ್ ಮಾಡೋದು. ಈ ಕಾರಕತ್ವ ಜೊತೆಲಿ ಭಾವ ಸಂಬಂಧ, ಇದೆರಡನ್ನು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಈಸಿಯಾಗಿ ಪ್ರಿಡಿಕ್ಷನ್ಸ್ ಮಾಡ್ಬೋದು. ಓಕೆ, ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಸರ್, ಒಂದು ಪ್ರಶ್ನೆ ಇದೆ. ಕೇಳಿ ಸರ್. ಸರ್, ಲಗ್ನದಲ್ಲಿ ಎಲ್ಲ ಇನ್ನರ್ ಇತ್ತು ಅಂದ್ರೆ ಅದೊಂದು ಪವರ್ಫುಲ್ ಲಗ್ನ ಅಲ್ವಾ ಸರ್? ಹೌದು ಸರ್. ಅಷ್ಟೇ ಸರ್, ಅಷ್ಟೇ ಸರ್. ಎಲ್ಲ ಇನ್ನರು ಅಂತಂದ್ರೆ ಸರ್, ಅಲ್ಲಿ ಕೆಲವೊಂದು ವಿಚಾರಕಗಳಿಗೆ ಅದು ಬ್ಯಾಡ್ ಇರುತ್ತೆ, ನೆಗೆಟಿವ್ ಇರುತ್ತೆ ಸರ್. ಇವಾಗ ನೋಡಿ, ಲಗ್ನ ಭಾವಕ್ಕೆ ಎಲ್ಲ ಇನ್ನರ್ ಭಾವಗಳು ಅಂತ ಇಟ್ಕೊಳ್ಳಿ. ಈಗ ಎಲ್ಲ ಇನ್ನರ್ ಭಾವಗಳನ್ನು ಬರೆದು ಬಿಡ್ತೀನಿ. ಈಗ 1, 3, 5, 7, 9 ಮತ್ತು 11. ಕರೆಕ್ಟಾ ಸರ್? ಹೌದು ಸರ್. ಈಗ ಲಗ್ನ ಭಾವಕ್ಕೆ ಈ ಎಲ್ಲಾ ಭಾವಗಳು ಒಳ್ಳೆ ಭಾವಗಳ ಅಂದ್ರೆ ಒಳ್ಳೆ ಭಾವಗಳೇ, ಅದ್ರಲ್ಲಿ ನೋ ಡೌಟ್. ಬಟ್ ಆದ್ರೆ ಈ 5 ಮತ್ತು 9 ಅನ್ನೋ ಈ ಭಾವಗಳು ಅವನಿಗೆ ಕಷ್ಟಪಟ್ಟು ದುಡಿಬೇಕು ಅನ್ನೋ ಒಂದು ವಿಚಾರಕವನ್ನ ಹೇಳಿಕೊಡೋದಿಲ್ಲ. ಸೋಮಾರಿ ಮಾಡ್ಬಿಡುತ್ತೆ, ಸೋಂಬೇರಿ ಮಾಡಲೆ, ಈಸಿ ಗೋಯಿಂಗ್, ಈಸಿಯಾಗಿ ಬರುತ್ತೆ, ಈಸಿಯಾಗಿ ಮಾಡೋಣ, ಆರಾಮಾಗಿ ಮಾಡೋಣ, ಸಾಕು, ಇಷ್ಟು ಬಂದ್ರೆ ಸಾಕು ನಮಗೆ, ಇಷ್ಟು ದುಡಿದ್ರೆ ಸಾಕು ನಮಗೆ ಅನ್ನೋ ಸ್ವಭಾವವನ್ನ ಇಲ್ಲಿ ತಂದು. ನೇಚರ್, ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಫ್ಯಾಂಟಾಸ್ಟಿಕ್. ಓಕೆ, ಸೊ 5, 9 ಒಳ್ಳೇದಲ್ಲ. 5, 9 ಮಾತ್ರನೇ ಒಳ್ಳೇದಲ್ಲ ಸರ್. ಬಟ್ ನೀವು ಜನರಲೈಸ್ಡ್ ಆಗಿ ಕೇಳಿದ್ರೆ ಜನರಲೈಸ್ಡ್ ಆಗಿ ಒಳ್ಳೇದು ಸರ್. ಈ ವಿಚಾರಕವನ್ನ ಕೊಡುತ್ತೆ, ಈ ವಿಚಾರಕವನ್ನ ಕೊಡಲ್ಲ ಅಂತ ಮಾತಾಡಿದಾಗ 5, 9 ಕೆಟ್ಟದು ಸರ್. ಓಕೆ, ಕೆಟ್ಟದು, ರೈಟ್. ಸೊ ಈಗ ಈ ಭಾವ ಸಂಬಂಧ ಅನ್ನೋ ಈ ಟಾಪಿಕ್ ಅಲ್ಲಿ ಈ 12 ಭಾವಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಹೇಗೆ ಕೆಲಸ ಮಾಡುತ್ತೆ? ಒಂದು ಭಾವದಿಂದ ಬರುವಂತ ಇನ್ನೊಂದು ಭಾವಕ್ಕೆ ಒಳ್ಳೇದು ಮಾಡುತ್ತೆ, ಕೆಟ್ಟದು ಮಾಡುತ್ತೆ. ಒಳ್ಳೇದು ಏನ್ ಮಾಡುತ್ತೆ, ಕೆಟ್ಟದು ಏನ್? ಈಗ ಲಗ್ನ ಭಾವಕ್ಕೆ ಅಂತ ತಗೊಳ್ಳಿ. ಈ ರೂಲ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಬೇಸಿಕ್ ಆಗಿ ನಿಮಗೆ 2 ಪೇಜ್ ಇಂದು PDF ಕಳಿಸಿದ್ದೀನಿ ಕನ್ನಡದಲ್ಲಿ, ನಿಮ್ಮ ಹತ್ರ ಇರಬೇಕು ಅದು ಆಲ್ರೆಡಿ. ಓಕೆ, ಸೊ ಅದನ್ನ ನೀವು ನಿಮ್ಮ ಮುಂದೆ ಇಟ್ಕೊಂಡಿರಿ ಈಗ. ಸೊ ನಾನು ಅದನ್ನ ತುಂಬಾ ವರ್ಷದ ಹಿಂದ್ಗಡೆ ಮಾಡಿರುವಂಥದ್ದು. ಸೊ ಈಗ ಕೆಲವೊಂದು ವಿಚಾರಕಗಳನ್ನ ನಾನು ಆಡ್ ಆನ್ ಮಾಡಿದ್ದೀನಿ. ಸೊ ನೀವು ಅದರಲ್ಲಿ ಆಡ್ ಮಾಡ್ಕೊಳ್ಳಿ. ಓಕೆ, ಓಕೆ, ರೈಟ್. ಸೊ ಈಗ ಲಗ್ನ ಭಾವದ ಸೂತ್ರ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಲಗ್ನ ಭಾವ ಯಾವ ಭಾವವನ್ನು ಕೆಡಿಸುವುದಿಲ್ಲ. ಲಗ್ನ ಭಾವ ಯಾವ ಭಾವವನ್ನು ಕೂಡ ಕೆಡಿಸುವುದಿಲ್ಲ. ಓಕೆ,
ಸೊ ಇದೆಲ್ಲ ನನ್ನ ತಲೆಯಿಂದ ಬರ್ತಾ ಇರುವಂತ ವಿಚಾರಕಗಳು, ಓಕೆನಾ? ಯಾಕೆಂದ್ರೆ ನಾನು ಇಲ್ಲಿ ಯಾವುದು ಏನು ಕೂಡ ಇಟ್ಕೊಂಡಿಲ್ಲ. ಈ ರೂಲ್ಸ್ಗಳಿಗೆ ಸಂಬಂಧಪಟ್ಟಿರೋದು ಅಷ್ಟೇ. ನಾನು ಯಾವುದು PDF ಮಾಡಿ ನನ್ನ ಹತ್ರ ಇಟ್ಕೊಂಡಿಲ್ಲ. ನಾನು ಯಾವಾಗೋ ಮಾಡಿದ ವಿಚಾರನ ಕಳಿಸಿದ್ದೀನಿ. ಓಕೆ, ಸೊ ನೀವು ಆಮೇಲೆ ಇದಕ್ಕೆ ರೂಲ್ಸ್ಗೆ ಸಂಬಂಧಪಟ್ಟಿರುವಂತ PDF ಕೊಡಿ ಅಂತ ಕೇಳಿದ್ರೆ ಇಲ್ಲ, ನನ್ನ ಹತ್ರ ಮೊದಲೇ ಹೇಳ್ತಾ ಇದ್ದೀನಿ, ಬರ್ಕೊಳ್ಳೇಬೇಕು ಎಲ್ಲರೂ. ಕೆಲವೊಂದು ಸೆನ್ಸಿಟಿವ್ ಟಾಪಿಕ್ಸ್, ನಮ್ದು ಏನೇನೆಲ್ಲ ಟಾಪಿಕ್ಸ್ ಇದೆಯೋ ಅದಕ್ಕೆ ಸಂಬಂಧಪಟ್ಟಿರುವಂತ PDFಗಳು ಇಲ್ಲ, ಕೊಡಲ್ಲ. ಓಕೆ, ನೀವು 10 ಸರಿ ಕೇಳಿ ಬೇಕಾದ್ರೆ ಹೇಳ್ಕೊಡ್ತೀನಿ ನಾನು, ತೊಂದರೆ ಇಲ್ಲ ನನಗೆ. ರೈಟ್ ರೂಲ್, ಲಗ್ನ ಭಾವ ಯಾವ ಭಾವವನ್ನು ಕೆಡಿಸುವುದಿಲ್ಲ ಅನ್ನೋದು ಮೊದಲನೇ ರೂಲ್. ಆದರೆ ಲಗ್ನ ಭಾವವನ್ನ ಬೇರೆ ಭಾವಗಳು ಕೆಡಿಸಬಹುದು. ಓಕೆ, ಲಗ್ನ ಭಾವ ಯಾಕೆ ಯಾವ ಭಾವವನ್ನು ಕೆಡಿಸುವುದಿಲ್ಲ? ಯಾಕೆಂದರೆ ಲಗ್ನ ಭಾವದಲ್ಲಿ ಯಾಕೆಂದರೆ ಲಗ್ನ ಭಾವದಲ್ಲಿ ಎಲ್ಲಾ ಭಾವದ ಕಾರಕತ್ವಗಳು ಕೂಡ ಇವೆ. ಯಾಕೆ ಎಲ್ಲಾ ಭಾವದ ಕಾರಕತ್ವಗಳು ಕೂಡ ಇದೆ ಅಂತ ಹೇಳ್ತೀವಿ ಅಂತಂದ್ರೆ, ಲಗ್ನ ಭಾವವೇ ನಮ್ಮನ್ನ ರೆಪ್ರೆಸೆಂಟ್ ಮಾಡುತ್ತೆ. ಲಗ್ನ ಭಾವವೇ ನಮ್ಮನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನನ್ನ ಜಾತಕ ನೋಡ್ತಾ ಇದ್ರೆ ಲಗ್ನ ಅಂದ್ರೆ ನಾನು, ನಿಮ್ಮ ಜಾತಕ ನೋಡ್ತಾ ಇದ್ದೀವಿ ಅಂತಂದ್ರೆ ಲಗ್ನ ಅಂದ್ರೆ ನೀವು. ಸೊ ಎಲ್ಲವನ್ನ ಅನುಭವಿಸೋದು ಯಾರು? ಕಷ್ಟ ಬಂದ್ರು, ಖುಷಿ ಆಯ್ತು ಅಂದ್ರು, ನೋವಾದ್ರು, ಏಟಾದ್ರು, ಪೆಟ್ಟಾದ್ರು ಅನುಭವಿಸೋದು ಯಾರು ಅಂತ ಕೇಳಿದ್ರೆ ನಾವೇ. ರೈಟ್, ಅವರವರ ಜಾತಕಕ್ಕೆ ಅನುಸಾರವಾಗಿ ಆ ಕಷ್ಟ ತೊಂದರೆಗಳನ್ನ ಅನುಭವಿಸ್ತಾರೆ. ಅದು ಅನುಭವಿಸೋದು ಯಾರು ಅಂದ್ರೆ ನಾವೇ. ಸೊ ಆಗಿರೋದ್ರಿಂದ ಅದು ಪ್ರತಿಯೊಂದು ಕಾರಕತ್ವಗಳು ಕೂಡ ಲಗ್ನದಲ್ಲೇ ಇದೆ ಅಂತ ಹೇಳ್ತೀವಿ. ಒಂದು ಜಾತಕವನ್ನ ನೋಡಿದ ತಕ್ಷಣ ಇದು ಒಳ್ಳೆ ಜಾತಕ, ಕೆಟ್ಟು ಜಾತಕ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ನಮ್ಮ ಸಿಸ್ಟಮ್ ಅಲ್ಲಿ. ಹೇಗೆ ಅಂತ ಕೇಳಿದ್ರೆ, ಅವರ ಜಾತಕದಲ್ಲಿ ಲಗ್ನ ಭಾವ ಏನಾದ್ರೂ ಕೆಟ್ಟಿದ್ರೆ ಅದು ವೀಕ್ ಜಾತಕ. ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ ಸರ್ ಅಂತ ಕೇಳಿದ್ರೆ, ನೀವು, ನಾನು ಅವಾಗ್ಲೇ ಹೇಳಿದಂಗೆ ಎಲ್ಲವನ್ನ ಅನುಭವಿಸೋದು ಅವರೇ ಆಗಿರೋದ್ರಿಂದ, ಈಗ ಲಗ್ನ ಭಾವವು ಕೆಟ್ಟಿದೆ ಅಂದಾಗ ಯಾವುದೇ ಒಂದು ಕಾರಕತ್ವಗಳನ್ನ ಅವರು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಈಗ ಲಗ್ನ ಅಂತ ಬಂದ್ರೆ ಲಗ್ನದ ಕಾರಕತ್ವಗಳಲ್ಲಿ ತಲೆ ಅನ್ನೋದು ಲಗ್ನ ಭಾವದ ಕಾರಕ, ಕರೆಕ್ಟ್? ಆ ತಲೆ ಅನ್ನೋದು ಲಗ್ನ ಭಾವದ ಕಾರಕ. ಈಗ ತಲೆ ಕೆಟ್ಟಿದೆಯಪ್ಪ, ನಮಗೆ ತಲೆ ಸರಿ ಇಲ್ಲ. ಇವಾಗ ನಾವು ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ವ್ಯಕ್ತಿಗೆ ಒಂದು 33 ವಯಸ್ಸಾಗಿರುತ್ತೆ, ಬಟ್ ಆ ವ್ಯಕ್ತಿಗೆ ತಲೆ ಸರಿ ಇಲ್ಲ. ಇವಾಗ ಆ ವ್ಯಕ್ತಿ ನಡ್ಕೊಳ್ಳುವಂತ ರೀತಿ ಹೇಗಿರುತ್ತೆ ಅಂತಂದ್ರೆ 6 ವರ್ಷದ ಹುಡುಗನ ರೀತಿಯಲ್ಲಿ ನಡ್ಕೊಳ್ತಾರೆ. ಸೊ ಇದಕ್ಕೆ ಕಾರಕ ಯಾರು ಅಂತ ನೋಡಿದ್ರೆ ಲಗ್ನನೇ. ಲಗ್ನ ಕೆಟ್ಟಿರಬಾರ್ದು ಅದಕ್ಕೆ. ಸೊ ಈಗ 33 ವರ್ಷದ ವ್ಯಕ್ತಿ, ಅವನಿಗೆ 6 ವಯಸ್ಸು ರೀತಿ ನಡ್ಕೊಳ್ತಾನೆ. ಅವನಿಗೆ ಇವಾಗ 7ನೇ ಭಾವ ಚೆನ್ನಾಗಿದೆ. 7ನೇ ಭಾವ 1, 3, 7 ಮತ್ತು 11ಕ್ಕೆ ಕನೆಕ್ಟ್. ಅದೇ ರೀತಿ 2ನೇ ಭಾವಕ್ಕೆ 2, 4, 6, 10ಗೆ ಕನೆಕ್ಟಿವಿಟಿ ಇದೆ. 5ನೇ ಭಾವಕ್ಕೂ ಕೂಡ 1, 5, 9ಕ್ಕೆ ಕನೆಕ್ಟಿವಿಟಿ ಇದೆ. ಲಗ್ನ ಬಂದು 8 ಮತ್ತು 12ಕ್ಕೆ ಕನೆಕ್ಟಿವಿಟಿ. ಈಗ ಆ ವ್ಯಕ್ತಿಗೆ ತಲೆ ಸರಿ ಇಲ್ಲ, ಆದ್ರೆ 7ನೇ ಭಾವ ಚೆನ್ನಾಗಿದೆ. 7ನೇ ಭಾವ ಚೆನ್ನಾಗಿರೋದ್ರಿಂದ ಈಗ 33 ವಯಸ್ಸಿರುವಂತ ವ್ಯಕ್ತಿಗೆ, 6 ವಯಸ್ಸಿರುವಂತ ನೇಚರ್ ಸ್ವಭಾವ ಇರುವಂತ ವ್ಯಕ್ತಿಗೆ 7ನೇ ಭಾವ ಚೆನ್ನಾಗಿದೆ ಅಂತ ಹೇಳಿ ಮದುವೆ ಮಾಡೋದ್ರಿಂದ ಮದುವೆ ಜೀವನ ಚೆನ್ನಾಗಿರುತ್ತಾ ಅಂತ ಕೇಳಿದ್ರೆ ಇಲ್ಲ. ಅಥವಾ ಮದುವೆ ಮಾಡ್ಕೊಳ್ತಾರೆ ಯಾರಾದ್ರು ಅಂತ ಕೇಳಿದ್ರು ಕೂಡ ಇಲ್ಲ, ಸಾಧ್ಯನೇ ಇಲ್ಲ, ನಡೆಯಲ್ಲ. ಅಥವಾ ಅವನಿಗೆ ಆ ಒಂದು ಪ್ರೀತಿ ಪ್ರೇಮ
ಅನ್ನೋ ಒಂದು ವಿಚಾರ ಅಥವಾ ಅದ್ರ ಬಗ್ಗೆ ಅವನಿಗೆ ಅದರ ಒಂದು ಅರಿವು ಅನ್ನೋದು ಇರುತ್ತಾ, ಅಥವಾ ಸೆಕ್ಸುವಲ್ ಲೈಫ್ ಅನ್ನೋ ಒಂದು ವಿಚಾರದ ಬಗ್ಗೆ ಅವನ ಒಂದು ಅರಿವು ಇರುತ್ತಾ ಅಂತ ಕೇಳಿದ್ರೆ ಇರೋದಿಲ್ಲ. ಮತ್ತೆ ಅವನ ಹತ್ರ ಹೆಚ್ಚು ಹಣ ಇದೆ, ಅವ್ರ ತಂದೆ ಸಂಪಾದನೆ ಮಾಡಿರೋದು, ತಾಯಿ ಸಂಪಾದನೆ ಮಾಡಿರೋದು, ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಎಲ್ಲವನ್ನ ಇದೆ, ಅದನ್ನ ಅವನು ಅನುಭವಿಸ್ತಾ ಇರ್ತಾನೆ. ಬಟ್ ಆದ್ರೆ ಆ ವ್ಯಕ್ತಿ ಆ ಒಂದು ಹಣವನ್ನ ತಗೊಂಡು ಹೋಗಿ ಏನಾದ್ರೂ ಈಸ್ಕೊಳ್ಳೋದಕ್ಕಾಗತ್ತಾ, ಅವನು ಏನಾದ್ರೂ ಕೊಂಡ್ಕೊಳ್ಳೋದಕ್ಕಾಗತ್ತಾ ಅಂತ ಕೇಳಿದ್ರೆ ಆಗೋದಿಲ್ಲ. ಆಗತ್ತಾ, ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಸಾಧ್ಯನೇ ಇಲ್ಲ. ಸೊ ಅದರಿಂದ ಲಗ್ನ ಭಾವ ಒಂದು ಜಾತಕದಲ್ಲಿ ಚೆನ್ನಾಗಿರ್ಬೇಕು. ಸೊ ಒಂದು ಜಾತಕದಲ್ಲಿ ಲಗ್ನ ಭಾವ 50% ಅಷ್ಟು, ಎಷ್ಟು 50% ಅಷ್ಟು ಸಾಧಕವಾಗಿ ಇರಬೇಕು, ಅಥವಾ 50% ಅಷ್ಟು ಆ ಜಾತಕವನ್ನ ಆಳುತ್ತೆ ಅಂತ ತಗೋಬಹುದು. 50% ಅಷ್ಟು ಆ ಜಾತಕವನ್ನ ಲಗ್ನ ಭಾವ ಆಳುತ್ತೆ. ಈಗ ಉಲ್ಟಾ ಮಾಡ್ಬಿಡೋಣ. ಲಗ್ನ ಭಾವ 1, 3, 7 ಮತ್ತು 11ಕ್ಕೆ ಕನೆಕ್ಟಿವಿಟಿ ಇದೆ. 7ನೇ ಭಾವ ಅವನ ಜಾತಕದಲ್ಲಿ ಮತ್ತು 5ನೇ ಭಾವ ಅವನ ಜಾತಕದಲ್ಲಿ, ಉದಾಹರಣೆಗೆ 4, 8 ಇದು ಬ್ಯಾಡೆ. ಇಲ್ಲಿ 7ನೇ ಭಾವಕ್ಕೆ 2, 6 ತಗೊಳ್ಳೋಣ. 2, 6 ಅಂತ ತಗೊಂಡ್ರೆ 7ನೇ ಭಾವಕ್ಕೆ ಅದು 8, 12. ಈಗ ಲಗ್ನ ಭಾವ ಚೆನ್ನಾಗಿದೆ ಜಾತಕದಲ್ಲಿ, 7ನೇ ಭಾವ ಜಾತಕದಲ್ಲಿ ಕೆಟ್ಟಿದೆ. ಆಪೋಸಿಟ್ ಅಂದ್ರೆ ಇವಾಗ ಉದಾಹರಣೆಗೆ ಸ್ಪೌಸ್ ಅಂತ ತಗೊಳ್ಳೋಣ, ಗಂಡ ಹೆಂಡತಿ ಅಥವಾ ಹೆಂಡತಿ ಗಂಡ. ಯಾರದೇ ಜಾತಕದಲ್ಲಿ ಈ ರೀತಿ ಇದ್ದಾಗ ಏನಾಗುತ್ತೆ, ಜಗಳ, ಕಿತ್ತಾಟ, ತೊಂದರೆ ಅಥವಾ ಸಪ್ರೇಷನ್ ಅನ್ನೋ ಒಂದು ವಿಚಾರಕವನ್ನ ತಗೊಂಡಾಗ ಲಗ್ನ ಭಾವ ಏನ್ ಮಾಡುತ್ತೆ, ಬೇಡ. ಏನಕ್ಕೆ ಬೇಡ? ಕಿತ್ತಾಟವನ್ನ ಆಡೋದನ್ನ ಕಡಿಮೆ ಮಾಡುತ್ತೆ. ಯಾಕೆ ಹೇಳಿ? ಲಗ್ನ ಭಾವದಲ್ಲಿರುವಂತ ಕಾರಕದಲ್ಲಿ ಸ್ವಂತ ಬುದ್ಧಿ ಅನ್ನೋದು ಒಂದು ಕಾರಕ. ತನ್ನ ಸ್ವಂತ ಬುದ್ಧಿ, ತನ್ನ ಸ್ವಂತ ಆಲೋಚನೆಯಿಂದ ಕಿತ್ತಾಡೋದು ಬೇಡಪ್ಪ, ಸರಿ ನೀನೇ ಗೆದ್ದಿದೀಯ, ನೀನೇ ದೊಡ್ಡವರು, ನೀನೇ ಎಲ್ಲ ಸರಿ, ಓಕೆ ಬಿಡು ಆಯ್ತು, ಬಿಟ್ಕೊಡುವಂತ ಮನಸ್ವಭಾವ ಅನ್ನೋದನ್ನು ಕೂಡ ಅಲ್ಲಿ ತೋರಿಸುತ್ತೆ. ಜಗಳ ಕಿತ್ತಾಟಗಳನ್ನ ಅವಾಯ್ಡ್ ಮಾಡಿಸುತ್ತೆ, ಬೇಡ ಅಂತ ಅನ್ಸುತ್ತೆ, ಸಮಾಧಾನವನ್ನ ಕೊಡುತ್ತೆ, ಆಲೋಚನೆ ಮಾಡುವಂತ ಶಕ್ತಿಯನ್ನ ಕೊಡುತ್ತೆ. ಈಗಿಲ್ಲ 5ನೇ ಭಾವ ಸಾಧಕವಾಗಿಲ್ಲ, ಮಗು ಅನ್ನೋ ಒಂದು ವಿಚಾರಕ್ಕೆ, ಪ್ರೀತಿ ಪ್ರೇಮಕ್ಕೆ ಸಾಧಕವಾಗಿಲ್ಲ. ಆದ್ರೂ ಲಗ್ನ ಸಾಧಕವಾಗಿರೋದ್ರಿಂದ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಹೋಗುವಂಥದ್ದನ್ನ ತೋರಿಸುತ್ತೆ. ಇನ್ನು ತುಂಬಾ ವಿಚಾರಕಗಳಿದೆ, ಇಷ್ಟನ್ನ ನೋಡಿ ಮಾತ್ರ ಜಡ್ಜ್ ಮಾಡ್ಬಿಡಿ. ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇರೋದೇನು, ಲಗ್ನ ಭಾವ ಒಂದು ಜಾತಕದಲ್ಲಿ 50% ಅಷ್ಟು ಆಳುತ್ತೆ, ಇನ್ನು 50% ಇದೆ. ಗ್ರಹಕಾರಕ ನೋಡ್ಬೇಕು, ಇದಕ್ಕೆ ಸಪೋರ್ಟಿಂಗ್ ಭಾವಗಳನ್ನ ನೋಡ್ಬೇಕು, ಇದೆಲ್ಲ ಇದೆ. ಮುಂದೆ ಹೋಗ್ತಾ ಹೋಗ್ತಾ ನಾನು ಅದನ್ನ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಲಗ್ನ ಭಾವ ಯಾವ ಭಾವವನ್ನು ಕೆಡಿಸುವುದಿಲ್ಲ, ಲಗ್ನ ಭಾವವನ್ನ ಬೇರೆ ಭಾವಗಳು ಕೆಡಿಸಬಹುದು. ಒಂದು ಜಾತಕದಲ್ಲಿ ಲಗ್ನ ಭಾವವೇ 50% ಅಷ್ಟು ಕಾರಕತ್ವಗಳನ್ನ ಹೊಂದಿದೆ ಮತ್ತು 50% ಅಷ್ಟು ಆಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಜೊತೆಲಿ ಕೆಲವೊಂದು ಲಗ್ನ ಭಾವ ಚೆನ್ನಾಗಿದ್ರೆ ಬೇರೆ ಯಾವುದೇ ಭಾವಗಳು ಕೆಟ್ಟಿದ್ರು ಕೂಡ ಆ ಭಾವಗಳಿಗೆ ಅದು ಸಾಧಕವಾಗಿರುವಂತ ಫಲಗಳನ್ನ ತಂದು ಕೊಡೋದಕ್ಕೆ ಪ್ರಯತ್ನವನ್ನ ಪಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇವತ್ತಿನ ಟಾಪಿಕ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಇಷ್ಟು. ಸೊ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದೆಯಾ? ಸರ್ ನಮಸ್ಕಾರ, ಶ್ರೀಹರಿ ಮಾತಾಡ್ತೀನಿ ಸರ್. ಸರ್ ನಮಸ್ತೆ ಸರ್, ಹೇಳಿ ಸರ್. ಸರ್ ಅಂದ್ರೆ ಇವಾಗ ಯಾವುದೇ ಭಾವ ನಾವು ತಗೊಂಡ್ರು ಆ ಭಾವ ಸಂಬಂಧವಾಗಿ ಅವ್ರು ಏನಾದ್ರೂ ಒಂದು ಜಾಬ್ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಅದು ಇವಾಗ ಎಕ್ಸಾಂಪಲ್ 8ನೇ ಭಾವ ಅಂತ ತಗೊಂಡ್ರೆ ಇವಾಗ ಇನ್ಶೂರೆನ್ಸ್ ಪಾಲಿಸಿ ಇದರೆಲ್ಲ ಇದ್ರೆ ಆ ಜಾಗದಲ್ಲಿ ಕೆಲಸ ಮಾಡೋವರಿಗೆ ಅದು ಸಾಧಕ ಅಲ್ವಾ ಸರ್? ಆದ್ರೆ ಇನ್ನರ್ ಲೈಫ್ ಅಲ್ಲಿ ಏನಾದ್ರೂ ಒಂದು ಇದು ಕೊಟ್ಟೆ ಕೊಡುತ್ತಲ್ಲ. ಅಲ್ಲ, ಇನ್ಶೂರೆನ್ಸ್ ಏಜೆಂಟ್ಸ್ ಈ ತರ ಎಲ್ಲದಕ್ಕೂ ಒಳ್ಳೇದೇ ಸರ್. ಇವಾಗ ಅದು 8ನೇ ಭಾವದ ಕಾರಕ ಸರ್. ಈಗ
8ನೇ ಭಾವ ಅವರ ಜಾತಕದಲ್ಲಿ 2, 4, 6, 10 ಕನೆಕ್ಟಿವಿಟಿ ಇದ್ರೆ ಆ ಉದ್ಯೋಗದಲ್ಲಿ ಅವರು ಯಶಸ್ಸನ್ನ ಗೆಲ್ತಾರೆ ಅಂತ ಅರ್ಥ ಸರ್. ಓಕೆ, ಆದ್ರೆ ಅದು ಇನ್ನರ್ ಲೈಫ್ ಅಲ್ಲಿ ಏನಾದ್ರೂ ಒಂದು ತೊಂದರೆ ಕೊಟ್ಟೆ ಕೊಡುತ್ತೆ ಹೆಚ್ಚು ಕಮ್ಮಿ. ಇನ್ನರ್ ಲೈಫ್ ಸಣ್ಣ ಪುಟ್ಟ ವಿಚಾರಗಳು ಕೊಡುತ್ತೆ ಸರ್ ಅವ್ರಿಗೆ ಓಕೆ 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 ಅಂತ ಅರ್ಥ. ಓಕೆ ಸರ್. ಅದೇ 8ನೇ ಭಾವ 8ಕ್ಕೆ ಕನೆಕ್ಟಿವಿಟಿ ಇದ್ರೆ ಆಕ್ಸಿಡೆಂಟು, ಇಂಜುರೀಸ್ ಇದೆಲ್ಲ ಆಗುತ್ತೆ ಅಂತ ಅರ್ಥ. ಹಾ, ಆಪರೇಷನ್ ಸರ್ಜರಿನೋ ಖಂಡಿತ ನಡೆಯುತ್ತೆ ಅಂತ ಅರ್ಥ. okay. ಒಂದು ದೀರ್ಘಕಾಲವಾಗಿರುವಂತ ಕಾಯಿಲೆನೋ ಅಥವಾ ಏನೋ ಒಂದರಲ್ಲಿ ಇರುತ್ತೆ, ನರಳ್ತಾ ಇರ್ತಾರೆ ಅಂತ ತೋರಿಸುತ್ತೆ ಸರ್. ಕಂಟಿನ್ಯೂಸ್ ಮೆಡಿಸಿನ್ಸ್, ಅಟ್ಲೀಸ್ಟ್ ಮೆಡಿಸಿನ್ ತಗೊಳ್ತಾ ಇರ್ತಾರೆ ಅಂತ ಅರ್ಥ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಈ ಉದಾಹರಣೆಗೆ ಸುಮಾರು ವರ್ಷ ನೀವು ನೋಡಿದ್ರೆ ಸುಮಾರು ಜನ 10 ವರ್ಷ, 15 ವರ್ಷ, 20 ವರ್ಷದಿಂದ ಔಷಧಿಗಳನ್ನ ತಿಂತಾನೆ ಇರ್ತಾರೆ ಸರ್, ಅಲ್ವಾ? ಸೊ ಅದೆಲ್ಲದಕ್ಕೂ ಕಾರಣ ಏನು ಅಂತ ನೋಡಿದ್ರೆ 8ನೇ ಭಾವ ಸರ್. ಓಕೆ ಸರ್, ಓಕೆ, ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಇವಾಗ ಕ್ಲೈಂಟ್ ಈ ಟೈಮಿಗೆ ಸಿಜರಿನ್ ಮಾಡಿಸ್ಬೇಕಂತ ಕೇಳಕ್ ಬರ್ತಾರಲ್ಲ ಸರ್, ಅವಾಗ ಲಗ್ನ ನೋಡಿ ಹೇಳ್ಬೇಕಾ ಸರ್? ಅವಶ್ಯಕತೆ ಇಲ್ಲ ಸರ್. ನಡೀತಾ ಇರುವಂತ ದಶಾಭುಕ್ತಿ ಅಂತರ ಹೇಗಿದೆ ಅಂತ ನೋಡಿ ಸರ್, ಸಾಕು ಸರ್. ಓಕೆ, ಈಗ ಅವ್ರ ಜಾತಕದಲ್ಲೇನೆ ಸರ್, ಇವಾಗ ಉದಾಹರಣೆಗೆ ಇವಾಗ ಸರ್, ಇವಾಗ ಈ ಸಿಸೇರಿಯನ್ ಅನ್ನೋದು ಮಾತ್ರನೇ ಇವಾಗ ಅದು ನಾರ್ಮಲ್ ಆಗ್ಬಿಟ್ಟಿದೆ ಸರ್. ಓಕೆ, ಈಗ ಆಲ್ಮೋಸ್ಟ್ ನೀವು ಸುಮಾರು ಹಾಸ್ಪಿಟಲ್ಗಳಿಗೆ ಹೋದ್ರು, ಎಲ್ಲಿ ಹೋದ್ರು, ಏನೇ ಆದ್ರೂ ಸಿಸೇರಿಯನ್ಗೆ ಸಜೆಸ್ಟ್ ಮಾಡ್ಬಿಡ್ತಾರೆ ಸರ್. ಈಗ ಅದನ್ನ ಸ್ಪೆಸಿಫಿಕ್ ಆಗಿ ನೀವು ತಗೊಳ್ಳೋದು ಅವಶ್ಯಕತೆ ಇಲ್ಲ ಸರ್. ಸಿಸೇರಿಯನ್ ಆಗತ್ತಾ, ಆಗ್ಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೀವು ಅವ್ರಿಗೆ ಆಪರೇಷನ್ ಮಾಡಿಸ್ಬೋದಾ ಅಂತ ಕೇಳಿದ್ರೆ ಪ್ರಶ್ನೆ ಏನಾದ್ರು, ಅವರ ಜನ್ಮ ಜಾತಕದಲ್ಲಿ ನಡೀತಾ ಇರುವಂತ ದಶಾಭುಕ್ತಿ ಅಂತರದಲ್ಲಿ ಏನಾದ್ರು 8 ಕನೆಕ್ಟಿವಿಟಿ ಇದ್ರೆ ಮಾಡಿಸ್ಬಿಡಿ ಸರ್ ಆಪರೇಷನ್ ಅಂತ ಸಜೆಷನ್ ಮಾಡೋದು ಒಳ್ಳೇದೇ. ಯಾಕಂದ್ರೆ 8 ಅನ್ನೋದು ಬೇರೆ ಏನಾದ್ರು ಕಾಂಪ್ಲಿಕೇಶನ್ ನ ಕೊಡೋ ಬದಲು ಈ ಸಿಸರ್ ಇಂದ ಕಟ್ ಮಾಡುವಂಥದ್ದು ಅಥವಾ ನಾವೇ ರಿಮೂವ್ ಮಾಡುವಂಥದ್ರಿಂದ ಅದೊಂದು ಪಾಸಿಟಿವ್ ಆಗಿ ಚೇಂಜ್ ಆಗ್ಬಿಡುತ್ತೆ ಸರ್. ಓಕೆ, ಬೇರೆ ಏನಾದ್ರು ತೊಂದರೆ ಕೊಡೋದ್ ಬದಲು ಈ ರೀತಿ ಅದು ಸರಿ ಹೋಗುತ್ತೆ ಅಂತ ಅರ್ಥ ಸರ್. ಏನ್ ಸರ್? ಅಲ್ರಿ, ಅವ್ನ್ ಲೈಫ್ ಬರ್ತ್ ಚೆನ್ನಾಗಿರ್ಬೇಕಂತ ಹೇಳಿ ಅವ್ರು ಟೈಮಿಂಗ್ ಕೇಳ್ತಾರಲ್ಲ ಸರ್. ಈಗ ಅದು ಲಗ್ನಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಮಾಡಕ್ಕಾಗಲ್ಲ ಸರ್. ಕನೆಕ್ಟ್ ಆಗಿರೋ 1-3 ಹಂಗೆಲ್ಲ ಏನು ಇಲ್ಲ ಸರ್. ಅದು ಆಕ್ಚುಲ್ ಆಗಿ ನೀವು ಅದೇ ಡೇಟ್ ಸರ್, ಕೊಟ್ಟರು ಈಗ ಕೂಡ ಮತ್ತೆ ಸರ್, ಓಕೆನಾ, ನೀವು ಡೇಟ್ ಕೊಟ್ಟು ಟೈಮ್ ಕೊಟ್ಟು ಅವ್ನು ಅದೇ ಟೈಮಲ್ಲಿ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಇದ್ರೂ ಕೂಡ ಸರ್, ಓಕೆ, ಅದು ತುಂಬಾ ಜನ ಹೇಳ್ತಾರೆ ವಿಧಿ ಬದಲಾಯಿಸ್ದಂಗ ಆಗತ್ತೆ, ಹಂಗ್ ಮಾಡಬಾರ್ದು, ಅದು ಇದು ಅಂತೆಲ್ಲ ಹೇಳ್ತಾರೆ. ಟೈಮ್ ಕೊಡೋದು ಕರೆಕ್ಟ್ ಅಲ್ಲ, ಅದು ನಾನು ಒಪ್ಕೊಳ್ತೀನಿ. ಆದ್ರೆ ನೀವು ಕೊಟ್ಟರು ಕೂಡ ಆ ಟೈಮ್ಗೆ ಡೆಲಿವರಿ ಆಗತ್ತಾ ಅನ್ನೋದು ನೋಡಿದ್ರೆ ಖಂಡಿತ ಇಲ್ಲ. ಬಟ್ ಇಲ್ಲ, ನಾವು ಅದೇ ಟೈಮ್ಗೆ ಮಾಡಿಸ್ತೀವಿ, ಆಗತ್ತೆ ಅಂತ ಹೇಳಿದ್ರು ಕೂಡ ಪ್ರಾಬ್ಲಮ್ ಇಲ್ಲ. ಕಾರಣ ಏನು ಅಂತಂದ್ರೆ ಆ ಮಗುವಿನ ಜಾತಕದಲ್ಲೇ ಬರ್ದಿರುತ್ತೆ ಸರ್. ಆಕ್ಚುಲ್ ಆಗಿ ತಾಯಿ ಗರ್ಭವನ್ನ ಹರ್ಕೊಂಡು ಅಥವಾ ಬಗೆದುಕೊಂಡು ಆಚೆ ಬರಬೇಕು ಅನ್ನೋದು ಇರುತ್ತೆ ಸರ್ ವಿಧಿಯಲ್ಲಿ. ಸೊ ಈಗ ನಾವು ಅದನ್ನ ವಿಧಿ ಪ್ರಕಾರ ತಾಯಿ ಗರ್ಭವನ್ನ ಬಗೆದು ಹೊರಗೆ ಬರಬೇಕು ಅನ್ನೋದು ಶಾಸ್ತ್ರ ಹೇಳುವಂಥದ್ದು. ಅದನ್ನ ಏನ್ ಮಾಡ್ತಾ ಇದೀವಿ, ಸಿಸರಲ್ಲಿ ಕಟ್ ಮಾಡಿ ರಿಮೂವ್ ಮಾಡಿ ಆಚೆ ತರ್ತಾ ಇದೀವಿ ಅಂತ ಅರ್ಥ. ಅಷ್ಟೇ ವ್ಯತ್ಯಾಸ ಸರ್. ಈಗ ಆಪರೇಷನ್ ಅದೇನು ಆಪ್ಷನ್ ಇಲ್ಲ ಸರ್. ನೀವ್ ಯಾವ ವಿಧಿನೂ ಚೇಂಜ್ ಮಾಡ್ತಾ ಇಲ್ಲ, ನೀವೇನು ಚೇಂಜ್ ಮಾಡ್ತಾ ಇಲ್ಲ ಸರ್. ಓಕೆ, ಸೊ ಅದು ಯಾರು ಏನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಸರ್. ಹಂಗೆ ಇರುತ್ತೆ ಸರ್ ವಿಧಿ, ಹಂಗೆ ತೀರ್ಮಾನ ಆಗಿರುತ್ತೆ ಅಂತ ಅರ್ಥ ಸರ್ ಅದಕ್ಕೆ. ಓಕೆ ಓಕೆ ಸರ್. ಹ್ಞೂ ಸರ್, ಓಕೆ ಸರ್. ಅದು ಪ್ರೀವಿಯಸ್ ಬರ್ತಾ ಇಲ್ಲ ಸರ್. ಅದು ನಮ್ದು ಅದು ಕಾಲಾಂಶ ನಿರ್ಣಯ ಓಪನ್ ಆಗ್ತಿಲ್ಲ ಸರ್. ಅಲ್ಲ, ಅದು ನೀವು ರಿಜಿಸ್ಟರ್ ಮಾಡ್ಕೋಬೇಕು ಸರ್. ಅಲ್ಲಿ ಸೈನ್ ಅಪ್ ವಿತ್ ಗೂಗಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್. ಸರ್, ಇದು ಈ ನಿಮ್ಮ ಆಪ್ ಅಲ್ಲಿ ಪ್ಲಾನೆಟ್ ಗಳ ಬಗ್ಗೆನೂ ಹೇಳ್ತಾ ಹೋಗ್ತೀರಾ? ಹ್ಞೂ ಸರ್. ಆಮೇಲೆ ಇನ್ನರ್ ಕಾರಕತ್ವ, ಔಟರ್ ಕಾರಕತ್ವ ಅಂತಾನು ಹೇಳ್ತೀರಾ? ಹೌದು ಸರ್. ಮಾತಾಡ್ತಾ ಇರೋದು ಬರೀ ಭಾವ ಸಂಬಂಧಗಳ ಬಗ್ಗೆ. ಈಗ ಬರೀ ಭಾವ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಲೇಟರ್ ನೀವು ಪ್ಲಾನೆಟ್ ಗಳ ಬಗ್ಗೆನೂ ಮಾತಾಡ್ತೀರಾ ಅಲ್ವಾ? ಮಾತಾಡ್ತೀವಿ ಸರ್. ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಆಪ್ ಆಲ್ರೆಡಿ ಕವರ್ಡ್ ಬೋತ್. ಆಲ್ರೆಡಿ ಸನ್, ಮೂನು ಎಲ್ಲ ಸಬ್ಲಾರ್ಡ್ ಎಲ್ಲ ಕವರ್ ಮಾಡ್ಬಿಟ್ಟಿದೆ ಈಗ, ಅಲ್ವಾ? ನೀವು ಮುಂದೆ ಹೇಳಿದ್ಮೇಲೆ ಆಮೇಲೆ ನೋಡಿದ್ರೆ ಇಟ್ ವಿಲ್ ಬಿ ಬೆಟರ್, ಕ್ಲಾರಿಟಿ ಸಿಗುತ್ತೆ ಸರ್. ಕರೆಕ್ಟ್ ಸರ್. ಇವಾಗ 8 ಮತ್ತೆ 12 ಎರಡನೇ ಭಾವಕ್ಕೆ ಬಂದ್ರೆ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದ್ರಿ. ಬೈ ಚಾನ್ಸ್ 8 ಜೊತೆಗೆ 2 ಮತ್ತೆ 11 ಬಂದ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ? 211 ಬಂದ್ರು ಅಷ್ಟೇನೆ ಮೇಡಮ್. ಆಕ್ಚುಲ್ ಆಗಿ 812, 2812, 211. ಈಗ ನೀವೇನಾದ್ರೂ 2, 5,
ಅಥವಾ 8-11 ಅಂತಾನೆ ತಗೊಳ್ಳಿ, ಇದನ್ನ ಇಷ್ಟು ತಗೊಳ್ಳಿ. ಯಾಕಂದ್ರೆ ಇದ್ರ ಈ ರೀತಿನೇ ಬರೋದು. ಇದರಲ್ಲಿ ಕಾಂಬಿನೇಷನ್ ಅಲ್ಲಿ 2-5 ಬರ್ಬಹುದು, 8-5 ಅಂದ್ರೆ 8-11 ಬರ್ಬೋದು, 5-8 ಬರ್ಬೋದು, ಅಥವಾ 2 ಮತ್ತೆ 11 ಬರ್ಬೋದು. ಸೊ ಇಷ್ಟೇ ಕಾಂಬಿನೇಷನ್ಸ್, ಇದ್ರ ಮೇಲೆ ಕಾಂಬಿನೇಷನ್ಸ್ ಬರಲ್ಲ. 3 ಕಾಂಬಿನೇಷನ್ಸ್ ಬರ್ಬೋದು ಇದ್ರಲ್ಲಿ. ಅಂದ್ರೆ ಇವಾಗ 2-5-11 ಬರ್ಬೋದು. ಓಕೆ, ಸೊ 5-8 ಮತ್ತೆ 11 ಬರಬಹುದು. ಸೊ ಈ ರೀತಿ ಇದ್ರ ಡಬಲ್ ಕಾಂಬಿನೇಷನ್, ಟ್ರಿಪಲ್ ಕಾಂಬಿನೇಷನ್ಸ್ ಬರುತ್ತೆ. 4 ಕಾಂಬಿನೇಷನ್ಸ್ ವರ್ಗುನು ಚೇಂಜಸ್ ಆಗುತ್ತೆ. ಇಷ್ಟು ಬರುತ್ತೆ ಕಾಂಬಿನೇಷನ್ಸ್. ಓಕೆ, ಈ ರೀತಿ ಯಾವುದೇ ಬಂದ್ರು ಕೂಡ ಆಕ್ಚುಲ್ ಆಗಿ ಈ ರೂಲ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತಾನೆ. ಓಕೆನಾ? ಈ ರೂಲ್ ಅಲ್ಲಿ ಇದೆ ಮೇಡಮ್ ಇದ್ರದ್ದು ಸ್ಟೋರಿ. ಓಕೆ, ಇಲ್ಲಿದ್ದೀನಿ, ಇವಾಗ ನಾನು ಇಲ್ಲಿದ್ದೀನಿ, ನೀವು ಇಲ್ಲಿನ ಪ್ರಶ್ನೆ ಕೇಳ್ತಾ ಇದ್ದೀರಾ. ಓಕೆನಾ? ಈಗ ನಾನೇನಾದ್ರೂ ಇಲ್ಲಿಂದ ವಿಚಾರ ನಿಮ್ಗೆ ಹೇಳ್ಬಿಟ್ಟೆ ಇವಾಗ. ಓಕೆ, ಆವಾಗ ನಾನು ಇಲ್ಲಿ ಹೇಳ್ಬೇಕಂದ್ರೆ ಏನ್ ಮಾಡ್ತೀನಿ, ನಾನು ಒಂದು ಆರ್ಡರ್ ಅಲ್ಲಿ ಬಂದಾಗ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರ್ತೀನಿ. ಈಗ ಫ್ಲೋ ಇಲ್ಲ, ನಾನು ಇಲ್ಲಿ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ, ಇಲ್ಲಿ ಅರ್ಧ ಹೇಳಿರ್ತೀನಿ ವಿಚಾರ. ಓಕೆನಾ? ಸರ್, ಲಗ್ನಕ್ಕೆ ಇಂಥ ಪ್ಲಾನೆಟ್ ಬಂದ್ರೆ ಫೇವರಬಲ್ ಅಂತ ಏನೋ ಇರ್ತೇನೆ ಸರ್? ಆತರ ಇಲ್ಲ ಸರ್. ಎಲ್ಲಾ ಗ್ರಹ ಒಳ್ಳೆ ಗ್ರಹ, ಎಲ್ಲಾ ಗ್ರಹ ಕೆಟ್ಟ ಗ್ರಹನೇ ಸರ್. ಓಕೆ, ಅಂದ್ರೆ ಸರ್ ಒಂದ್ ಪ್ರೀವಿಯಸ್ ವಿಡಿಯೋದಲ್ಲಿ ಅದು ಯಾವ್ದೋ ಕಾಂಬಿನೇಷನ್ ಬಂದ್ರೆ ಮಗುವಿನ ತಲೆ ಚೆನ್ನಾಗಿಲ್ಲ ಅಂತ ಹೇಳಿದ್ದೆ ಸರ್. ಗುರು ರಾಹು. ಹೌದು ಸರ್. ಈಗ ಗಡ್ಡೆಗಳಿಗೆ ಕಾರಕ ಗ್ರಹ ಯಾರು ಅಂದ್ರೆ ಗುರು ಗ್ರಹ ಸರ್. ವಕ್ರಕ್ಕೆ ಕಾರಕ ಗ್ರಹ ಯಾರು ಅಂದ್ರೆ ರಾಹು ಗ್ರಹ ಸರ್. ಈಗ ಲಗ್ನ ಭಾವಕ್ಕೆ ಗುರು ರಾಹುವಿನ ನಕ್ಷತ್ರದಲ್ಲಿ ಏನಾದ್ರು ಬಂದು, ಅಥವಾ ರಾಹು ಬಂದು ಗುರುವಿನ ನಕ್ಷತ್ರದಲ್ಲಿ ಏನಾದ್ರೆ ತಲೆ ದೊಡ್ಡದು ಸರ್ ಅಂತ ಅರ್ಥ. ಅರ್ಥ ಆಯ್ತಾ ಸರ್? ಅದು ನಾರ್ಮಲ್ ಸರ್. ಅದು ಲಗ್ನ ಭಾವಕ್ಕೆ ಇನ್ನರ್ ಲೈಫ್ ಕನೆಕ್ಟಿವಿಟಿ ಇದ್ರು, ಔಟರ್ ಲೈಫ್ ಕನೆಕ್ಟಿವಿಟಿ ಇದ್ರು ಅಷ್ಟೇನೆ. ಸ್ವಲ್ಪ ಕೆಲವೊಂದ್ಸರಿ ಅವ್ರ ತಲೆ ಸ್ವಲ್ಪ ನೋಡಕ್ ಸ್ವಲ್ಪ ದಪ್ಪಾಗಿರ್ತದೆ, ದೇಹಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ ತಗೋಬಹುದು ಸರ್ ಅವಾಗ. ಅಂದ್ರೆ ಮೆಂಟಲಿ ಅದು ಒಂದು ವರ್ಕ್ ಆಗುತ್ತೆ. ಮತ್ತೆ ಇವನಿಗೆ ಹೆಚ್ಚು ಎಜುಕೇಶನ್, ಓದಿನ ಮೇಲೆ ಗಮನ ಜಾಸ್ತಿ ಅಂತಾನು ತಗೋಬಹುದು ಸರ್. ಸಿಕ್ಕಾಪಟ್ಟೆ ನಾಲೆಜ್ ಗೇನ್ ಮಾಡ್ಕೊಂಡಿದ್ದಾನೆ ಅಂತಾನು ತಗೋಬಹುದು ಸರ್. ಓಕೆ, ಅದೇ ಏನಾದ್ರು 8-12 ಕನೆಕ್ಟಿವಿಟಿ ಇತ್ತು ಅಂದ್ರೆ ಎಸ್, ಅವನಿಗೆ ಅದಕ್ಕೆ ಸಂಬಂಧಪಟ್ಟಿರುವ ವಿಚಾರದಲ್ಲಿ ತೊಂದರೆಗಳೇ ಅಂತಾನೆ ಅರ್ಥ ಸರ್. ತಲೆ ದಪ್ಪ ಇರುತ್ತೆ, ಸರಿ ಇರಲ್ಲ, ಬುದ್ಧಿ ಆಲೋಚನೆ ಚೆನ್ನಾಗಿರಲ್ಲ, ಓದಿನ ಮೇಲೆ ಗಮನ ಇರೋದಿಲ್ಲ, ಒಳ್ಳೆ ನಾಲೆಜ್ ಗೇನ್ಸ್ ಮಾಡಿರಲ್ಲ. ಸೊ ಇದೆಲ್ಲ ಬರುತ್ತೆ ಸರ್ ಹಂಗೆ. ಅಂದ್ರೆ ಲಗ್ನಕ್ಕೆ ಸಬ್ಲಾಡ್ ಆಗಿ ಬಂದಿರೋ ಗ್ರಹನೇ 8ನೇ ಭಾವಕ್ಕೆ ಸಬ್ಲಾಡ್ ಆಗಿ ಬಂದ್ರೆ ಏನ್ ಪ್ರಾಬ್ಲಮ್ ಇರ್ತಾನ ಸರ್? ಏನ್ ಸರ್ ಹಂಗಂದ್ರೆ? ಲಗ್ನ ಭಾವಕ್ಕೆ ಈಗ ಗುರು ಸಬ್ಲಾರ್ಡ್ ಆಗಿ ಬಂದು ಸರ್, ಅದೇ 8ನೇ ಭಾವಕ್ಕೆ ಕೂಡ ಅವನೇ ಸಬ್ಲಾರ್ಡ್ ಆಗಿ ಬಂದಿದ್ರೆ ಸರ್? ಅರ್ಥನೇ ಆಗಿಲ್ಲ ನಿಮ್ ಪ್ರಶ್ನೆ, ಇನ್ನೊಂದ್ಸರಿ ಹೇಳಿ ಸರ್. ಸರ್, ಈಗ ಲಗ್ನ ಭಾವಕ್ಕೆ ಗುರು ಸಬ್ಲಾರ್ಡ್ ಆಗಿ ಬಂದಿರ್ತಾನೆ ಸರ್, ಮತ್ತೆ ಅವನು 8ನೇ ಭಾವ ಕೂಡ ಸಬ್ಲಾರ್ಡ್ ಆಗಿ ಬಂದಿದ್ರೆ ಅದೇನು ಪ್ರಾಬ್ಲಮ್? ಅದು ಹೆಂಗೆ ಸರ್? ಅದು ಗೊತ್ತಾಗ್ತಾ ಇಲ್ಲ. ಈ ವಿಚಾರ ನೀವು ಕೇಳಿದ್ರಲ್ಲ ಈಗ, ಸೊ ಈ ವಿಚಾರ ಬಂದು ಪ್ರಶ್ನೆ ಮೇಲೆ ತೀರ್ಮಾನ ಆಗುತ್ತೆ ಸರ್. ಅವರ ಪ್ರಶ್ನೆ ಏನು ಅನ್ನೋದ್ರ ಮೇಲೆ ಸರ್. ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಗ್ರಹವೇ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವಕ್ಕೆ ಕಸ್ಪಲ್ ಸಬ್ಲಾರ್ಡ್ ಆಗಿ ಬಂದಾಗ ಒಂದು ರೀತಿ ಕೆಲಸ ಮಾಡುತ್ತೆ ಸರ್. ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಕಸ್ಪಲ್ ಸಬ್ಲಾರ್ಡ್ ಆಗಿರುವಂತ ಗ್ರಹವೇ, ಅಂದ್ರೆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಗ್ರಹವೇ ಏನಾದ್ರೂ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವಕ್ಕೆ ವಿರೋಧವಾಗಿರುವಂತ ಭಾವಗಳಿಗೆ ಕಸ್ಪಲ್ ಸಬ್ಲಾರ್ಡ್ ಆಗಿ ಬಂದಾಗ್ಲೂ ಕೂಡ ಅದು ವಿರೋಧವಾಗಿ ಪ್ರಾಬ್ಲಮ್ ಕೊಡುತ್ತೆ ಅಂತ ಅರ್ಥ ಸರ್. ಇವಾಗ ಆರೋಗ್ಯದಲ್ಲಿ ಏರುಪೇರು ಅಂತ ತಗೊಳ್ಳೋಣ ಸರ್. ಈಗ 6ನೇ ಭಾವಕ್ಕೆ ಅಂತ ಈಗ ನೀವು ತಗೊಂಡ್ರಿ, ಲಗ್ನ ಭಾವ ಅಂತ ತಗೊಳ್ಳೋಣ ಸರ್. ಈಗ ಆಯುಷಿಗೆ ಕಾರಕ ಗ್ರಹ ಅಂತ ತಗೊಳ್ಳೋಣ ಸರ್. ಆಯುಷು ಅನ್ನೋ ಒಂದು ವಿಚಾರಕ್ಕೆ ತಗೊಳ್ಳೋಣ. ಈಗ ಆಯುಷು ಅನ್ನೋ ಒಂದು ವಿಚಾರ ಎಲ್ಲಿದೆ, ಲಾಂಜಿವಿಟಿ ಅನ್ನೋದು 8ನೇ ಭಾವದಲ್ಲೂ ಇದೆ, ಲಗ್ನ ಭಾವದಲ್ಲೂ ಇದೆ ಸರ್. ಈಗ ಲಗ್ನ ಭಾವಕ್ಕೆ ಬಂದಿರುವಂತ ಒಂದೇ ಗ್ರಹ ಕಸ್ಪಲ್ ಸಬ್ಲಾರ್ಡ್ ಆಗಿ 8ನೇ ಭಾವಕ್ಕೂ ಕಸ್ಪಲ್ ಸಬ್ಲಾರ್ಡ್ ಆಗಿ ಬಂದು ಚೆನ್ನಾಗಿತ್ತು ಅಂತಂದ್ರೆ ಅವನ ಆಯುಷಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ತೊಂದರೆ ಇಲ್ಲ ಅಂತ ಅರ್ಥ. ಕೆಟ್ಟಿತ್ತು ಅಂತ ಅಂದ್ರೆ ಆಯುಷಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ಸಮಸ್ಯೆ ಇದೆ ಅನ್ನೋದು ಅರ್ಥ ಸರ್. ಅದು ಪ್ರಶ್ನೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದು ಭಾವ ಸಂಬಂಧ ಅಂತ ಹೇಳ್ತಾ ಇದ್ದೀರಲ್ಲ, ಇದರಲ್ಲಿ ಮೇಲೆ 1ರಿಂದ 12 ಮನೆಗಳು ಬರ್ದಿದ್ದೀರಾ. ಲಗ್ನ ಭಾವ ಅಂತ ನಾನು ಫಸ್ಟ್ ತಗೊಂಡಿದ್ದೆ, ಫಸ್ಟ್ ಸ್ಟೆಪ್ ಮೊದಲನೇದು. ಈಗ ಒಂದೇ ಮನೆ
ಒಂದನೇ ಮನೆ ಕಾರಕತ್ವ ಅಥವಾ ಲಗ್ನ ಭಾವದ ಕಾರಕತ್ವ ಹೇಗೆ ಒಂದನೇ ಮನೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಅರ್ಥ. ಆಹಾ, ಈ ಲಗ್ನಕ್ಕೆ ಹೇಗೆ ಮಿಕ್ಕಿರೋ ಭಾವಗಳು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ. ಲಗ್ನಕ್ಕೆ ಲಗ್ನದ ಕಾರಕತ್ವನ ಲಗ್ನ ಭಾವಕ್ಕೆ 2ನೇ ಭಾವ ಯಾವ ರೀತಿ ಫಲ ಕೊಡುತ್ತೆ, ಲಗ್ನ ಭಾವಕ್ಕೆ 3ನೇ ಭಾವ ಯಾವ ರೀತಿ ಫಲ ಕೊಡುತ್ತೆ, ಲಗ್ನ ಭಾವಕ್ಕೆ 4 ಯಾವ ರೀತಿ ಫಲ ಕೊಡುತ್ತೆ, ಲಗ್ನ ಭಾವಕ್ಕೆ 5 ಹೇಗೆ, ಲಗ್ನ ಭಾವಕ್ಕೆ 6 ಹೇಗೆ, ಲಗ್ನ ಭಾವಕ್ಕೆ 7 ಹೇಗೆ, ಲಗ್ನ ಭಾವಕ್ಕೆ 8 ಹೇಗೆ, 9, 10, 11, 12. ಸೊ ಆ ರೀತಿ ಸರ್. ಓಕೆ, ಅದಾದ್ಮೇಲೆ 2ನೇ ಭಾವಕ್ಕೆ 3ನೇ ಭಾವ ಯಾವ ರೀತಿ ಫಲ ಕೊಡುತ್ತೆ, 4 ಹೇಗೆ, 5 ಹೇಗೆ, 6 ಹೇಗೆ, 7 ಹೇಗೆ, 8 ಹೇಗೆ, 9 ಹೇಗೆ, 10 ಹೇಗೆ, 11, 12, 1. ದಟ್ ಈಸ್ ರೂಟೀನ್ ಆಕ್ಚುಲಿ. ಅದು ರೂಟೀನ್ ಆಗಿ ನೋಡೋದು ಅಂದ್ರೆ ರೂಟೀನ್ ಆಗಿ ನೋಡ್ಬೇಕು ಸರ್. ಒಂದನೇ ಮನೆಯಿಂದ 12 ಮನೆಗಳು ಹೇಗೆ ಇನ್ಫ್ಲುಯೆನ್ಸ್ ಆಗ್ತವೆ, ಹೌದು. 2ನೇ ಮನೆಯಿಂದ 12 ಮನೆಗಳು ಹೇಗೆ ಇನ್ಫ್ಲುಯೆನ್ಸ್ ಆಗ್ತವೆ. ಕರೆಕ್ಟ್. ಈಗ ಈ ಭಾವ ಸಂಬಂಧದಲ್ಲಿ ಬರ್ದಿರತಕ್ಕಂತ ಲಗ್ನ ಭಾವ ಅಂತ ಹೇಳಿ ಮೇಲೆ ಬರ್ದಿದ್ದೀರಾ, ದಟ್ ಇಸ್ ಫಸ್ಟ್ ರೂಲ್. ಫಸ್ಟ್ ರೂಲ್. ಟುಮಾರೋ ಯು ವಿಲ್ ಟೀಚ್ ಸೆಕೆಂಡ್ ರೂಲ್, 8 to 12 ಫ್ರಮ್. ಸೆಕೆಂಡ್ ರೂಲ್ ಎಲ್ಲ ಇಲ್ಲ, ಅಷ್ಟೇ ಸರ್. ಭಾವ ಸಂಬಂಧದಲ್ಲಿ ಅದೊಂದೇ ರೂಲೇ ಸರ್. ಯಾವುದು ಇವಾಗ ಟೀಚ್ ಮಾಡಿದ್ನಲ್ಲ ಸರ್ ಲಗ್ನ ಭಾವದ್ದು, ಅದೇ ಅದೊಂದೇ ಸರ್ ಟೀಚ್ ಮಾಡೋದು. ಈ 2ನೇ ರೂಲು 2ನೇ ರೂಲ್ 8, 12 ಭಾವದಿಂದ ಮತ್ತು ಲಗ್ನದಿಂದ ಅಂತ ಹೇಳಿ ಬರ್ದಿದ್ದೀನಲ್ಲ ಸರ್ ಅಲ್ಲಿ. ಅದು ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಹೇಳ್ಕೊಡೋದು ಸರ್. ಸುಮ್ನೆ ತಮಾಷೆ ಮಾಡ್ತಾ ಇದೀನಿ ಸರ್. ಇಲ್ಲ ಅಲ್ಲಲ್ಲ, ನಾನು ಸುಮ್ನೆ ತಮಾಷೆ ಮಾಡ್ದೆ, ಎಲ್ಲ ಹೇಳ್ಕೊಡ್ತೀನಿ ಸರ್, ಎಲ್ಲ ಬರುತ್ತೆ ಸರ್. ಓಕೆನಾ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್, ನೀವು ಡೋಂಟ್ ವರಿ ಸರ್. ಓಕೆ, ಬೇರೆ ಬೇರೆ ಕೆಪಿ ಅಸ್ಟ್ರಾಲಜಿ ಅವ್ರು ಮಾತಾಡ್ಲಿ, ಅವರೊಬ್ರು ಮಾತಾಡ್ಲಿ. ಹೇಳಿ ಸರ್. ಬೇರೆ ಕೆಪಿ ಅಸ್ಟ್ರಾಲಜಿ ಕ್ಲಾಸ್ಗಳಲ್ಲಿ ಈ ಭಾವ ಸಂಬಂಧದ ಬಗ್ಗೆ ಮಾತಾಡಲ್ಲ, ಕರೆಕ್ಟಾ ಸರ್? ಏನ್ ಸರ್? ಬೇರೆ ಕೆಪಿ ಅಸ್ಟ್ರಾಲಜಿ ಜನಗಳು, ಅಸ್ಟ್ರಾಲಜಿಸ್ಟ್ ಟೀಚರ್ಸ್ ಇದನ್ನ ಟೀಚ್ ಮಾಡಲ್ಲ ಸರ್. ಸಂಬಂಧನ ತಂದಿಲ್ಲ. ಇಲ್ಲ ಸರ್. ಅಲ್ವಾ? ಇಲ್ಲ ಸರ್. ದಿಸ್ ಇಸ್ ವಾಟ್ ಐ ವಾಂಟೆಡ್. ಯಾಕಂದ್ರೆ ನಾವು ಮಾಡಿದೀವಿ ಅಂತಂದ್ರೆ ಸರ್, ಇಲ್ಲಿ ನಾವು ಉಚ್ಚ ನೀಚ ದೃಷ್ಟಿ ದೋಷಗಳು ಅನ್ನೋದು ಉಪಯೋಗಿಸಲ್ಲ ಅಲ್ವಾ ಸರ್. ಇದ್ರ ಆಧಾರದ ಮೇಲೆ ನೋಡೋದು ಸರ್ ಎಲ್ಲ. ಅಷ್ಟೇ ಇಲ್ಲ, ನೀವು ಎಕ್ಸ್ಟ್ರಾ ಇಲ್ಲಿ ಹೇಳ್ತಾ ಇದ್ದೀರಾ, ನೀವು ಬೇರೆ ಇನ್ನೊಂದು ಆಂಗಲ್ ಅಲ್ಲಿ ನೋಡ್ತಾ ಇದ್ದೀರಾ ಅದನ್ನ. ಹೌದು ಸರ್. ಯಾಕಂದ್ರೆ ಬೇರೆ ಇದರಲ್ಲಿ 1, 5, 9 ಅಂತ ಬಂದ್ಬಿಡ್ತು ಅಂತ ಹೇಳಿ ಕ್ಲೋಸ್ ಮಾಡ್ಬಿಡ್ತಾರೆ. ಮುಂದೆ ಏನು ಹೇಳೋದೇ ಇಲ್ಲ. ಕಾಂಬಿನೇಷನ್ ಸರ್. ಇವಾಗ ನೋಡಿ, 2, 7, 11 ಅನ್ನೋದು ಒಂದು ಕಾಂಬಿನೇಷನ್, ಮ್ಯಾರೇಜ್ 2, 5, 11 ಅನ್ನೋದು ಒಂದು ಕಾಂಬಿನೇಷನ್, 1, 6, 10 ಅನ್ನೋದು ಒಂದು ಕಾಂಬಿನೇಷನ್. ಸೊ ಈ ತರ ಫಿಕ್ಸ್ಡ್ ಕಾಂಬಿನೇಷನ್ಸ್ ನ ಉಪಯೋಗಿಸ್ತಾರೆ ಸರ್. ಬಟ್ ನಾವು ಈ ಫಿಕ್ಸ್ಡ್ ಕಾಂಬಿನೇಷನ್ಸ್ ನ ಉಪಯೋಗಿಸಲ್ಲ ಸರ್. ನಾನು ಯಾಕೆ ಇದನ್ನ ಹಂಗ ಉಪಯೋಗಿಸಲ್ಲ ಅಂತ ಕೇಳಿದ್ರೆ, ನನಗೆ ಕಂಪ್ಯೂಟರ್ ಅನ್ನೋ ಅಥವಾ ಒಂದು ರೋಬೋಟಿಕ್ ಆಗಿರುವಂತ ಪರ್ಸನ್ಸ್ ಗಳನ್ನು ಅಥವಾ ಅಸ್ಟ್ರಾಲಜರ್ನ ಬಿಲ್ಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಸರ್. ಇವಾಗ ನಾನು ಈ ಲಾಜಿಕ್ಸ್ ನ ಹೇಳ್ಕೊಟ್ಬಿಟ್ಟೆ ಸರ್ ನಿಮ್ಗೆ, ಈ ಲಾಜಿಕ್ಸ್, ಈ ರೂಲ್ಸ್ ಗಳನ್ನ ಹೇಳ್ಕೊಟ್ಬಿಟ್ಟೆ ಸರ್. ನೀವು ಓನ್ ಆಗಿ ಕೆಲವೊಂದು ವಿಚಾರಗಳನ್ನ ಕ್ರಿಯೇಟ್ ಮಾಡ್ಬೋದು ಸರ್. ಓಕೆ, ಸೊ ಹೇಗೆ ಅಂತಂದ್ರೆ, 7ನೇ ಭಾವಕ್ಕೆ, ಉದಾಹರಣೆಗೆ 7ನೇ ಭಾವಕ್ಕೆ ಮದುವೆ ಅನ್ನೋದು 7ನೇ ಭಾವದ ಕಾರಕ. ಈಗ 7ನೇ ಭಾವಕ್ಕೆ ನಾವು 1 ಮತ್ತು 3 ಕನೆಕ್ಟಿವಿಟಿ ಇದೆ ಸರ್. ಇದು ಬಾಧಕನ ಸಾಧಕನ ಸರ್ ಮದುವೆಗೆ? ಓಲ್ಡ್ ಕೆಪಿ ಏನ್ ಹೇಳುತ್ತೆ, 2, 7 ಮತ್ತು 11 ಬರಬೇಕು ಅಂತ ಹೇಳುತ್ತೆ. ಕರೆಕ್ಟ್. 2, 7, 11 ಬರಬೇಕು ಅಂತ ಹೇಳುತ್ತೆ. ನಾವ್ ಹಂಗೆ ಕಲ್ತಿದ್ ಸರ್. ಹಂಗ್ ಬರಲ್ಲ ಸರ್, ಹಂಗ್ ಮಾಡಬಾರ್ದು ಸರ್. ಮದುವೆನೇ ಆಗಲ್ಲ. ಓಕೆ, ಹಂಗೆ ರಾಂಗ್ ಸರ್ ಅದು. ಈಗ ಯಾರಿಗೆಲ್ಲ 2, 7, 11 ದಶಾಭುಕ್ತಿಲಿ ಬಂದಿದೆ, ಬಂದಿರೋರು ಮಾತ್ರ ಮದುವೆ ಆಗಿದ್ದಾರೆ ಅಂತ ಹೆಂಗ್ ನಾವು ತಗೊಳ್ಳೋದಕ್ಕಾಗತ್ತೆ? ನನ್ನ ಹತ್ರ ಒಬ್ರು KP ಅಸ್ಟ್ರಾಲಜರು ಫೋನ್ ಮಾಡಿ ಕೇಳಿದ್ರು. ಪಾಪ ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ, ಅವ್ರು ಕೇಳಿದ ಪ್ರಶ್ನೆ ನನಗೆ ಆಶ್ಚರ್ಯ ಆಗಿದ್ದು, ಸರ್ ನನ್ನ ಜಾತಕದಲ್ಲಿ 2, 7, 11 ಇಲ್ಲ ಸರ್. ನಾನು 7ನೇ ಭಾವನೂ ನೋಡಿದೆ ಸರ್, ದಶಾಭುಕ್ತಿ ಟೈಮಲ್ಲೂ ನೋಡಿದೆ ಸರ್, ಆದ್ರೂ ನನಗೆ ಮದುವೆ ಆಯ್ತು ಸರ್. ಒಂದು ಇದನ್ನು ಬಿಟ್ಬಿಟ್ಟೆ ಸರ್. ಓಕೆ ಆಯ್ತು ಅಂತ, ನನಗೆ ಮಗು ಆಯ್ತು ಸರ್. ಮಗು ಆಗಿದ್ದು ನನಗೆ ಬೇರೆ ಟೈಮಲ್ಲಿ ಸರ್, ನಡೀತಾ ಇರೋ ದಶಾಭುಕ್ತಿಯಲ್ಲಿ. ಬಟ್ ಆದ್ರೆ ಅದು 2
5-11 ಅನ್ನೋ ಕಾಂಬಿನೇಷನ್ ತೋರಿಸ್ತಾ ಇಲ್ಲ ಸರ್. ಅಲ್ಲಿ ಈ ಯಾವ್ದೋ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ, ಈ ಹಿಟ್ ಆಗಿದೆ ಸರ್, ಹಿಟ್ ಆಗಿಲ್ಲ ಅಂತ. ಹೌದೌದು. ಅಂದ್ರೆ ಇಲ್ಲಿ 2-5-11ಗೆ ಹಿಟ್ ಆಗಿಲ್ಲ ಸರ್, ಅದು ಆದ್ರೂ ಮಗು ಆಗಿದೆ ಸರ್. ಹೆಂಗಾಯ್ತು ಸರ್? ಹಿಟ್ ಅಂದ್ರೆ ಪರ್ಟಿಕ್ಯುಲರ್ ಪ್ಲಾನೆಟ್ ಈಸ್ ಇನ್ ದಟ್ ಹೌಸ್. ಎನಿಥಿಂಗ್ ಏನಾದ್ರೂ ಇರ್ಬೋದು ಸರ್. ಇವಾಗ ಯಾಕೆ ಆಯ್ತು ಮದುವೆ, ಮಗು ಯಾಕೆ ಆಯ್ತು, ನನಗೆ ಡೌಟ್ ಇದೆ ಸರ್ ಈ ವಿಚಾರದಲ್ಲಿ ಅಂತ ಫೋನ್ ಮಾಡೋದು ಸರ್. ಆಮೇಲೆ ನಾನು ಸುಮ್ಮನೆ ಫ್ರೀಯಾಗಿ ಬೇರೆ ಇದ್ದೆ ಅವತ್ತು. ಸರಿ ಸರ್, ನಿಮ್ ಡೀಟೇಲ್ಸ್ ಕೊಡಿ ಸರ್ ಅಂತ ಹಾಕಿದೆ. ಅವ್ರದ್ದು ನಂಬರ್, ಫೋನ್ ನಂಬರಲ್ಲೇ ಬರ್ತಾ ಇತ್ತು. ಆಕ್ಚುಲ್ ಆಗಿ ಅವರು ಯೂಟ್ಯೂಬ್ ಚಾನೆಲ್ ಎಲ್ಲ ನಡೆಸ್ತಾ ಇದ್ದಾರೆ, ಅವ್ರದ್ದು ಇದಿದೆ. ಟ್ರೂ ಕಾಲ್ ಅವ್ರ ಹೆಸರು ಬರ್ತಾ ಇದೆ, ಅವ್ರ ಯೂಟ್ಯೂಬ್ ಚಾನೆಲ್ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ ಆಕ್ಚುಲ್ ಆಗಿ. ಪಾಪ ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಾಯ್ತು ಅಂತಾನು ಕೂಡ. ಅವ್ರಿಗೆ ಆಮೇಲೆ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಎಲ್ಲ ಹಾಕಿ ಎಲ್ಲ ಚೆಕ್ ಮಾಡಿ ಅವ್ರಿಗೆ ಏನ್ ಮಾಡಿದೆ, ನಾನು ಅವ್ರಿಗೆ ಕಳಿಸ್ದೆ ಹಾರೋಸ್ಕೋಪ್ನ. ಅವಾಗ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ, ಹಾರೋಸ್ಕೋಪ್ ಕಳಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ, ಸರ್ ನಾನು ನೋಡ್ತಾ ಇರೋ ಸಿಗ್ನಿಫಿಕೇಟರ್ಸ್ಗೂ ನೀವು ನೋಡ್ತಾ ಇರೋ ಸಿಗ್ನಿಫಿಕೇಟರ್ಸ್ಗೂ ರಾಂಗ್ ಇದೆ ಸರ್ ಅಂದ್ರು. ಅವಾಗ ಅವ್ರಿಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡಿದೆ, ಸರ್ ನೀವು ಉಪಯೋಗಿಸೋ ಸಿಗ್ನಿಫಿಕೇಟರ್ಸ್ ನಾವು ನೋಡ್ತಾ ಇರೋ ಸಿಗ್ನಿಫಿಕೇಟರ್ಸ್ 100% ಡಿಫ್ರೆನ್ಸ್ ಇದೆ ಸರ್. ನೀವು KP ಸಿಗ್ನಿಫಿಕೇಟರ್ನ ಉಪಯೋಗಿಸ್ತಾ ಇರ್ತೀರಾ ಅಥವಾ ಈಗ ಡೆವಲಪ್ ಆಗಿರುವಂತ ನಾಡಿ ಸಿಗ್ನಿಫಿಕೇಟರ್ಸ್ನ ಉಪಯೋಗಿಸ್ತಾ ಇರ್ತೀರಾ, ಬಟ್ ಅದು ನಾವು ಉಪಯೋಗಿಸ್ತಾ ಇರೋದು ಕಸ್ಪಲ್ ಸಿಗ್ನಿಫಿಕೇಟರ್ಸ್. ಸರ್ ಕಸ್ಪಲ್ ಸಿಗ್ನಿಫಿಕೇಟರ್ ಪ್ರಕಾರ ನಿಮಗೆ ನಡೀತಾ ಇರುವಂತ ದಶಾಭಕ್ತಿ ಬಂದು ನಿಮಗೆ 3 ಮತ್ತು 11ಕ್ಕೆ ಕನೆಕ್ಟಿವಿಟಿ ಇದೆ. ಈ 3 ಮತ್ತು 11 ಅನ್ನೋದು 7ನೇ ಭಾವಕ್ಕೂ ಸಾಧಕವಾಗಿರುವಂತ ಭಾವ ಮತ್ತು 5ನೇ ಭಾವಕ್ಕೂ ಸಾಧಕವಾಗಿರುವಂತ ಭಾವ ಆಗಿರೋದ್ರಿಂದ ಮದುವೆ ಅನ್ನೋ ಒಂದು ಯೋಗವನ್ನು ಕೂಡ ಕೊಟ್ಟಿದೆ. ಅದ್ರ ಜೊತೆಲಿ ಮದುವೆ ಆಗಿದ ತಕ್ಷಣನೇ ನಿಮಗೆ ಮಗು ಅನ್ನೋ ಒಂದು ವಿಚಾರಕವನ್ನು ಕೂಡ ಕೊಟ್ಟಿದೆ. ಅದಕ್ಕೆ ನಿಮಗೆ ಸಾಧಕವಾಗಿತ್ತು ಸರ್, ಫೇವರಬಲ್ ಆಗಿತ್ತು ಸರ್ ನಿಮ್ಗೆ. ಅವ್ರ ಕೇಸಲ್ಲಿ 2-7-11 ಇದ್ರೂ ಕೂಡ 2-7-11 ಇಲ್ಲ. ಇಲ್ಲ ಅವ್ರ ಕೇಸಲ್ಲಿ ಆಗದೆ ಇರೋದು ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಭಾವ ಸಂಬಂಧದ ಈ ರೂಲ್ಸ್ ಗಳನ್ನ ಫಾಲೋ ಮಾಡಿ ಯು ಹ್ಯಾವ್ ಡಿರೈವ್ಡ್ ಅಡಿಷನಲ್ ಸಿಗ್ನಿಫಿಕೇಟರ್ಸ್. ಮತ್ತೆ ಈ ಸಿಗ್ನಿಫಿಕೇಟರ್ಸ್ ಬೇರೆ ಸರ್, ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಬೇರೆ ಸರ್, ನಾವು ಯೂಸ್ ಮಾಡ್ತಾರೋ ಸಿಗ್ನಿಫಿಕೇಟರ್ಸ್ ಬೇರೆ ಸರ್. ಬೇರೆ ಅವ್ರು ಯೂಸ್ ಮಾಡ್ತಿರುವಂತ ಸಿಗ್ನಿಫಿಕೇಟರ್ಸ್ ಬಂದು KP ಸಿಗ್ನಿಫಿಕೇಟರ್ಸ್. ಸೊ ಈ ಸಿಗ್ನಿಫಿಕೇಟರ್ ಪ್ರಕಾರ ನೀವು ಇಲ್ಲಿ ನೋಡಿ 2-7-11 ಎಲ್ಲಿ ಕನೆಕ್ಟಿವಿಟಿ ಇದೆ ಅಂತ. ಆ ಫಿಕ್ಸ್ಡ್ ಕಾಂಬಿನೇಷನ್ ಅನ್ನೋದನ್ನ ತಗೊಂಡಾಗ ಅದು ವರ್ಕ್ ಆಗಲ್ಲ. ಓಕೆ, ಸೊ ಈಗ ಫಿಕ್ಸ್ಡ್ ರೂಲ್ಸ್ ಇದೆ, ಫಿಕ್ಸ್ಡ್ ಭಾವಗಳಿಲ್ಲ. ಫಿಕ್ಸ್ಡ್ ಆಗಿ ನೀವು ಈ ಭಾವನೇ ಬರಬೇಕು, ಈ ಭಾವನೇ ಕನೆಕ್ಟ್ ಆಗ್ಬೇಕು, ಇದು ಕನೆಕ್ಟ್ ಆದ್ರೆ ಮಾತ್ರನೇ ನಿಮಗೆ ಮಗು ಆಗೋದು, ಮದುವೆ ಆಗೋದು, ಉದ್ಯೋಗ ಸಿಗೋದು, ಕೆಲಸ ಸಿಗೋದು ಇಲ್ಲ. ಆ ಲಾಜಿಕ್ಸ್ ರಾಂಗ್. ಆ ಲಾಜಿಕ್ಸ್ ನೀವು ಉಪಯೋಗಿಸಿದ್ರೆ ಅವರು ನಿಮಗೆ ಏನನ್ನ ಕೊಟ್ಟಿರ್ತಾರೋ, ಏನನ್ನ ಹೇಳಿಕೊಟ್ಟಿರ್ತಾರೋ ಅದನ್ನ ಮಾತ್ರನೇ ನಿಮಗೆ ಗೊತ್ತಿರುತ್ತೆ, ಅದು ಮಾತ್ರನೇ ನೀವು ಪ್ರೆಡಿಕ್ಷನ್ ಮಾಡೋದು ಸಾಧ್ಯ. ಅದಕ್ಕೆ ನಾನು ಯಾರನ್ನ ಬೇಕಾದ್ರೂ ನೋಡಿ, ನೀವು ಯಾರನ್ನ ಕೇಳಿದ್ರು ಸರಿ 2-7-11 ಅಂದ್ರೆ ಮ್ಯಾರೇಜ್ ಕಾಂಬಿನೇಷನ್ ಅಂದ್ಬಿಡ್ತಾರೆ, ಈಸಿಯಾಗಿ ಹೇಳ್ಬಿಡ್ತಾರೆ. ಬೇರೆ ಯಾವ್ದನ್ನ ಕಾಂಬಿನೇಷನ್ ಕೇಳಿದ್ರೆ ಫೋನಲ್ಲಿ ಹುಡುಕ್ತಾರೆ ಅಥವಾ ಬೇರೆ ಎಲ್ಲಾದ್ರೂ ಹುಡುಕ್ತಾರೆ. ಸಿಕ್ಕಿಲ್ವಾ, ಎಲ್ಲೂ ಸಿಕ್ಕಿಲ್ವಾ, ಗೂಗಲ್ ಅಲ್ಲಿ ಹಾಕ್ಬಿಡೋದು. ಅದು ಕರೆಕ್ಟ್ ಅಲ್ಲ. ನಾನು ಎಲ್ಲ ಕೊಟ್ಬಿಟ್ಟಿದ್ದೀನಿ. ಏನ್ ಸರ್? ಎಕ್ಸ್ಕ್ಯೂಸ್ ಮೀ, 7 ಗೆ 2 8 ಆಗುತ್ತೆ ಸರ್. ಏನು? 7 ಗೆ 2 8 7 ಗೆ 2 8 8ನೇ ಭಾವ ಆಗುತ್ತೆ ಸರ್. 8ನೇ ಭಾವ ಸರ್. ಹೌದು ಸರ್. ಸರ್ ಈಗ ಹೇಳಿದ್ರಿ 7 ಗೆ 3 and 11 ಆರ್ ಸಾಧಕ ಅಂತ. ಅದ್ ಹೇಗೆ ಸರ್? ನಂಗೆ ಅದೇ ಅರ್ಥ ಆಗೋದು. ಅದೇ ಅದಕ್ಕೆ ನೀವು ಇದನ್ನ ತಿಳ್ಕೊಬೇಕು ಮೇಡಮ್. ಈ ಭಾವ ಸಂಬಂಧ ಟಾಪಿಕ್ ತಿಳ್ಕೊಂಡ್ರೆ ಅದು ಈಸಿ ಆಗುತ್ತೆ. ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಸರ್, ಈ ತರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ. ಖಂಡಿತ ಮೇಡಮ್. ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಎಕ್ಸಾಂಪಲ್. ನಿಮ್ಮ ರೂಲ್ಸ್ ತುಂಬಾ ಚೆನ್ನಾಗಿದೆ ಗುರುಜಿ. ಏನ್ ಸರ್? ಈ ರೂಲ್ಸ್ ತುಂಬಾ ಚೆನ್ನಾಗಿದೆ ಗುರುಗಳೇ. ಥ್ಯಾಂಕ್ ಯು. ಪ್ರೊಡಕ್ಷನ್ ಕೊಡೋದು. ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಪ್ರಶ್ನೆ ಸರ್. ಹ್ಮ್. ಈಗ ಭಾವೋದ್ಭಾವ ಅಂತ ಹೇಳಿ ನಾವು ಪರಾಶರದಲ್ಲಿ ಇದು ಮಾಡ್ತೀವಲ್ಲ ಸರ್, ಈಗ ಇದರಲ್ಲಿ ಲಗ್ನಕ್ಕೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಸರ್. ಆ ಭಾವೋದ್ಭಾವ ರೂಲ್ಸ್ ನಾವಿಲ್ಲಿ ಉಪಯೋಗಿಸಲ್ಲ ಸರ್. ಆದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಸರ್.
ಅಂದ್ರೆ ಈಗ ಸರ್ ಈಗ 5ನೇ ಭಾವಕ್ಕೆ ಗುರು ಏನಾನ ಸಬ್ಲಾಡ್ ಆಗಿ ಬಂದ್ರೆ ಸಂತಾನಕ್ಕೆ ಏನಾದ್ರು ಎಫೆಕ್ಟ್ ಹಂಗಿಲ್ಲ ಇರುತ್ತ ಸರ್, ಸರ್? ಅಂದ್ರೆ ಅದೇ ಹಂಗಿಲ್ಲ ಭಾವಕಾರಕ ಸರ್ ಇಲ್ಲಿ. ಭಾವನ. ಈಗ ಅದ್ರ ಪ್ರಕಾರ ಈಗ ನೀವು ಟ್ರೆಡಿಷನಲ್ ಪ್ರಕಾರ ನೋಡಿದ್ರೆ ಈಗ ಕಾರಕ ಭಾವನಾಶ ಅನ್ನೋ ರೂಲ್ ಅನ್ನ ಅಪ್ಲೈ ಮಾಡ್ತೀವಿ, ಬಟ್ ಅದು ಇಲ್ಲ ಸರ್ ಇಲ್ಲಿ. ಓಕೆ, 5ನೇ ಭಾವಕ್ಕೆ ಪುತ್ರಕಾರಕ ಅದೀಗ ಗ್ರಹ ಗುರು, ಸಪ್ತಮ ಭಾವಕ್ಕೆ ಗುರುನೇ 5ನೇ ಭಾವಕ್ಕೆ ಬಂದಾಗ ಕಾರಕ ಭಾವನಾಶ ಅನ್ನೋ ಲಾಜಿಕ್ ಉಪಯೋಗಿಸ್ತಿಲ್ಲ, ಅದೆಲ್ಲ ಇಲ್ಲ ಸರ್ ಇಲ್ಲಿ. ಇಲ್ಲಿ ಕಾರಕ ಅಂದ್ರೆ ಪ್ರಶ್ನೆಗೆ Okay, sir. ಸಂಬಂಧಪಟ್ಟಿರುವಂತ ಗ್ರಹವೇ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವಕ್ಕೆ ಕಸ್ಪಲ್ ಸಬ್ಲಾಡ್ ಆಗಿ ಬಂದಾಗ ಬಂದಿದ್ದು ಸಾಧಕವಾಗಿತ್ತು ಅಂತಂದ್ರೆ 200% ಅಷ್ಟು ಸಾಧಕ ಅಂತ ಅರ್ಥ ಸರ್. ಓಕೆ, ಅದೇ Okay, ಒಳ್ಳೆದು ಪ್ರಶ್ನೆಗೆ sir ಅದು. ಸಂಬಂಧಪಟ್ಟಿರುವಂತ Okay, sir. ಗ್ರಹ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವಕ್ಕೆ ಕಸ್ಪಲ್ ಸಬ್ಲಾಡ್ ಆಗಿ ಬಂದು ಬಾಧಕವಾಗಿ ಇದ್ದರೆ ಅಷ್ಟೇ 200% ಅಷ್ಟು ಅದು ಬಾಧಕ ಅಂತ ಅರ್ಥ ಸರ್. ಓಕೆ ಸರ್, ಇದು ಕಾರಕತ್ವದ ಬಗ್ಗೆ ನಾವು ಅಂದ್ರೆ ಸರ್ ಮಾತಾಡ್ತಾ ಒಂದು ಇದ್ದೀವಿ. ಎಕ್ಸಾಂಪಲ್ ಕೊಡಿ. ಏನ್ ಸರ್? ಈ ಕಾರಕತ್ವದ ಬಗ್ಗೆ ಮಾತಾಡ್ತಾ ಇದೀವಲ್ಲ ನಾವೀಗ, ನೀವು ಹಾ. ಇಲ್ಲಿ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಈ ಟೀಚಿಂಗ್ ಅಲ್ಲಿ ಕಾರಕತ್ವ ಅಂತ ಹೇಳಿ ಇದು ಕಾರಕತ್ವ ಅಂತ ಹೇಳಿದ್ರಿ. ಅದು ಇದು ಸೇಮ್ ಅಲ್ವಾ ಈಗ? ಎಲ್ಲ ಸೇಮೇ ಸರ್, ಎಲ್ಲವನ್ನ ನಾನು ಟೀಚ್ ಮಾಡಿ ಅದನ್ನ ಸೇರಿಸಿ ನಿಮಗೆ ನೋಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ sir. ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಯು ಹ್ಯಾವ್ ಬ್ರಾಟ್ ಕಸ್ಪಲ್ ಸಿಗ್ನಿಫಿಕೇಟರ್ ಅಂತ ಒಂದು ವರ್ಡ್ ತಗೊಂಬಂದ್ರಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಅದನ್ನ ಇಲ್ಲಿ ಟೀಚಿಂಗ್ ಅಲ್ಲಿ ಹೇಳ್ತಾ ಇಲ್ಲ, ಕರೆಕ್ಟಾ? ಅಲ್ಲ, ತಗೊಂಬರ್ತೀನಿ ಸರ್, ನಾನು ಎಲ್ಲ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಗಿ ತಗೊಂಬರ್ತಾ ಇದೀನಿ. ಎಲ್ಲ ನಿಮಗೆ ಲಾಸ್ಟ್ ಅಲ್ಲಿ ಎಲ್ಲ ಕಂಬೈನ್ಡ್ ಮಾಡಿ ಮಾಡ್ತೀನಿ ಸರ್. ಓಕೆ, ತಪ್ಪು ತಿಳ್ಕೊಬೇಡಿ ಸರ್. ನಾನು ಈ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಹೇಗೆ ಕ್ರಿಯೇಟ್ ಆಯ್ತು ಅನ್ನೋದನ್ನು ಹೇಳ್ಕೊಡ್ಬೇಕಲ್ವಾ ಸರ್ ನಾನು? ಅದೇ ಅದೆಲ್ಲ ಹೇಳ್ಕೊಡ್ತೀನಿ ಸರ್. ಈ ಕಸ್ಪಲ್ ಸಿಗ್ನಿಫಿಕೇಟರ್ ಹೇಗ್ ಬಂತು, ಈ ಸಿಗ್ನಿಫಿಕೇಟರ್ 2, 6 ಹೇಗ್ ಬಂತು, 5, 9 ಹೇಗ್ ಬಂತು, 4 ಹೆಂಗ್ ಬಂತು, ಈ ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ ಅದ್ ಹೆಂಗ್ ಬಂತು, ಯಾಕೆ ಈ 5, 9 ಬಂದಿಲ್ಲ, ಇದು ಯಾಕೆ 4, 8, 10, 12 ಬಂತು, ಇದೆಲ್ಲ ಹೇಳ್ಕೊಡ್ತೀನಿ ಸರ್. ಓಕೆ, 7th ಭಾವಕ್ಕೆ ಅದೇ 3 and 11 ಬಂದ್ರೆ 200% ಹೆಚ್ಚುಗೊಳಿಸ್ತದೆ. ಆ ರೂಲ್ ಫಾಲೋ ಮಾಡಬೇಕು. ಹೌದು, ಹಂಗ ಬರೀ ಅಷ್ಟು ಮಾತ್ರ ಅಲ್ಲ ಮೇಡಮ್, ಬೇರೆ ಎಲ್ಲ ಇದೆ, ಹೇಳ್ಕೊಡ್ತೀನಿ ಮೇಡಮ್. ಹೌದಾ? ಓಕೆ ಸರ್, ಓಕೆ. ಒಂದು ಎಕ್ಸಾಂಪಲ್ ಹೇಳಿ ಸರ್. ಎಲ್ಲ ನಿಮ್ಗೆ ಆಮೇಲೆ ಸರ್, ಎಲ್ಲ ಇವತ್ತೇ ಎಕ್ಸಾಂಪಲ್ ಕೊಟ್ರೆ ಹೆಂಗೆ ಸರ್? ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗ್ಬೇಕಲ್ವ ಸರ್ ನಾನು? ಈಗ ನೀವೇನೇ ಪ್ರಶ್ನೆಗಳು ಕೇಳಿದ್ರು, ಭಾವ ಸಂಬಂಧಪಟ್ಟಿರೋ ಹಾಗೆ ಗ್ರಹ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳು ಕೇಳಿದ್ರೆ ನಾನ್ ನಿಮ್ಗೆ ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ತಾ ಇದ್ದೀನಿ. ನೀವು ತುಂಬಾ ಡೀಪ್ ಆಗಿ ತಿಳ್ಕೊಬೇಕು ಅಂದ್ರೆ ವೆಯ್ಟ್ ಮಾಡ್ಬೇಕು ಅಲ್ಲಿಗೆ ಬರೋವರೆಗೂ. ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ, ನಾನು ಇಲ್ಲಿ ಹೇಳ್ಬಿಟ್ಟು ಬಿಟ್ಬಿಟ್ಟು ಮುಂದೆ ಹೋಗ್ಬಿಡ್ತೀನಿ, ನಿಮ್ಗೆ ಅರ್ಧನೇ ಸಿಗದ್ ನಾಲೆಜ್ ಅವಾಗ. ಓಕೆ ಸರ್. ಪೇಷನ್ಸ್, ಸಮಾಧಾನದಿಂದ ಇದ್ರೆ ಎಲ್ಲ ಸಿಗುತ್ತೆ. ನಿಮ್ ಪ್ರಶ್ನೆಗಳನ್ನ ಖಂಡಿತ ಕೇಳ್ಬೋದು, ಅದಕ್ಕೆ ನನ್ನ ಆಕ್ಷೇಪಣೆ ಏನು ಇಲ್ಲ. ಬಟ್ ಆದ್ರೆ ಸ್ವಲ್ಪ ಪೇಷನ್ಸ್ ಅಲ್ಲಿರಿ, ಅಷ್ಟೇ ಸಾಕು. ಓಕೆ, ಯಾಕೆಂದ್ರೆ ನೋಡಿ, ನೀವೆಲ್ಲ ಆಲ್ರೆಡಿ ರಿಪೀಟರ್ಸ್ ಆಗಿರ್ತೀರಾ, ನಮ್ಮ ಹತ್ರ ಕಲ್ತಿರ್ತೀರಾ, ಅಥವಾ ಬೇರೆ ಎಲ್ಲಾದ್ರೂ ಹೋಗಿ ಸ್ವಲ್ಪನಾದ್ರೂ ಕಲ್ತ್ಕೊಂಡು ಅರ್ಥ ಮಾಡ್ಕೊಂಡಿರ್ತೀರ, ಏನೋ ಅಂತ ತಿಳ್ಕೊಂಡಿರ್ತೀರಾ. ಬಟ್ ಆದ್ರೆ ಹೊಸದಾಗಿ ಬಂದಿರೋರಿಗೆ ಕಷ್ಟ ಆಗತ್ತೆ ಅದು, ಕರೆಕ್ಟಾ? ಹೊಸದಾಗಿ ಬಂದಿರೋರಿಗೆ ಏನೋ ಹೇಳ್ತಾವ್ರಲ್ಲ ಇವರು, ರೇಂಜಿಗೆ ಬಂದ್ಬಿಡ್ತಾರ ಅವ್ರು. ಸೊ ಅದರಿಂದ ವೆಯ್ಟ್ ಮಾಡಿ, ಪೇಷನ್ಸ್. ಓಕೆ, I am very happy, sir, that the way you have done the study. Thank you sir, thank you sir. Thank you. ಸಿಕ್ಕಾಪಟ್ಟೆ ಕಮೆಂಡಬಲ್ ಇದು. ಆಕ್ಚುಲಿ ಈ ತರ ಯೋಚನೆ ಮಾಡೋದಿದೆಯಲ್ಲ, ಬಾರಿ ಕಷ್ಟ ಅದು. ಸಿಕ್ಕಾಪಟ್ಟೆ ಸ್ಟಡಿ ಮಾಡ್ಬೇಕು ಇದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ರೈಟ್. ಸೊ ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು.